I'm audible? Yes, sir. Yeah. महाविद्या महावाणी भारती वाक्सरस्वती आर्या ब्राह्मी कामधेनुर्वेद गर्भा चदीश्वरी जननीं शारदां देवीं रामकृष्णं जगद्गुरुं पादपद्मे तयोश्रित्वा प्रणमामि मुहुर्मुहुः। नमः श्री यतिराजाय विवेकानंद सूरये सच्चित् सुखस्वरूपाय स्वामिने तापहारिणे स्वामिने तापहारिणे स्वामिने तापहारिणे। ಆತ್ಮೀಯ ಸೋದರರಾದಂಥ ಶ್ರೀಯುತ ಸುರೇಶ್ ಅವರೇ, ಸುರೇಶ್ ಮುನ್ನಾ ಅವರೇ, ಹಾಗೂ ಕ್ಷೇಮಂಕರಿ ಮುಖ್ಯಸ್ಥರಾದಂಥ ಸುರೇಶ್ ಅವರೇ, ಹಾಗೂ ಆನ್ಲೈನ್ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂತ ಪ್ರತಿಯೊಬ್ಬ ರಾಮಕೃಷ್ಣ ಶ್ರೀ ಶಾರದಾದೇವಿ ವಿವೇಕಾನಂದರ ಭಕ್ತ ಬಾಂಧವರೇ, ಇವತ್ತು ನನಗೆ ಕೊಟ್ಟಿರುವಂತ ಒಂದು ವಿಷಯ ಈಗ ತಾನೇ ಸೋದರಿಯವರು ಹೇಳಿದಾಗೆ ಗೋ ಬ್ಯಾಕ್ ಟು ಉಪನಿಷತ್ಸ್ ಅಥವಾ ಮರಳಿ ಉಪನಿಷತ್ಗಳಿಗೆ ಅಂತ. ಇದನ್ನ ಬಹಳ ಆಲೋಚನೆ ಮಾಡಿ ಈ ಒಂದು ವಿಷಯವನ್ನು ನಾನು ಸೋದರ ಸುರೇಶ್ ಅವರೊಟ್ಟಿಗೆ ಚರ್ಚೆ ಮಾಡಿ ಇದನ್ನ ಆರಿಸಿದ್ದು. ಉಪನಿಷತ್ ಅನ್ನುವಂಥ ಶಬ್ದ ಸರ್ವೇ ಸಾಮಾನ್ಯವಾದಂಥ ಬಳಕೆ, ವಿಶೇಷವಾಗಿ ಭಾರತೀಯರು, ವಿಶೇಷವಾಗಿ ಅದರಲ್ಲಿ ಹಿಂದೂಗಳು ವೇದ ಮತ್ತು ಉಪನಿಷತ್ತುಗಳನ್ನ ಹೆಸರು ಲೀಲಾಜಾಲವಾಗಿ ಉಪಯೋಗಿಸ್ತಾ ಇರ್ತಾರೆ. ಅದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಸ್ವಲ್ಪ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಲ್ಲಿ ನನಗಿಂತಲೂ ತಿಳಿದವರು ಇರುವ ಎಲ್ಲ ಸಾಧ್ಯತೆ ಇದೆ. ನಾನು ಅವರ ಆಶೀರ್ವಾದವನ್ನು ಬಯಸ್ತೇನೆ. ನನ್ನ ಬೌದ್ಧಿಕ ಮಟ್ಟಕ್ಕೆ ಇರುವಂತ ಪಾರ್ಟಿಸಿಪೆಂಟ್ಸ್ ಕೂಡ ಇರೋ ಸಾಧ್ಯತೆ ಇರ್ತದೆ. ಐ ಆಮ್ ಶೋರ್ ದೇ ವಿಲ್ ಅಪ್ರಿಶಿಯೇಟ್. ಮತ್ತು ಹೆಚ್ಚು ಇನ್ನು ಆಧ್ಯಾತ್ಮಿಕ ಜೀವನಕ್ಕೆ ಒತ್ತನ್ನು ಕೊಡದೇ ಇರುವಂತ, ಇನ್ನು ಲೌಕಿಕತೆಯಲ್ಲಿ ಬಲವಾಗಿ ಬದುಕ್ತಾ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಒಲವು ಇರುವಂತವರಿಗೆ ಈ ಕಾರ್ಯಕ್ರಮ ಬಹಳ ಪ್ರಯೋಜನ ಆಗುತ್ತೆ. ಸೊ ಈ ದೃಷ್ಟಿಕೋನದಿಂದ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅದಕ್ಕೆ ಪ್ರತಿಯೊಬ್ರು ನೀವು ನನ್ನನ್ನ ಅಳೆಯುವಂತ ಒಂದು ಪ್ರಯತ್ನ ಏನಾದ್ರೂ ಮಾಡಿದ್ರೆ ಇದನ್ನ ತಾವು ಗಮನದಲ್ಲಿ ಇಟ್ಟುಕೊಂಡು ನನ್ನನ್ನ ಅಳೆಯಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತಾ ನಾನು ಈ ಒಂದು ಸೆಷನ್ಗೆ ಮುನ್ನಡೆಯುತ್ತೇನೆ. ಈ ಶಬ್ದ ವಿವೇಕಾನಂದರು ವಿಶ್ವದಾದ್ಯಂತ ತಮ್ಮ ಆ ವಾಕ್ ಸಾಮರ್ಥ್ಯದಿಂದ ಇಡೀ ವಿಶ್ವದ ಜನಾಂಗವನ್ನೇ ತಮ್ಮ ವಾಕ್ ಸಾಮರ್ಥ್ಯದಿಂದ ತಮ್ಮೆಡೆಗೆ ಸೆಳೆಯಬೇಕಾದ್ರೆ ಏನಿರಬಹುದು ಅವರಲ್ಲಿ, ಯಾವ ಒಂದು ಶಕ್ತಿ ಅಂತ ನಮಗೆ ಪ್ರಶ್ನೆ ಆಗುವಂತ ಒಂದು ಸಾಧ್ಯತೆ ಇದೆ. ಅದಕ್ಕೆ ವಿವೇಕಾನಂದರು ಯಾವುದೇ ಒಂದು ಕ್ರೆಡಿಟ್ ತಮಗೆ ಇಟ್ಟುಕೊಳ್ಳದೇನೆ ಅವರು ಹೇಳ್ತಾರೆ, ಐ ಹ್ಯಾವ್ ನಾಟ್ ಸ್ಪೋಕನ್ ಎನಿಥಿಂಗ್ ಅದರ್ ದನ್ ಉಪನಿಷತ್ಸ್. ನಾನು ಉಪನಿಷತ್ತನ್ನು ಬಿಟ್ಟು ಬೇರೆ ಏನನ್ನೂ ಮಾತಾಡಿಲ್ಲ. ಆಫ್ ವಿಚ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಮೆಸೇಜ್ ಆಫ್ ಸ್ಟ್ರೆಂತ್. ಮತ್ತು ಉಪನಿಷತ್ತುಗಳಲ್ಲಿ ನಾನು ಏನು ಪ್ರಮುಖವಾಗಿ ಆರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಶಕ್ತಿಯ ಸಂದೇಶ. ಯಾಕೆಂದ್ರೆ ಆವಾಗ ಭಾರತೀಯರು ಎಷ್ಟು ಒಂದು ದೌರ್ಬಲ್ಯ ಮತ್ತು ದುರ್ಬಲತೆಯ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಎಷ್ಟು ಜನರು ಈ ರಾಷ್ಟ್ರವನ್ನು, ರಾಷ್ಟ್ರ ಅಂದ್ರೇನು, ರಾಷ್ಟ್ರದ ಜನರನ್ನು ಆಳಿ ಹೋದ್ರು. ಅಷ್ಟು ದುರ್ಬಲರಾಗ್ಬಿಟ್ಟಿದ್ವಿ ನಾವು. ಸಂಪತ್ ಭರಿತ ರಾಷ್ಟ್ರ, ಹೊರಗಿನವರು ಪರಕೀಯರು ಬಂದು ನಮ್ಮನ್ನ ಆಳುವಷ್ಟರ ಮಟ್ಟಕ್ಕೆ ಒಂದು ಮೌಢ್ಯದ ಜೀವನದಲ್ಲಿ ನಾವು ಮುಳುಗ್ಬಿಟ್ಟಿದ್ವಿ. ಅದಕ್ಕೋಸ್ಕರ ವಿವೇಕಾನಂದರು ಇಂತಹ ಒಂದು ಪರಿಸ್ಥಿತಿಯಿಂದ ನಮಗೆ ಆಚೆ ಬರಬೇಕಾದ್ರೆ ನಮಗೆ ಶಕ್ತಿಯ ಬೇಕು. ಆ ಶಕ್ತಿ ಎಲ್ಲಿಂದ ಸಿಗುತ್ತೆ ಇತ್ಯಾದಿ ವಿಚಾರಗಳನ್ನ ಒಳಗೂಡಿಸಿ ನಾನು 1 ಗಂಟೆಗಳ ಕಾಲ ನಾನು ಈ ಉಪನ್ಯಾಸದ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀಮಾತೆಯ ಕೃಪೆ ಎಷ್ಟಿರುತ್ತೋ ಅಷ್ಟು ನಾನು ಕೊಡುವಂತ ಒಂದು ಪ್ರಯತ್ನ ಮಾಡ್ತೇನೆ. ಬಹಳಷ್ಟು ಜನಕ್ಕೆ ಈ ಒಂದು ಕೊಟೇಶನ್ ತರ ಯೂಸ್ ಮಾಡ್ತಾರೆ. ಇದು ಬಹಳಷ್ಟು ಜನಕ್ಕೆ ಪರಿಚಯ ಇರ್ತದೆ. ಆದಿಶಂಕರಾಚಾರ್ಯರು ಅವರ ವಿವೇಕ ಚೂಡಾಮಣಿಯಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಮಂತ್ರ, ದುರ್ಲಭಂ ತ್ರಯಮೇವೈತದ್ ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ
ಮುಮುಕ್ಷತ್ವಂ ಮಹಾಪುರುಷ ಸಂಶಯ. ಏನಿದು? ಎಷ್ಟೋ ಜನಕ್ಕೆ ಅವನು ಒಳಗಡೆ ಅವಳ ಹತ್ರ ಏನಿದೆ ಅನ್ನೋ ಪರಿಚಯನೇ ಇಲ್ಲ. ಆ ಪರಿಚಯಕ್ಕೋಸ್ಕರ ಪೀಠಿಕೆಯ ರೂಪದಲ್ಲಿ ನಾನು ಇದನ್ನು ಹಾಕಿದ್ದೇನೆ. ಮ್ಯಾನ್ಹುಡ್, ಮನುಷ್ಯತ್ವ, ದ ಬರ್ನಿಂಗ್ ಡಿಸೈರ್ ಫಾರ್ ದ ಲಿಬರೇಷನ್. ನಾನಾ ಬಗೆಯ ಬಂಧನಗಳಲ್ಲಿ ನಾವು ತೊಡಗಿಸ್ಕೊಂಡ್ಬಿಟ್ಟಿದ್ವಿ. ಆರ್ಥಿಕ ಬಂಧನ, ಮಾನಸಿಕ ಬಂಧನ, ಬೌದ್ಧಿಕ ಬಂಧನ, ಪ್ರತಿಯೊಬ್ಬರು ಒಂದೊಂದು ಬಂಧನ. ಆ ಬಂಧನದಿಂದ ಆಚೆ ಬರೋದು, ದಟ್ಸ್ ಬರ್ನಿಂಗ್, ದ ಇಂಟೆನ್ಸ್ ಡಿಸೈರ್ ಫಾರ್ ದ ಲಿಬರೇಷನ್ ವಿಚ್ ವಿ ಕಾಲ್ ಇಟ್ ಇಸ್ ಫ್ರೀಡಮ್. ಮೂರನೇದು, ದ ಕೆಪಾಸಿಟಿ ಟು ಸರೆಂಡರ್ ಕಂಪ್ಲೀಟ್ಲಿ ಟು ಅ ಮ್ಯಾನ್ ಆಫ್ ವಿಸ್ಡಮ್. ಇದು ಬಹಳ ಮುಖ್ಯ. ನಮ್ಮನ್ನ ನಾವು ಸಂಪೂರ್ಣವಾಗಿ ಒಬ್ಬರನ್ನ ಹುಡುಕಿ, ಗುರುಸ್ಥಾನದಲ್ಲಿರುವಂತವ್ರನ್ನ ಹುಡುಕಿ ನಮ್ಮನ್ನ ನಾವು ಅವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂಥದ್ದು. These three things are rare indeed, and wherever they are found, they are due to the Lord's own grace. ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮೊದಲನೇದ್ದು ನಮಗೆ ಸಿಕ್ಬಿಟ್ಟಿದೆ. ಶಂಕರಾಚಾರ್ಯರು ಅದನ್ನೇ ಹೇಳುವಂಥದ್ದು. ಶಂಕರ says that to be born as a human being is the sign of the Lord's grace. ಅಸಂಖ್ಯ millions of species you find in the living kingdom. ಇದರಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ವಿ, ಲಕ್ಷಾಂತರ ಅಥವಾ ಮಿಲಿಯನ್ಸ್ ಆಫ್ ಇಯರ್ಸ್ ಆಫ್ ಎವಲ್ಯೂಷನ್ ರೈಟ್ ಫ್ರಮ್ ಅಮೀಬಾ. ಮೊಟ್ಟ ಮೊದಲನೇದು ಮನುಷ್ಯನಾಗಿ ಹುಟ್ಟಿದ್ವಲ್ಲ, ಅದು ಮೊಟ್ಟ ಮೊದಲನೇ ಕೃಪೆ. ಬಹಳಷ್ಟು ಜನ ಏನು ದೇವರಿಗೆ ನಮ್ಮ ಮೇಲೆ ಕೃಪೆನೇ ಇಲ್ಲ, ಮನುಷ್ಯನಾಗಿ ಹುಟ್ಟಿದ್ಯಲ್ಲಮ್ಮ ಅದೇ ಮೊಟ್ಟ ಮೊದಲನೇ ಕೃಪೆ. ನಾನೆಲ್ಲ ಹೇಳ್ತಾ ಇರೋದು ಶಂಕರಾಚಾರ್ಯ. ಎರಡನೇದು, ಆಫ್ಟರ್ ದಿಸ್ ಟು ಎಂಪ್ಲಾಯ್ ಇನ್ ಲೈಫ್ ಅ ಡೀಪ್, ನೋಡಿ ಎಷ್ಟು ಚೆನ್ನಾಗಿದೆ ಶಬ್ದ, ಅ ಡೀಪ್ ಡಿಸ್ಕ್ರಿಮಿನೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ದ ಲೈಫ್ ಅಂಡ್ ದೇರ್ ಬೈ ಡಿಸ್ಕವರಿಂಗ್ ಎನ್ ಎಂಥೂಸಿಯಾಸಮ್ ಟು ಸೀಕ್ ದ ನೋಬ್ಲರ್ ಪಾತ್ ಆಫ್ ಸೆಲ್ಫ್ ರಿಡಂಪ್ಷನ್ ಇಸ್ ದ ರೇರರ್ ಸ್ಟಿಲ್. ನಮ್ಮ ಒಳಗಡೆ ವಿವೇಕ ಪ್ರಜ್ಞೆಯಿಂದ ಕೂಡಿರುವಂತ ಒಂದು ಬುದ್ಧಿಯನ್ನು ಭಗವಂತ ಕೊಟ್ಟಿದ್ದಾನೆ. ಇದರ ಮುಖಾಂತರ ನಮ್ಮ ಒಳಗಡೆ ಒಂದು ಸ್ಫೂರ್ತಿ, ಒಂದು ಉತ್ಸಾಹವನ್ನು ನಾವು ಕಂಡುಕೊಳ್ಬೇಕು. ಉತ್ಸಾಹ, ದೀಪಾವಳಿಯಲ್ಲಿ ಬಹಳ ಆಫರ್ಸ್ ಇದ್ದಾವೆ ಎಲ್ಲಾ ಕಡೆ. ಮಾರ್ಕೆಟ್ ನಲ್ಲಿ ಹೋದ್ರೆ, ನೀವು ಯಾವ್ದಾದ್ರು ಅಂಗಡಿಗೆ ಹೋದ್ರೆ ಉತ್ಸಾಹ ಕೊಡುವಂತ ಕೇಳಿದ್ರೆ ಅದು ಸಿಗುವಂತದ್ದಲ್ಲ. ಅಂದ್ರೆ ಈ ವಿವೇಕ ಪ್ರಜ್ಞೆಯಿಂದ ನಮ್ಮ ಒಳಗೆ ಹುದುಗಿರುವಂತ ಒಂದು ದೈವತ್ವದ ಅಂಶವನ್ನು ಕಂಡುಕೊಂಡು, ದಿಸ್ ಈಸ್ ರೇರ್, ದಿಸ್ ಬರ್ತ್ ಈಸ್ ರೇರ್, ಐ ಗಾಟ್ ದಿಸ್ ಓನ್ಲಿ ಬೈ ದ ಗ್ರೇಸ್ ಆಫ್ ದ ಗಾಡ್. ಆ ಎಂಥೂಸಿಯಾಸಮ್ ದಿಂದ ಏನ್ ಮಾಡ್ಬೇಕು? ಈಗ ರಿಡಂಪ್ಷನ್, ನಿಮ್ಮಲ್ಲಿ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಗ್ರೋತ್ ಆಗಿದ್ರೆ ಏನ್ ಮಾಡ್ತೀರಿ ನೀವು? ಅದನ್ನ ರಿಡಂಪ್ಷನ್ ಮಾಡೋದಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಗೆ ಹೋಗ್ತೀರಿ. ಅದೇ ತರ ನಿನ್ನ ಒಳಗಡೆ ಈ ಆತ್ಮ ಅನ್ನುವಂತ ಒಂದು ಅದ್ಭುತವಾದಂಥದ್ದು ಇದೆ. ಆ ಸೆಲ್ಫ್ ನ ರಿಡಂಪ್ಷನ್ ಅಂತಂದ್ರೆ ಆ ಹೋರಾಟದಿಂದ ನಾವು ಆ ಬಂಧನದಿಂದ ಆಚೆ ಬರುವಂತದ್ದು ಈಸ್ ರೇರರ್ ಸ್ಟಿಲ್. ಎರಡನೇದ್ದು. ಲಾಸ್ಟ್ಲಿ, to find the right master to guide him across the thorny paths of his imperfections. ಈಗ ನಮ್ಮ ಜೀವನ ಎಲ್ಲ ಕವಲು ದಾರಿ, ದುರ್ಮಾರ್ಗ, ಕಲ್ಲು ಮುಳ್ಳುಗಳಿಂದ ಕೂಡಿಂಥದ್ದು, ಅಂದ್ರೆ ಕಷ್ಟಗಳು. ಯಾಕೆ ಅಂತಂದ್ರೆ ನಮ್ಮಲ್ಲಿರುವಂತ ಇಂಪರ್ಫೆಕ್ಷನ್ಸ್. ಈ ಇಂಪರ್ಫೆಕ್ಷನ್ಸ್ ನಿಂದ ನಮ್ಮನ್ನ ಆಚೆ ದಾಟ್ಸೋದಕ್ಕೆ ಗುರು ಅಲ್ಲದೆ ಬೇರೆ ಯಾವ ಮಾರ್ಗವೂ ಇಲ್ಲ. ಎಂಥದಕ್ಕೆ? ಸಾಫ್ಟ್ ಮೆಡೋಸ್ ಆಫ್ ಲಿಮಿಟ್ಲೆಸ್ ಜಾಯ್ ಅಂಡ್ ಬ್ಲೆಸ್. ಅನಂತ ಅಂತ ಒಂದು ಶಬ್ದ ಕೇಳಿದಿರಿ ನೀವು. ಉದಾಹರಣೆ ಕೊಡ್ಬೇಕಂದ್ರೆ ಆಕಾಶ ಅನಂತವಾದ, ಸಾಗರ ಆಳನು ಹಾಗೆ, ಅಳತೆ ಅಗಲನು ಹಾಗೆ, ಅನಂತ. ಆ ಅನಂತವಾದಂತ ಆನಂದ ನಮ್ಮದನ್ನ ಆಗಿಸ್ಬೇಕು ಅಂತ ಹೇಳಿದ್ರೆ ಆ ಗುರು ಬೇಕು. ಈ ಮೂರು ಮನುಷ್ಯನಿಗೆ ದುರ್ಲಭ ಮತ್ತು ಇದು ಭಗವತ್ ಕೃಪೆಯಿಂದ ಸಾಧ್ಯ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಜೀವನ ಯಾವುದಕ್ಕೆ ತೊಡಗಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇದನ್ನ ನಾನು ಹೇಳ್ತಾ ಇರೋದು. ತದ ಮುಖಾಂತರ ಒಂದ್ ಸ್ವಲ್ಪ ಬೇಸಿಕ್ಸ್ ನಿಂದ ನಾನು ನಿಮ್ಮನ್ನ ಮೇಲ್ ತಗೊಂಡು ಹೋಗ್ತೀನಿ. ಲಿವಿಂಗ್ ಇಸ್ ಅನ್ ಆರ್ಟ್. ಈ ಬದುಕು ಒಂದು ಕಲೆ. ಒಂದೇ ಗರ್ಭದಲ್ಲಿ ಹುಟ್ಟಿರೋ 3 ಮಕ್ಕಳು
ಮೂವರು ಬದುಕಿನ ಶೈಲಿನೇ ಬೇರೆ ಇರ್ತದೆ. ಅಪ್ಪ ಅವನೇ, ಅಮ್ಮ ಅವಳೇ, ಸಂಸ್ಕೃತಿ ಅದೇ, ಧರ್ಮ ಅದೇ, ಎಲ್ಲ ಅದೇ. ಆದ್ರೂ ಕೂಡ ಯಾಕೆ ವ್ಯಕ್ತಿಯಲ್ಲಿ ವ್ಯತ್ಯಾಸ ಅಂದ್ರೆ ಬದುಕು ಒಂದು ಕಲೆ. ಆ ಕಲೆ ವ್ಯಕ್ತಿಯಲ್ಲಿ ವ್ಯತ್ಯಾಸ ಬರ್ತದೆ. ಯಾಕಂತಂದ್ರೆ ನಾವು ಆ ಕಲೆ, ಬದುಕುವ ಕಲೆ ನಾವೇ ಕಲ್ತ್ಕೊಳ್ಬೇಕು. ಎರಡನೇದ್ದು, ಲೈಫ್ ಇಸ್ ಅನ್ ಸ್ಕಿಲ್, ಕೌಶಲತೆ. ಏನ್ ಚೆನ್ನಾಗಿ ಹಾಡ್ದ ಅವನು ಚಿನ್ಮಯ. ಸೂರ್ಯ ಎಷ್ಟು ಚೆನ್ನಾಗಿ ತಬಲಾ ನುಡಿಸಿದ್ರು. ನಮ್ಮ ಮುರಳಿಯವರ ಮಗ. ಆ ಸ್ಕಿಲ್, ಆ ಕೌಶಲತೆ. ಜೀವನ ಅಂದ್ರೆ ಕೌಶಲತೆ. ಕೌಶಲತೆ ಇಲ್ಲದೆ ಇರೋ ವ್ಯಕ್ತಿಗೆ ಜೀವನ ಮಾಡೋದಕ್ಕೆ ಬರೋದೇ ಇಲ್ಲ. ಮೂರನೇದು, ಲೈಫ್ ಈಸ್ ಆಲ್ಸೋ ಅ ಟೆಕ್ನಿಕ್. ನೋಡಿ, ಪ್ರತಿಯೊಂದಕ್ಕೂ ಒಂದು, ನಮಗೆ ಅರ್ಧ ಗಂಟೆ 1 ಗಂಟೆ ನಿಂತ್ಕೊಂಡ್ರೆ ಬೆನ್ನು ನೋವು ಬರುತ್ತೆ. ಟ್ರಾಫಿಕ್ ಪೊಲೀಸು ಇಡೀ ದಿನ 30 ವರ್ಷ ಸರ್ವಿಸ್ ನಲ್ಲಿ ನಿಂತ್ಕೊಳ್ತಾರೆ. 8 ಗಂಟೆ ನಿಂತ್ಕೊಳ್ತಾರೆ. ಅವ್ರಿಗೇನಾಗಲ್ಲ. ಯಾಕೆ? ದೇ ನೋ ದ ಟೆಕ್ನಿಕ್. What a beauty it is if you are able to really go into the deep and understand. Life is an art, life is a skill, and life is a technique. Few have understood it in the lifespan of the human history. ಇಡೀ ವಿಶ್ವದ ಇತಿಹಾಸದಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಇವರು ಜಗತ್ತನ್ನು ಆಳ್ತಾರೆ. ಜಗತ್ತು, ಹಿ ಈಸ್ ಇನ್ಕ್ಲೂಸಿವ್, ತನ್ನನ್ನು ಆಳ್ತಾನೆ, ಜಗತ್ತನ್ನು ಆಳ್ತಾನೆ. ಆದ್ರೆ ಈ ಆರ್ಟ್, ಈ ಸ್ಕಿಲ್, ಈ ಟೆಕ್ನಿಕ್ ಎಲ್ಲಿಂದ ಕಲಿಬೇಕು? ಗೋ ಬ್ಯಾಕ್ ಟು ಉಪನಿಷತ್ಸ್. ದ ವರ್ಲ್ಡ್ ಟುಡೇ ಈಸ್ ಅನ್ಅವೇರ್ ಆಫ್ ದಿಸ್ ಪ್ರೋಸೆಸ್ ಆಫ್ ಲರ್ನಿಂಗ್. ಯಾವ ರೀತಿ ಕಲಿಕೆ, ಇದರ ಬಗ್ಗೆ ನಮಗೆ ಪರಿಚಯವೇ ಇಲ್ಲ. ಇಟ್ ಈಸ್ ನಾಟ್ ಟಾಟ್ ಇನ್ ದ ಸ್ಕೂಲ್, ಥ್ಯಾಂಕ್ ಗಾಡ್, ನಾರ್ ಇನ್ ದ ಯೂನಿವರ್ಸಿಟಿ. ಸ್ವಲ್ಪ ಸಮಯದ ಮುಂಚೆ ನಾನು ಇವತ್ತು ಸೋದರ ಸುರೇಶ್ ಅವರೊಟ್ಟಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಒಂದು ಇನ್ಸಿಡೆನ್ಸ್ ಹೇಳ್ತಾ ಇದ್ರು. ಒಂದ್ಸಲ ಪುರುಷೋತ್ತಮಾನಂದ ಗುರುಗಳು ಧಾರವಾಡದ ಆಶ್ರಮದಲ್ಲಿ ಇದ್ದಾಗ ಒಂದು 3 ಜನ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅವರು ಭೇಟಿಗೆ ಬಂದ್ರು. ಅವರೆಲ್ಲ 2-3 ಡಾಕ್ಟರೇಟ್ ಮಾಡಿದವರು. ಬಂದ್ಬಿಟ್ಟು ಕೇಳ್ತಾ ಇದ್ದಾರೆ ಸ್ವಾಮೀಜಿ ಹತ್ರ, ಸ್ವಾಮೀಜಿ ನಮ್ಮ ಜೀವನದಲ್ಲಿ ಬಹಳ ಜಿಗುಪ್ಸೆ ಆಗಿದೆ, ಡಿಪ್ರೆಷನ್ ಆಗಿದೆ. ಅಲ್ಲಯ್ಯ, 3 ಡಾಕ್ಟರೇಟ್ ಮಾಡಿದ್ದಾರೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. One individual give whole of his life to pursue 1 doctorate in the research. He's a researcher. 3 doctorates have been awarded to him, but yet he is unaware of the process of leading a happy life. Yake? It is not taught in the university, nor in the moral or the religious institutions. ಎಷ್ಟೊಂದು ಧಾರ್ಮಿಕ ಕೇಂದ್ರಗಳಿದೆ, ಎಷ್ಟೊಂದು ಸಂಸ್ಥೆಗಳಿದೆ, ಎಷ್ಟೊಂದು ನೈತಿಕ ಶಿಕ್ಷಣ ಸಂಸ್ಥೆಗಳಿದೆ. ಇಲ್ಲಿಯೂ ಕೂಡ ಇದನ್ನ ಕಲಿಸ್ಕೊಡೋಲ್ಲ. ಆದ್ರೆ ಅದಕ್ಕೆ ಇದು ಬಹಳ ಸೂಕ್ಷ್ಮವಾದದ್ದು, ಇದು ಗುಪ್ತವಾದದ್ದು. ಗುಪ್ತವಾದದ್ದು ಅಂತಂದ್ರೆ ಏನು? ವ್ಯಕ್ತಿ ಅದರೊಳಗಡೆ ಹೋಗಿ ಕಂಡುಕೊಳ್ಳಬೇಕು. ಆ ಕಾರಣಕ್ಕೋಸ್ಕರ ಈ ಉಪನಿಷತ್ ಅನ್ನುವಂಥ ಒಂದು ಪರಮಾದ್ಭುತವಾದಂತಹ ಭಾರತೀಯರಿಗೆ ಕೊಟ್ಟಂತಹ ಕೊಡುಗೆ ಯಾರು? ಅದನ್ನ ನಾನು ಮುಂದೆ ಹೇಳ್ತೇನೆ. ವೇದಾಂತ ಏನ್ ಮಾಡುತ್ತೆ? ಇಟ್ ಟ್ರೈನ್ಸ್ ಯು ಟು ಥಿಂಕ್ ಫಾರ್ ಯುವರ್ ಸೆಲ್ಫ್. ಈಗ ಇಡೀ ನಮ್ಮ ಜೀವನ ನೀವು ದಿನದ 24 ಗಂಟೆಯಲ್ಲಿ ನೋಡಿ ಏನ್ ಯೋಚನೆ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಮದೊಂದು ಬಿಟ್ಟು ಮಿಕ್ಕಿದ್ದೇ ಯೋಚನೆ ಮಾಡ್ತೀವಿ. ಈಗ ಮಿಕ್ಕಿದ್ ಯೋಚನೆ ಮಾಡೋದ್ರಲ್ಲಿ ಇಫ್ ಇಟ್ ಈಸ್ ಇನ್ವಾಲ್ವಿಂಗ್ ಮೈ ಡೆವಲಪ್ಮೆಂಟ್ ಆಲ್ಸೋ ಫೈನ್. ನಾನು ಕೂಡ ಇವತ್ತು ಈ ಸೆಷನ್ ಹೇಗ್ ಮಾಡ್ಬೇಕು ಅಂತದ್ರಲ್ಲೇ ತೊಡಗಿದ್ದೆ. ನಾನು ಸುರೇಶ್ ಅವ್ರಿಗೆ ಹೇಳ್ತಾ ಇದ್ದೆ, ಇವತ್ತಿನ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ, ಆನ್ಲೈನ್ ಉಪನ್ಯಾಸ ಮಾಲಿಕೆಯಲ್ಲಿ ರಮೇಶ್ ಉಮ್ರಾಣಿ ಅವರ ಸೆಷನ್ ಇಬ್ಬರಿಗೆ ಲಾಭ ಆಗುತ್ತೆ ಸುರೇಶ್ ಅಂತ ಹೇಳಿದವರು. ಯಾರು ಅಂತ ಕೇಳಿದಾಗ ನಾನು ಹೇಳಿದೆ, ಒಂದು ರಮೇಶ್ ಉಮ್ರಾಣಿ ಅವರಿಗೆ, ಇನ್ನೊಂದು ಆರ್ಗನೈಸ್ ಮಾಡಿರುವಂತ ಸುರೇಶ್ ಅವರಿಗೆ. ಇಲ್ಲ ಸರ್, ಇನ್ನೂ ಕೆಲವು ಜನ ತಗೊಳ್ತಾರೆ, ಅದು ಬೋನಸ್ ಅಂತ ಹೇಳಿದೆ ನಾನು. ಅಂಡ್ ರಮೇಶ್ ಉಮ್ರಾಣಿ ಇಸ್ ಲೈಫ್ ಪ್ರಿನ್ಸಿಪಲ್ ಈಸ್ ಹಿ ನೆವರ್ ಲೀಡ್ಸ್ ದ ಲೈಫ್ ಆನ್ ದ ಬೋನಸ್. ನೀವು ನಾನು ಇದನ್ನ ಕೊಡೋದಕ್ಕೋಸ್ಕರ ತಯಾರಿ ಮಾಡಿದೀನಿ, ನೀವು ಇದನ್ನ ಕೊಡ್ಸೋದಕ್ಕೋಸ್ಕರ ನೀವು ತಯಾರಿ ಮಾಡಿ ನೀವು ಕುಳಿತುಕೊಂಡು ಕೇಳ್ತೀರಿ. ಆ ಕಾರಣಕ್ಕೋಸ್ಕರ ನಾವಿಬ್ರು. ಆ ಕಾರಣದಿಂದ ಇಲ್ಲಿ ವೇದಾಂತ ಏನ್ ಮಾಡುತ್ತೆ ಅಂದ್ರೆ, ಇಟ್ ಟ್ರೈನ್ಸ್ ಯು ಟು ಥಿಂಕ್ ಆಫ್ ಯುವರ್ ಸೆಲ್ಫ್. ಅಷ್ಟ ಮಾತ್ರ ಅಲ್ಲ, ಮುಂದೆ ಏನ್ ಮಾಡುತ್ತೆ? ಇಟ್ ವಿಲ್ ಹೆಲ್ಪ್ ಯು ಟು ಅನಲೈಸ್, ಇನ್ವೆಸ್ಟಿಗೇಟ್ ಅಂಡ್ ರಿಯಲೈಸ್ ದ ಕ್ವಿಂಟಿಸೆನ್ಸ್ ಆಫ್ ದ ಲೈಫ್. ಏನ್ ಈ ಜೀವನ? ಅನಲೈಸ್, ಯಾಕೆ ಹೀಗಾಯ್ತು, ಯಾಕೆ ಏನಾಗ್ತಾ ಇದೆ, ಯು ವಿಲ್ ಅನಲೈಸ್ ಮಾಡಿದ್ರ ಅಲ್ಲಿಗೆ ಬಿಟ್ಬಿಡ್ಬಾರ್ದು. ಇನ್ವೆಸ್ಟಿಗೇಟ್, ಒಳ ಹೋಗ್ಬೇಕು. ಇನ್ವೆಸ್ಟಿಗೇಷನ್ ಕಲ್ಲೇ ನಿಲ್ಲಿಸಬಾರ್ದು. ಯಾವ್ದ್ರಿಂದ ನೋಡಿ, ಇದನ್ನ ಒಬ್ಬ ಡಾಕ್ಟರ್ ಫೀಲ್ಡಿಗೆ ಅಪ್ಲೈ ಮಾಡ್ಬೇಕಾದ್ರೆ ಡಾಕ್ಟರ್ ಮೊದಲು ಏನ್ ಮಾಡ್ತಾನೆ? ಡಯಾಗ್ನೋಸಿಸ್ ಸೆಂಟರ್ ಕಳಿಸ್ತಾನೆ, ರಿಪೋರ್ಟ್ಸ್ ಬರ್ತದೆ, ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ?
he will find out what is the disease and what is the prescription or the medicine available for that. He will realize it, and that particular medicine he prescribes for that particular doctor. Nodi Vedanta is too simple. Pratiyondu profession ge analyze, investigate and realize. ಡಾಕ್ಟರ್ ನನ್ನ ಶಾರೀರಿಕ ಸಮಸ್ಯೆಗಳಿಗೆ ಅವರು ಇದನ್ನು ಉಪಯೋಗಿಸಿಕೊಳ್ಳಬಹುದು, ಆದ್ರೆ ನಮ್ಮ ಮಾನಸಿಕ, ನಮ್ಮ ಬೌದ್ಧಿಕ ಮತ್ತು ನಮ್ಮ ಒಂದು ಭಾವನಾತ್ಮಕ ಜೀವನಕ್ಕೆ ಇದು ನಮ್ಮ ಪರವಾಗಿ ಇತರರು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ವೇದಾಂತ ಅಂದ್ರೆ ಏನು, ಹೀಗೆ ಮುಂದೆ ವೇದಾಂತ ಏನ್ ಕಲಿಸ್ಕೊಡ್ತದೆ ಅಂದ್ರೆ, ನಾಟ್ ಟು ಸಬ್ಮಿಟ್ ಯುವರ್ ಸೆಲ್ಫ್ ಟು ದ ಬ್ಲೈಂಡ್ ಫೇತ್. ಇಂಡಿಯಾ ಇಸ್ ಅ ಕಂಟ್ರಿ ಆಫ್ ಫುಲ್ ಆಫ್ blind faith. Very few people you find who can stop, think and proceed. Traffic signal ಎಲ್ಲ ಹಾಕಿರ್ತಾರೆ ನೋಡಿ, stop, red, yellow, think, then green, go. ಆದ್ರೆ ಕೆಲವೊಬ್ರು ಸ್ಟಾಪ್ ಇದ್ದಾಗ್ಲೂ ಎಕ್ಸಲರೇಟರ್ ಕೊಡ್ತಾನೆ ಇರ್ತಾರೆ. ಸೊ ದಿಸ್ ಇಸ್ ದ ಸೆಕೆಂಡ್ ಥಿಂಗ್, ನಾಟ್ ಟು ಸಬ್ಮಿಟ್. ವೇದಾಂತ ಅಂದ್ರೆ ಬ್ಲೈಂಡ್ ಫೇತ್ ಅಲ್ಲ, ಸೂಪರ್ಸ್ಟಿಷಿಯಸ್ ಬಿಲೀಫ್ ಅಲ್ಲ, ಮೌಢ್ಯತೆ ಅಲ್ಲ, ಅಥವಾ ಮೆಕ್ಯಾನಿಕಲ್ ರಿಚುವಲ್. ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ, ಕೆಲವೊಬ್ರು 30 ವರ್ಷವೂ ಅದೇ ಗಂಟೆ, ಅದೇ ಊದಿನ ಕಡ್ಡಿ, ಅದೇ ಮಂತ್ರ, ಅದೇ ಪೂಜೆ ಮಾಡಿ ಕೊನೆಗೆ ಇಷ್ಟೆಲ್ಲ ಮಾಡಿದ್ವಿ, ಭಗವಂತ ಏನ್ ಕೊಟ್ಟ ಅವನು ನಮ್ಗೆ ಅಂತ ಒಂದು ಜೀವನದಲ್ಲಿ ಏನಾದ್ರೂ ಅವಘಡ ಘಟನೆ ಅಥವಾ ಅವ್ರ ಜೀವನದಲ್ಲಿ ಏನಾದ್ರೂ ಒಂದು ಅಹಿತಕರವಾದಂತಹ ಘಟನೆ ನಡೆದ್ರೆ, ನಾನು ಕೆಲವೊಬ್ರು ನೋಡಿದೀನಿ, ಎಲ್ಲಾ ದೇವ್ರು ಮತ್ತು ದೇವ್ರ ವಿಗ್ರಹಗಳನ್ನೆಲ್ಲ ಸೇರಿಸಿ ನದಿಗೆ ಚೆಲ್ ಬಂದ್ಬಿಡ್ತಾರೆ. ಯಾಕೆ? ಬಿಕಾಸ್ ದೇ ವೇರ್ ಈದರ್ submitting themselves into the blind faith or superstitious belief or a mechanical ritual. Ultimately, Vedanta leads you to the spiritual enlightenment. ಒಂದು ಆಧ್ಯಾತ್ಮಿಕ ಬೆಳಕು ನೀವು ಕಾಣಿಸ್ಬೇಕು ಅಂತ ಹೇಳಿದ್ರೆ ಅದ್ರ ಹೆಸರು ವೇದಾಂತ. ಆಮೇಲೆ ಸೆಲ್ಫ್ ರಿಯಲೈಸೇಷನ್, ಆತ್ಮಾವಲೋಕನೆ. ಮನುಷ್ಯ ಯಾಕೆ ನಿರಂತರ ಮೌಢ್ಯತೆಯಲ್ಲಿ ನಡೀತಾ ಇರ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಎಲ್ಲಿ ನಿಲ್ಬೇಕು ಅನ್ನೋದು ಗೊತ್ತೇ ಇಲ್ಲ. ತಾಯಿ ಚಿಕ್ಕ ಮಗುಗಳ್ತಾಳೆ, ಸಾಕು ಕಂದ, ನಿಂಗ್ ತಿಳಿಯಲ್ಲ, ಸಿಕ್ಕಾಪಟ್ಟೆ ತಿಂದ್ಬಿಟ್ರೆ ರಾತ್ರಿ ಹೊಟ್ಟೆ ನೋವು ಕಂದ ನಿನಗೆ. ನಮ್ ಪರಿಸ್ಥಿತಿನೂ ಹಾಗೆ ಇದೆ. ಯಾವುದನ್ನ ಆಹಾರ ಈ ಇಂದ್ರಿಯಗಳ ಮೂಲಕ ತೆಗೆದುಕೊಳ್ತಾ ಇದ್ವಿ, ಎಲ್ಲಿ ನಿಲ್ಲಿಸಬೇಕು ಅನ್ನೋಂಥದ್ದು ಗೊತ್ತೇ ಇಲ್ಲ. ಆ ಕಾರಣಕ್ಕೋಸ್ಕರ ಆಧ್ಯಾತ್ಮಿಕ ಬೆಳಕನ್ನು ಕಾಣೋದಕ್ಕೋಸ್ಕರ ಎನ್ಲೈಟನ್ಮೆಂಟ್ ಮತ್ತು ನಮ್ಮ ಆತ್ಮಾವಲೋಕನೆ, ಆಮೇಲೆ ತನ್ನ ಮುಖಾಂತರ ಶ್ರೀರಾಮಕೃಷ್ಣ ಪರಮಹಂಸರು ಹೇಳೋ ಹಾಗೆ ಮನುಷ್ಯನ ಮೂಲ ಧ್ಯೇಯ ಅಂತಂದ್ರೆ ಭಗವತ್ ಸಾಕ್ಷಾತ್ಕಾರ. ಅದನ್ನೇ ಅಲ್ಟಿಮೇಟ್ ಗೋಲ್. ಆ ಗೋಲ್ ರೀಚ್ ಆಗೋದಕ್ಕೋಸ್ಕರ ಈ ವೇದಾಂತ ಒಂದು ಸೂಕ್ತವಾದ ಉಪಕರಣ. ಒಂದು ಅನ್ನೋಕ್ಕಿಂತಲೂ ಸೂಕ್ತವಾದ ಉಪಕರಣ ಇದು ಒಂದೇ. ಇದನ್ನ ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ಭಾಷೆ ಬೇರೆ ಇರ್ಬೋದು, ಧರ್ಮ ಯಾವುದೇ ಇರ್ಬೋದು, ಗೊತ್ತಿಲ್ದೆ ಅವರು ಅನುಸರಿಸುವಂಥದ್ದು ಕೂಡ ವೇದಾಂತನೇ. ಈಗ ಪ್ರತಿಯೊಬ್ಬ ವ್ಯಕ್ತಿ ಹಿ ಇಸ್ ಅವೇರ್ ಆಫ್ ಹಿಸ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ನೀನ್ ಯಾರು ಅಂತ ಕೇಳಿದಾಗ ನಾವು ಎಷ್ಟೋ ಸಲ, ಈಗ ನಾನು ಯಾರು ಅಂತ ಕೇಳಿದಾಗ ನಾನು ಶರೀರದಿಂದ ನಾನು ರಮೇಶ್ ಉಮ್ರಾಣಿ, ಇಂಥವನು ತಂದೆ ತಾಯಿ. ಆಮೇಲೆ ನಿಮ್ಮ ಮನಸ್ಸಿನಿಂದ ನೀವು ಗುರುತಿಸ್ಕೊಳ್ತೀರ, ನಿಮ್ಮ ಮನಸ್ಸಿನ ಶಕ್ತಿ, ಮನಸ್ಸಿನಿಂದ ಏನೇನೆಲ್ಲ ಸಾಧಿಸಿದಿರಿ. ಆಮೇಲೆ ನಿಮ್ ಇಂಟೆಲೆಕ್ಟ್ ನಿಂದ, ಈಗ ಅವ್ರು ಹೇಳ್ತಾ ಇದ್ರು ಮೋಟಿವೇಶನಲ್ ಸ್ಪೀಕರ್, ಲಿಮ್ರಾ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ರಿಸೋರ್ಸ್ ಪರ್ಸನ್. ಇವೆಲ್ಲ ಶರೀರ, ಮನಸ್ಸು, ಬೌದ್ಧಿಕತೆಯಿಂದ ನಾವು ನಮ್ಮನ್ನ ನಾವು ಗುರುತಿಸ್ಕೊಳ್ತೀವಿ. ಬಟ್ ನಾಟ್ ಯುವರ್ ರಿಯಲ್ ಸೆಲ್ಫ್. ನಿಜಕ್ಕೂ ನಾನು ಯಾರು ಅನ್ನುವಂಥದ್ದು ಯಾವುದರಿಂದ ನಾವು ಗುರುತಿಸ್ಕೊಳ್ಬೇಕು, ಅದರಿಂದ ನಾವು ಗುರುತಿಸ್ಕೊಳ್ಳೋದೇ ಇಲ್ಲ. ಉದಾಹರಣೆಗೆ, ಈಗ ಎಲೆಕ್ಟ್ರಿಸಿಟಿ ಇದೆ. ಎಲೆಕ್ಟ್ರಿಸಿಟಿನ ನಾವು ಗುರುತಿಸೋದನ್ನ ಬಿಟ್ಟು ನಾವೇನ್ ಮಾಡ್ತೀವಿ? ಬಲ್ಬ್ ಹತ್ತ ಕರೆಂಟ್ ಬಂತು, ಫ್ಯಾನ್ ತಿರುಗ್ತಾ ಕರೆಂಟ್ ಬಂತು, ಫ್ರಿಡ್ಜ್ ಆನ್ ಆಯ್ತಾ ಕರೆಂಟ್ ಬಂತು, ಮೊಬೈಲ್ ಬ್ಯಾಟ್ರಿ ಕರೆಂಟ್ ಬಂತು. But remember, all these are the manifestation of the electricity, but they are not in electricity by itself. ಬಲ್ಬ್ ಇದ್ರೂ ಎಲೆಕ್ಟ್ರಿಸಿಟಿ ಇರುತ್ತೆ, ಮೊಬೈಲ್ ಇದ್ರೂ ಎಲೆಕ್ಟ್ರಿಸಿಟಿ ಇರುತ್ತೆ, ಫ್ಯಾನ್ ತಿರುಗದೆ ಇದ್ರೂ ಎಲೆಕ್ಟ್ರಿಸಿಟಿ ಇರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಹಂಗೆ ಈ ಶರೀರ, ಈ ಬುದ್ಧಿ, ಈ ಮನಸ್ಸು ಇದ್ರ ಮಾತ್ರ ಇದೆ. ಆದ್ರೆ ನಾನೊಂದು ಚೈತನ್ಯ ತತ್ವ ಅನ್ನುವಂಥದ್ದೇ ನಿಜವಾದ ವೇದಾಂತ. ವೇದಾಂತ ಹೆಲ್ಪ್ಸ್ ಯು ಟು ಅನ್ಫೋಲ್ಡ್ ಯುವರ್ ಸೆಲ್ಫ್. ಅನ್ಫೋಲ್ಡ್ ಅಂದ್ರೇನು? ಅದು ನಮ್ಮ ಒಳಗಡೆ ಫೋಲ್ಡ್ ಆಗಿದೆ, ಒಂದು ಸ್ಪ್ರಿಂಗ್ ಇದ್ದಂಗೆ. ಈಗ ಅದನ್ನ ಪ್ರೆಸ್ ಮಾಡಿದಾಗ ಅದ್ರ ಮೇಲೆ ಇದೆ. ನೀವು ಸ್ಪ್ರಿಂಗ್ ನಿಂದ ಕೂತ್ಕೊಂಡಿದ್ರಿ ಅಥವಾ ಬಾರ್ ಹಾಕಿದ್ರಿ ಅಂತ ಅನ್ಕೊಳ್ಳಿ, ಸ್ಪ್ರಿಂಗ್ ತೆಗೆದ ತಕ್ಷಣ ಏನಾಗ್ತದೆ? ಇಟ್ ಅನ್ಸ್ಪ್ರಿಂಗ್ಸ್.
ಸೊ ಸಿಮಿಲರ್ಲಿ ನಮ್ಮ ಒಳಗಡೆ ಈ ವೇದಾಂತ ಏನ್ ಮಾಡ್ತದ್ರೆ, ನನ್ನಲ್ಲಿ ಸೂಕ್ಷ್ಮವಾಗಿ ಒಳಗಡೆ ಹುದುಗಿರುವಂತ ಈ ಆತ್ಮ ಅದು ವ್ಯಕ್ತಗೊಳ್ಳೋದಕ್ಕೆ ಶುರು ಆಗುತ್ತೆ. ಡಿಸ್ಕವರ್ ದ ಟ್ರೂ ನೇಚರ್ ಆಫ್ ಯುವರ್ ಇನ್ಹೆರೆಂಟ್ ಬೀಯಿಂಗ್. ಅದು ಸದಾ ನಿನ್ನ ಒಳಗಡೆನೆ ಇದೆ. ಅದನ್ನ ಏನ್ ಮಾಡ್ಬೇಕು? ಕಂಡು ಹಿಡಿಬೇಕು. ಡಿಸ್ಕವರ್ ಅಂದ್ರೆ ಏನು? ವಾಸ್ಕೋಡಿ ಗಾಮ ಡಿಸ್ಕವರ್ಡ್ ದ ಸಿ ರೂಟ್ ಅಂತ ಹೇಳ್ತೀವಿ. ಅಂದ್ರೆ ಅದು ಇತ್ತು, ಆದ್ರೆ ಅವನು ಅದನ್ನ ಕಂಡು ಹಿಡ್ದ. ಡಿಸ್ಕವರ್ ಅಂದ್ರೆ ಏನು? ಇರೋದನ್ನ ಕಂಡು ಹಿಡಿಯೋದನ್ನ ಡಿಸ್ಕವರ್. ನ್ಯೂಟನ್ ಮೇಲ್ಗಡೆಯಿಂದ ಕೆಳಗಡೆ ಬಿತ್ತು, ನೋಡ್ದವನ ಆ ಆಪಲ್ ಅನ್ನ. ಮೊದಲು ಬೀಳ್ತಾ ಇತ್ತು, ವಿವೇಕಾನಂದರು ಹೇಳ್ತಾರೆ ಇದನ್ನ. ಆದ್ರೆ ಅವನ್ ಏನ್ ಮಾಡ್ದ? ಯಾಕೆ ಬಿತ್ತು ಅದನ್ನ ಮುಂದೆ ಅವನು ತನ್ನ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿ ಪ್ರಪ್ರಥಮ ಬಾರಿಗೆ ಜಗತ್ತಿಗೆ ವೈಜ್ಞಾನಿಕವಾಗಿ ಅದು ಕೊಟ್ಟ. ಅದರಿಂದ ಅವನಿಗೆ ನೊಬೆಲ್ ಪ್ರೈಸ್ ಸಿಕ್ತು. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇನೆ, ನೊಬೆಲ್ ಪ್ರೈಸ್ ಪಡೆಯೋಕೆ ಏನ್ ಮಾಡ್ಬೇಕು ಗೊತ್ತಾ? ಏನು ಮಾಡ್ಬಾರ್ದು ಕಣೋ, ಜಸ್ಟ್ ಅಪ್ಲೈ ಯುವರ್ ಕಾಮನ್ ಸೆನ್ಸ್. ಲಾಭ ಏನ್ ಗೊತ್ತಾ? ನಮಗೆ ನೊಬೆಲ್ ಪ್ರೈಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಬೆಲ್ ಪೀಸ್ ಸಿಗುತ್ತೆ, ಅಂದ್ರೆ ಮನಃಶಾಂತಿ ಸಿಗ್ತದೆ. ನೊಬೆಲ್ ಪ್ರೈಸ್ಗೆ ಮನಃಶಾಂತಿಗೆ ಇರುವಷ್ಟು ಬೆಲೆ ಇಲ್ಲ. ಸೊ ಡಿಸ್ಕವರ್ ದಿಸ್ ಇನ್ಹೆರೆಂಟ್ ನೇಚರ್. ಯುವರ್ ರಿಯಲ್ ಬೀಯಿಂಗ್ ಇಸ್ ಡಿವೈನ್. ನೀನು ನಿನ್ನ ನಿಜವಾದ ಒಂದು ಐಡೆಂಟಿಫಿಕೇಶನ್ ಏನು ಅಂತಂದ್ರೆ, ನೀನು ದೈವಿ ಸ್ವರೂಪ, ನೀನು ದೈವತ್ವದ ಸ್ವರೂಪ. ಆದ್ರೆ ಅದು ಇಗ್ನೋರೆನ್ಸ್ ನಿಂದ ನಾವು ಮರ್ತು ಬಿಟ್ಟಿದೀವಿ, ಬರೀ ಈ ಶರೀರ ಮನಸ್ಸು ಬುದ್ಧಿ ಇದರಿಂದ. ದ ಅಬಾರ್ಡ್ ಆಫ್ ಅಬ್ಸಲ್ಯೂಟ್ ಪೀಸ್ ಅಂಡ್ ಬ್ಲಿಸ್ ಯಾವುದು? ಆ ಡಿವಿನಿಟಿ. ಅದು ಎಲ್ಲಿದೆ? ನಿನ್ನ ಒಳಗಡೆನೆ ಇದೆ. ಲೈಫ್, ವಾಟ್ ಇಸ್ ಲೈಫ್? ನಮ್ಮ ಸಂಸ್ಕೃತಿ ಬಹಳ ಅದ್ಭುತವಾದದ್ದು. ಇಲ್ಲಿ ಡೆಫಿನಿಷನ್ ಹೀಗೆ: ಲೈಫ್ ಇಸ್ ಡಿಫೈನ್ಡ್ ಇನ್ ಸ್ಯಾನ್ಸ್ಕ್ರಿಟ್ ಆಸ್ ಅನುಭವ ಧಾರ. ನಮ್ಮ ಕಾಟನ್ ದಾರ ಅಲ್ಲ, ಈ ಎಣ್ಣೆ ಆ ಪ್ಯಾಕೆಟ್ ನಿಂದ ಅಥವಾ ಒಂದು ಪಾತ್ರೆಯಿಂದ ನೀವು ದೀಪಕ್ಕೆ ಹಾಕಬೇಕಾದ್ರೆ ಅದು ಒಂದೇ ಸಮನೆ ಫ್ಲೋ ಆಗ್ತಾ ಇರ್ತದೆ ನೋಡಿ. ಧಾರ, ಸ್ಟ್ರೀಮ್, ಕಂಟಿನ್ಯೂಯೇಷನ್, ಅನುಭವ ಧಾರ. ಇಟ್ಸ್ ಅ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸ್. ವಾಟ್ ಇಸ್ ಲೈಫ್? ಲೈಫ್ ಇಸ್ ಅ ಸ್ವಲ್ಪ, ಈಗ ನಾನು ವೇದಾಂತಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮನಸ್ಸನ್ನ ಆಚೆ ಈಚೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಆಸ್ ಲಾಂಗ್ ಆಸ್ ಎಕ್ಸ್ಪೀರಿಯನ್ಸಸ್ ಫ್ಲೋ ದೇರ್ ಇಸ್ ಲೈಫ್. ಎಲ್ಲಿವರೆಗೂ ನಮ್ಮ ಜೀವನ? ಬಹಳಷ್ಟು ಜನ ನಾವು ಉಸಿರಾಡುವವರೆಗೆ ಅಂತೀವಿ. ಆಸ್ ಲಾಂಗ್ ಆಸ್ ದ ಎಕ್ಸ್ಪೀರಿಯನ್ಸಸ್ ಫ್ಲೋ ದೇರ್ ಇಸ್ ಲೈಫ್. ವೆನ್ ದ ಫ್ಲೋ ಸೀಸಸ್, ಲೈಫ್ ಈಸ್ ಎಕ್ಸ್ಟಿಂಕ್ಟ್. ಈ ಅನುಭವ ಧಾರ ಅದು ನಿಂತೋಯ್ತು ಅಂತ ಹೇಳಿದ್ರೆ ಜೀವನ ಎಕ್ಸ್ಟಿಂಕ್ಟ್, ಮುಗಿದೋಯ್ತು. ಏನು? an experiences is a unit of life and it is constituted by two factors. ಯಾವ್ದು ಎರಡು ಕಾಂಪೋನೆಂಟ್ಸ್? ಒಂದು ಸಬ್ಜೆಕ್ಟ್, ಇನ್ನೊಂದು ಆಬ್ಜೆಕ್ಟ್. ದ ಇಂಡಿವಿಜುವಲ್ ವ್ಯಕ್ತಿ, ಯು ಆರ್ ದ ಸಬ್ಜೆಕ್ಟ್, ಐ ಆಮ್ ದ ಸಬ್ಜೆಕ್ಟ್. ಈ ಹೊರ ಜಗತ್ತಿದೆಯಲ್ಲ, ಇಟ್ ಈಸ್ ದ ಆಬ್ಜೆಕ್ಟ್. ಈಗ when you contact the world, means when the subject contacts the object, you will gain an experience. ಈಗ ನಾನು ಈ ಲ್ಯಾಪ್ಟಾಪ್ ಅನ್ನುವಂಥದ್ದು ಒಂದು ವರ್ಲ್ಡ್, ನಾನೊಂದು ಸಬ್ಜೆಕ್ಟ್, ಇದೊಂದು ಆಬ್ಜೆಕ್ಟ್. ಸೊ ಇದನ್ನ ಮುಟ್ಟಿ ನಾನು ಆಪರೇಟ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಇದರಿಂದ ನನಗೆ ಒಂದು ಅನುಭವ ಸಿಗುತ್ತೆ. ಸೊ ವಾಟ್ ಇಸ್ ಲೈಫ್? ಲೈಫ್ ಈಸ್ ಅ experience, continuation of the experiences or the stream of experiences. When we subject connect to the object, it generates experience. So that's the reason ನೋಡಿ, ಮಲಗದಾಗ ಎಕ್ಸ್ಪೀರಿಯನ್ಸಸ್ ಇರೋದಿಲ್ಲ, ಏನು ನಡೀತದೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಎಲ್ಲ ಒಂದು ಸುಪ್ತ ಅವಸ್ಥೆಯಲ್ಲಿ, ಸೂಕ್ಷ್ಮಾವಸ್ಥೆಯಲ್ಲಿ ಅದು ಇರ್ತದೆ. ಆ ಕಾರಣಕ್ಕೋಸ್ಕರ ಜೀವನ ಅಂತಂದ್ರೇನು? ಇಟ್ ಇಸ್ ದ ಫ್ಲೋ ಆಫ್ ಎಕ್ಸ್ಪೀರಿಯನ್ಸಸ್. ವಯಸ್ಸು ಚಿಕ್ಕದಿದ್ದಷ್ಟು ಎಷ್ಟು ಆನಂದವಾಗಿರ್ತವೆ ಮಕ್ಕಳು, ಯಾಕಂತಂದ್ರೆ ಅವಕ್ಕೆ ಅನುಭವ ಕಡಿಮೆ ಇರ್ತದೆ. ವಯಸ್ಸಾಗ್ತಾ ಆಗ್ತಾ 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 ಈ ಜೀವನದ ಒಂದು ಪಯಣದಲ್ಲಿ ಅನುಭವಗಳು, ಅದಕ್ಕೆ ನೋಡಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬರೀ ಮುಖದ ಮೇಲೆ ಗೆರೆಗಳು ಬರೋದಿಲ್ಲ, ಕಣ್ಣು ಕೆಳಗಡೆ ಕಪ್ಪಾಗೋದಿಲ್ಲ. ಆ ಜೀವನದ ಅನುಭವಗಳ ಒತ್ತಡದಲ್ಲಿ ಈ ಮನುಷ್ಯ ಒದ್ದಾಡಿ ಹೋಗ್ತಾನೆ, ಯಾಕಂದ್ರೆ ಎಕ್ಸ್ಪೀರಿಯನ್ಸಸ್. ಸೊ ದಿಸ್ ಎಕ್ಸ್ಪೀರಿಯನ್ಸಸ್ ಯು ಕ್ಯಾನ್ ಯೂಸ್ ಫಾರ್ ಪಾಸಿಟಿವ್ ಆರ್ ಇವನ್ ಯು ಕ್ಯಾನ್ ಯೂಸ್ ಫಾರ್ ನೆಗೆಟಿವ್. ಈಗ ಏನ್ ಹೇಳಿದೆ ನಿಮಗೆ ವೇದಾಂತ ತತ್ವ? ಜೀವನ ಅಂತ ಹೇಳಿದ್ರೇನೆ ಅನುಭವ ಧಾರ. ಇದನ್ನ ಯಾರು ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ? ನಾನು ಸಬ್ಜೆಕ್ಟ್ ಮತ್ತು ಒಂದು ಆಬ್ಜೆಕ್ಟ್ ಅಂತಿದೆ. ಅದಕ್ಕೆ ನೀವು ನೋಡಿ ದಿನಾ ಹೊಸ ಹೊಸ ಅನುಭವಗಳು, ಯಾಕಂದ್ರೆ ಈ ಸಬ್ಜೆಕ್ಟ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಆಬ್ಜೆಕ್ಟ್. ವೆನ್ ಬೋತ್ ಆರ್ ಇನ್ ಕನೆಕ್ಟ್, there
emerges an experience. ಈಗ ಎರಡು ಬಗೆಯ ಚಿಂತಕರು ವಿಶ್ವದಲ್ಲಿ, ಮನುಷ್ಯರಲ್ಲಿ ಎರಡು ಬಗೆಯ ಚಿಂತಕರು. One class of thinkers worked upon the object world to provide humanity with comforts and happiness and welfare of the human society. ಇವ್ರನ್ನ ನಾವು ವಿಜ್ಞಾನಿಗಳು ಅಂತ ಕರಿತೀವಿ. ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಡೀ ತಮ್ಮ ಜೀವನವನ್ನ ಈ ಆಬ್ಜೆಕ್ಟಿವ್ ವರ್ಲ್ಡ್ ಮೇಲೆ ಕೇಂದ್ರೀಕರಿಸಿ ತಮ್ಮನ್ನು ತಾವು ಅದರಲ್ಲಿ ತೊಡಗಿಸ್ಕೊಂಡು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ 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 ಈ ಮನುಷ್ಯನಿಗೆ ಎಷ್ಟು ಬೇಕು ಅದನ್ನ ಮಿತಿ ಮೀರಿ ಹೋಗುವಷ್ಟು ಕಂಫರ್ಟ್ಸ್. ಇವತ್ತು ನೋಡಿ, ಮೊದಲು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಒಂದು ದಿನ ಹೋಗ್ತಿತ್ತು. ಈಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕೆಲವೇ ಗಂಟೆಗಳಲ್ಲಿ ಹೋಗ್ಬೋದು. ಮೊದಲು ಈ ಒಂದು ಕಮ್ಯುನಿಕೇಶನ್ ಅನ್ನುವಂಥದ್ದು, ಒಂದು ಪತ್ರ ಬರೆದ್ರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗೋದಕ್ಕೆ ಒಂದು ವಾರ ತಗೊಳ್ತಿತ್ತು. ಇವತ್ತು ಇಲ್ಲಿ ಕುಳಿತುಕೊಂಡು ಅಮೆರಿಕಾದಲ್ಲಿ ಇರೋ ಜೊತೆ ಏನಲ್ಲ, ಈಗ ನಾವೇ ನೋಡಿ ನಮ್ಮ ಮನೇಲಿ ಕೂತ್ಕೊಂಡು ಒಬ್ರೊಬ್ರು ಮುಖ ನೋಡ್ಕೊಂಡು ಮಾತಾಡ್ತಾ ಇದ್ವಿ. ಇದೇನೋ a class of a thinker who worked on the objective world, and these people are called as scientists. In a perfected world today, ಏನ್ ಪರ್ಫೆಕ್ಷನ್ ಗೊತ್ತಾ? ಒಂದು ಮೆಸೇಜ್ ಕೊಟ್ರು, ಡೆಲಿವರಿ ಆಯ್ತಾ ಇಲ್ಲ ಗೊತ್ತಾಗ್ತದೆ. ಮೊದಲು ರಿಜಿಸ್ಟರ್ಡ್ ಪೋಸ್ಟ್ ವಾಪಸ್ ಬರೋಕಾಗಿತ್ತು. ಈ ಎಲ್ಲವೂ ಈ ಪರ್ಫೆಕ್ಟೆಡ್ ಕಂಫರ್ಟ್ಸ್ ಮಧ್ಯೆಯೂ there is only worry and anxiety, suffering, sorrow ಎವ್ರಿವೇರ್. ಜಗತ್ತು ಎಷ್ಟು ದುಃಖದಲ್ಲಿ ಮುಳುಗಿದೆ. ಯಾಕೆ ಅಂತ ಕೇಳಿದ್ರೆ, ಕಂಫರ್ಟ್ಸಿಗೂ ಸೌಲಭ್ಯಕ್ಕೂ ಮತ್ತು ಜೀವನದ ನೆಮ್ಮದಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಅದಕ್ಕೆ ನಾವ್ ಹೇಳ್ತೀವಿ, ನಮ್ಮ ಪೂರ್ವಜರು ಎಷ್ಟು ಚೆನ್ನಾಗಿದ್ರು ನೋಡಪ್ಪ. ನಾವೇ ತಗೊಂಡ್ರೆ ಬಹಳ ಅಲ್ಲ, ಒಂದು 30 ವರ್ಷದ ಹಿಂದಿನ ಜೀವನ ನೋಡ್ಬಿಟ್ರೆ ಎಷ್ಟು ಚೆನ್ನಾಗಿದ್ರು, ಎಷ್ಟು ಆರಾಮವಾಗಿದ್ರು. ನಾವು ಎಲ್ಲಿ ಓದ್ತಿದ್ವಿ, ಯಾವ ಊರಿಂದ. ನಾನ್ ಧಾರವಾಡದಲ್ಲಿ ಓದ್ಬೇಕಾದ್ರೆ ತಂದೆ ತಾಯಿಗೆ ಭೇಟಿ ಆಗ್ಲಿಕ್ಕೆ ಹೋದ್ರು ಒಮ್ಮೆ ಎಷ್ಟೋ ಸಲ ನಾನು ಹೋದ್ಮೇಲೆ ಪತ್ರ ಬಂದಿರ್ತಿತ್ತು. ಈಗ ಮಗು ಶಾಲೆಗೆ ಹೊರಟಬೇಕಾದ್ರೆ 4 ಸಲ SMS ಬರ್ತದೆ, ಯುವರ್ ಚೈಲ್ಡ್ ಹಸ್ ಬೋರ್ಡೆಡ್ ದ ಬಸ್, ಯುವರ್ ಚೈಲ್ಡ್ ಇಸ್ ಗೆಟಿಂಗ್ ಡೌನ್ ದ ಬಸ್, ಯುವರ್ ಚೈಲ್ಡ್ ಹಸ್ ಎಂಟರ್ಡ್ ಇನ್ ಟು ದ ಬಸ್, ವಿ ಆರ್ ಸ್ಟಕ್ ಇನ್ ಟು ದ ಟ್ರಾಫಿಕ್. ಯಾಕೆಂದ್ರೆ ಆಂಗ್ಸೈಟಿ. ಎಷ್ಟು ಮನುಷ್ಯ ಈ ಕಂಫರ್ಟ್ಸ್ ಒಂದ್ ಕಡೆ ಬಂದಿದೆ, ಇನ್ನೊಂದು ಆಂಗ್ಸೈಟಿ, ಸಫರಿಂಗ್, ಸಾರೋ ಇದೆಲ್ಲ ಇದೆ. ಇದು ವಸ್ತು ಪ್ರಪಂಚದ ಒಟ್ಟಿಗೆ ನೀವು ವ್ಯವಹರಿಸಿದಾಗ ನಿಮಗೆ ಅನುಭವಗಳು ಉದ್ಭವವಾಗುತ್ತೆ. ಈಗ ನಮ್ಮ ಋಷಿ ಪರಂಪರೆಯ ನಾಡಿಗೆ ಬರೋಣ. ದ ಏನ್ಷಿಯಂಟ್ ಶೇಸಸ್ ಲಿವಿಂಗ್ ಇನ್ ದ ಹಿಮಾಲಯ ರೇಂಜಸ್. ಯಾಕಂದ್ರೆ ವೇದಾಂತ ಅಂದ್ರೆ ಅದು ನಂಬುದು, ಬೇರೆ ಯಾರದೂ ಅಲ್ಲ. ಇವ್ರೇನ್ ಮಾಡಿದ್ರು, ದೀಸ್ ಗ್ರೇಟ್ ಫಿಲಾಸಫರ್ಸ್ ಅನಲೈಸ್ಡ್ ದ ಅನಾಟಮಿ ಆಫ್ ಎಕ್ಸ್ಪೀರಿಯನ್ಸ್. ಈಗ ಡಾಕ್ಟರ್ಸ್ ಕಲಿಯೋ ಅನಾಟಮಿ ಬೇರೆ, ಅವರು ಶರೀರದ ಅನಾಟಮಿಯನ್ನ ಕಲಿತಾರೆ. ಇಲ್ಲಿ ನಮ್ಮ ಋಷಿ ಮುನಿಗಳು ಏನ್ ಮಾಡಿದ್ರು ನೋಡಿ, ಅನಲೈಸ್ ಏನ್ ಮಾಡಿದ್ರು, ಅನಾಟಮಿ ಆಫ್ ಈ ಅನುಭವ ಹುಟ್ಟುತ್ತಲ್ಲ, ದುಃಖ, ಉದ್ವೇಗ, ಆನಂದ, ನಾನಾ ರೀತಿ ಈ ಅನುಭವಗಳು ಹುಟ್ಟತಾವಲ್ವಾ, ಇದ್ರ ಅನಾಟಮಿ ಸ್ಟಡಿ ಮಾಡಿದ್ರು. ಅವರು ಸ್ಟಡಿ ಮಾಡಿ ಏನ್ ಕಂಡು ಹಿಡಿದ್ರು, ಡಿಸ್ಕವರ್ ಮಾಡಿದ್ರು. ಏನು? ಅಂಡ್ ಡಿಸ್ಕವರ್ಡ್ ದಟ್ ದ ಸಬ್ಜೆಕ್ಟ್, ದ ಇಂಡಿವಿಜುವಲ್ ವಾಸ್ ಅನ್ಅಟೆಂಡೆಡ್, ನೆಗ್ಲೆಕ್ಟೆಡ್ ಟು ಅ ಪಾಯಿಂಟ್ ಆಫ್ ಅ ಫಾಲ್ಟ್. ಉದಾಹರಣೆಗೆ, ಈಗ ಒಂದು ಬೆಂಜ್ ಕಾರನ್ನ ನನಗೆ ತಂದು ಕೊಡ್ತಾರೆ, ಅದು ಆಬ್ಜೆಕ್ಟ್. ಆ ಬೆಂಜ್ ಕಾರನ್ನ ಸರಿಯಾದ ರೀತಿಯಲ್ಲಿ ನಾನು ಓಡಿಸಬೇಕು. ಅದು ನನಗೆ ಒಂದು ಪೂರಕ ಅಂದ್ರೆ ಏನು, ನನ್ನ ಬೆಳವಣಿಗೆಗೆ, ನನ್ನ ಅನುಕೂಲಕ್ಕೆ ಅದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಐ ನೀಡ್ ಟು ಬಿ ಟ್ರೈನ್ಡ್ ಸಫಿಶಿಯಂಟ್ಲಿ ಹೌ ಟು ಡ್ರೈವ್ ದಟ್ ಆಬ್ಜೆಕ್ಟ್. ವೈ? ಬಿಕಾಸ್ ದಟ್ ಇಸ್ ಅ ಆಬ್ಜೆಕ್ಟ್ ಅಂಡ್ ಐ ಆಮ್ ಅ ಸಬ್ಜೆಕ್ಟ್. ಸೊ ಅದಕ್ಕೋಸ್ಕರ ನೋಡಿ, ಯಾವುದೇ ಒಂದು ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡು ಹೊಸದಾಗಿ ತಂದಾಗ, ಇವತ್ತೊಂದು ಮೊಬೈಲ್ ಕೂಡ ಇರಬಹುದು, ಅದನ್ನ ಉಪಯೋಗಿಸಬೇಕು, ಅದನ್ನ ಕಂಡು ಹಿಡಿದಿದ್ದಾರೆ, ಆಬ್ಜೆಕ್ಟ್ ಕಂಡು ಹಿಡಿದಿದ್ದಾರೆ, ಬಟ್ ಅದನ್ನು ಉಪಯೋಗಿಸುವಂತ ವ್ಯಕ್ತಿ ಯಾರು? ಸಬ್ಜೆಕ್ಟ್. ಅದಕ್ಕೆ ನೋಡಿ, ಇವತ್ತು ಏನಿದ್ರು ಗೂಗಲ್ ಮಾಮ, ಗೂಗಲ್ದಲ್ಲಿ ಎಂಟರ್ ಆಗ್ಬಿಟ್ಟು ಇದು ಹೇಗೆ ಮಾಡ್ಬೇಕು, ಇದು ಹೇಗೆ ಮಾಡ್ಬೇಕು, ಅದು ಗೈಡ್ ಮಾಡುತ್ತೆ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಐ ಆಮ್ ನಾಟ್ ಬೀಂಗ್ ಟ್ರೈನ್ಡ್, ಐ ಕೆನಾಟ್ ಯೂಸ್ ದ ವರ್ಲ್ಡ್ ಫಾರ್ ಮೈ ಕಂಡ್ಯೂಸಿವ್ ಗ್ರೋತ್. ಸೊ ಈ ಕಾರಣಕ್ಕೋಸ್ಕರ ಋಷಿ ಮುನಿಗಳು ಇದನ್ನ ಕಂಡು ಹಿಡಿದ್ರು. ಏನು? ಸಬ್ಜೆಕ್ಟ್ ಮೀನ್ಸ್ ದ ಇಂಡಿವಿಜುವಲ್ ಈಸ್ ಅನ್ಅಟೆಂಡೆಡ್ ಅಂಡ್ ಇಟ್ ಈಸ್ ಆಲ್ಸೋ ನೆಗ್ಲೆಕ್ಟೆಡ್, ವೈಲ್ ದ ವರ್ಲ್ಡ್ was well taken care by the science. ವಸ್ತು ಪ್ರಪಂಚ ಇದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕೆಲಸ ಮಾಡುವಂತ ಥಿಂಕರ್ಸ್ ಗಳಿಂದ ಸಾಕಷ್ಟು ಚೆನ್ನಾಗಿ ಅದನ್ನ ನಿರ್ವಹಿಸಿದ್ದಾರೆ. ಕಾನ್ಸಿಕ್ಯೂಟಿವ್ಲಿ ದ ಅನ್ಪ್ರಿಪೇರ್ಡ್ ಇಂಡಿವಿಜುವಲ್ಸ್ ಅಂದ್ರೆ ನನಗ್ ಗೊತ್ತಿಲ್ಲ, ಅದಕ್ಕೆ ನೋಡಿ ಒಬ್ಬ ವಯಸ್ಸಾದವನು ಮೊಬೈಲ್ ತಗೊಂಡ್ಬಂದ್ಬಿಟ್ರೆ ಅದನ್ನ ಆಪರೇಟ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ನೋಡಿ ವಯಸ್ಸಾಗ್ತಾ ಆಗ್ತಾ 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 ಕೆಲವೊಬ್ರಿಗೆ ಏನಾದ್ರೂ ಹೊಸದನ್ನ ಟೆಕ್ನಾಲಜಿ, ಅದು ನನಗ್ ಬೇಡ, ಅದು ನನಗ್ ಬೇಡ, ಬಿಕಾಸ್ ದೇ ಆರ್ ನಾಟ್ ಪ್ರಿಪೇರ್ಡ್.
ಆ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ದೇ ಲಿವ್ ಇನ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇನ್ ದ ವರ್ಲ್ಡ್ ಆಫ್ ಪ್ಲೆಂಟಿ ಅಂಡ್ ಪ್ರಾಸ್ಪ್ಯಾರಿಟಿ. ಬೇಕಾದಷ್ಟಿದೆ. ಅದಕ್ಕೆ ಇವತ್ತು ಈ ಸಬ್ಜೆಕ್ಟ್ ಅಂದ್ರೆ ಈ ಇಂಡಿವಿಜುವಲ್, ಆ ಕಾರು ಇರ್ಬೋದು, ವಿಮಾನ ಇರ್ಬೋದು, ಯಾವುದನ್ನೇ ಇರ್ಬೋದು, ಅದನ್ನ ಬಳಸುವಂತ ಸಬ್ಜೆಕ್ಟ್ ಅವನನ್ನು ತಯಾರಿ ಮಾಡ್ಬೇಕಾಗಿದೆ. ಇವತ್ತು ಇಡೀ ಶಿಕ್ಷಣದಲ್ಲಿ ನಮ್ಮನ್ನ ಬರೀ ಆಬ್ಜೆಕ್ಟಿವ್ ಆಗಿ ತಯಾರಿ ಮಾಡ್ತಾ ಇದ್ದಾರೆ ವಿನಃ ಸಬ್ಜೆಕ್ಟಿವ್ ಆಗಿ ತಯಾರಿ ಮಾಡ್ತಾ ಇರೋ ಕಾರಣದಿಂದನೇ ಇವತ್ತು ಸ್ಟ್ರೆಸ್, ಸ್ಟ್ರೇನ್. ನೀವು ಎಲ್ಲೇ ಹೋಗಿ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಬರ್ಬೇಕಾದ್ರೆ ನಿನಗೆ ವೇದಾಂತ ಬೇಕು, ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ದೃಷ್ಟಿಕೋನದಿಂದ ಇದು ನಮ್ಮ ಬದುಕಿಗೆ, ನಮ್ಮ ಬದುಕಿನ ಏಳಿಗೆಗೆ, ಅದಕ್ಕೆ ವಿವೇಕಾನಂದರು ಹೇಳಿದ್ರು, ಗೋ ಬ್ಯಾಕ್ ಟು ಉಪನಿಷತ್ಸ್. The sages thus focused their attention on the subject. Who is the subject? It's me. ಆ ಒಂದು 7ನೇ ಕ್ಲಾಸ್ ಓದುವಂತ ಚಿನ್ಮಯ ಇಷ್ಟು ಚೆನ್ನಾಗಿ ಅವನ ಹಾರ್ಮೋನಿಯಂ ನುಡಿಸ್ತಾ ಅದನ್ನ ರಾಗಬದ್ಧವಾಗಿ, ಲಯಬದ್ಧವಾಗಿ, ಇಷ್ಟು ಸುಶ್ರಾವ್ಯವಾಗಿ ಅವನು ಅದನ್ನ ಹಾಡ್ಬೇಕು ಅಂತ ಹೇಳಿದ್ರೆ ಅವನದು ಸಬ್ಜೆಕ್ಟ್. ಅವನು ತಬಲಾ ಅಷ್ಟು ಸಾಥ್ ಕೊಡ್ಬೇಕಾದ್ರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ತಬಲಾ ನನಗೆ ನಿಮಗೆ ಕೊಟ್ರೆ ಏನಾಗ್ತದೆ, ಅಪಸ್ವರ ಬರ್ತದೆ. ಯಾಕಂದ್ರೆ ಐ ಆಮ್ ನಾಟ್ ಪ್ರಿಪೇರ್ಡ್ ಆಸ್ ಅ ಸಬ್ಜೆಕ್ಟ್, ಐ ಆಮ್ ನಾಟ್ ಟ್ರೈನ್ಡ್ ಆಸ್ ಅ ಸಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ರೆಡಿ. ಸೊ ಇನ್ ಲೈಫ್ ವೆನ್ ದೇರ್ ಈಸ್ ಅ ವೇರಿಯೇಷನ್ ಆರ್ ದ ಗ್ಯಾಪ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಸಬ್ಜೆಕ್ಟ್ ಪ್ರಾಪರ್ಲಿ ದ ಆಬ್ಜೆಕ್ಟ್, ದೇರ್ ಇಸ್ ಅ ಗ್ಯಾಪ್ ಅಂಡ್ ವಿ ಕ್ಯಾನ್ ನಾಟ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಏನಿದು ಜಗತ್ತು, ಏನಿದು ವಿಶ್ವ, ಏನಿದು, ಇದನ್ನೆಲ್ಲ ತಿಳ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಹೊಡ್ತಾ ಬೀಳ್ತಾನೆ ಇರ್ತವೆ. ಆ ಕಾರಣಕ್ಕೋಸ್ಕರ ಇಲ್ಲಿ ನಮ್ಮ ಋಷಿ ಮುನಿಗಳು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದ್ರು. ಆಮೇಲೆ ಮಾಡಿ ನಾನೇನ್ ಹೇಳಿದೆ, ಅನಲೈಸ್, ಇನ್ವೆಸ್ಟಿಗೇಟ್, ರಿಯಲೈಸ್ ಮಾಡಿ ಏನ್ ಮಾಡಿದ್ರು, ದೇ ಗಿವ್ ದ ಸಬ್ಲೈಮ್ ಫಿಲಾಸಫಿ ಅಂಡ್ ಇಟ್ ಇಸ್ ಕಾಲ್ಡ್ ಆಸ್ ವೇದಾಂತ. ಸೂಕ್ಷ್ಮಾತಿ ಸೂಕ್ಷ್ಮವಾದಂತ ಒಂದು ಜ್ಞಾನದ ಅರಿವು, ಅದರ ಹೆಸರು ವೇದ ಅಂತ. ವೇದಾಂತ ಅಂದ್ರೆ ವೇದಗಳು ನಮ್ಮ ಸ್ಕ್ರಿಪ್ಚರ್ಸ್, ಮತ್ತು ಇವು ಅಪೌರುಷೇಯ ಅಂತ ಹೇಳ್ತಾರೆ. ಸುಮ್ನೆ ಅಷ್ಟೇ ತಿಳ್ಕೊಳ್ಳಿ. ಅಪೌರುಷೇಯ ಅಂದ್ರೆ ಇದು ಮನುಷ್ಯನಿಂದ ತಯಾರಿಯಾದಂಥದ್ದಲ್ಲ ವೇದಾಂತ. ರಾಮಾಯಣ ವಾಲ್ಮೀಕಿಯವರ ಒಂದು ವರ್ಕ್, ಮಹಾಭಾರತ ವ್ಯಾಸ ಮಹರ್ಷಿ. ಆದ್ರೆ ವೇದಾಂತ ಯಾರು? ಅದು ಯಾರ್ದು ಅಲ್ಲ, ನನ್ ಓನ್ಸ್ ಇಟ್. ಸೊ ಅಸಂಖ್ಯ ತಪಸ್ವಿಗಳು ಎಲ್ಲ ಸೇರಿ, ಈಗ ಫಿಸಿಕ್ಸ್, ಹೂ ಈಸ್ ದ ಓನರ್ ಆಫ್ ದ ಫಿಸಿಕ್ಸ್ ಅಂತ ಕೇಳಿದ್ರೆ ನೀವು ಹೇಳಕ್ಕಾಗತ್ತಾ? ಫಿಸಿಕ್ಸ್ ಬರೆದಿರೋ ಒಂದು ಪುಸ್ತಕದ ಆಥರ್ ಹೆಸರು ಹೇಳ್ಬೋದು. ಹೂ ಇಸ್ ದ ಓನರ್ ಆಫ್ ದ ಫಿಸಿಕ್ಸ್? ಹೂ ಇಸ್ ದ ಓನರ್ ಆಫ್ ದ ಕೆಮಿಸ್ಟ್ರಿ? ಆರ್ ಹೂ ಕ್ಯಾನ್ ಕ್ಲೇಮ್ ದಟ್ ಬಯಾಲಜಿ ಐ ಹ್ಯಾವ್ ಡಿಸೈನ್ಡ್? ಸೊ ಯು ಕಾಂಟ್. ಸೊ ಸಿಮಿಲರ್ಲಿ ವೇದಾಂತ ಅಂತಂದ್ರೆ ಅಪೌರುಷ, ಅಂದ್ರೆ ಇದು ಸ್ವಯಂ ಬ್ರಹ್ಮ, ಅಂದ್ರೆ ಭಗವಂತನಿಂದನೇ ಬಂದಿದ್ದು. ಋಷಿ ಪರಂಪರೆಯಿಂದ ಅದು ನಮಗೆ ಇವತ್ತು ಲಭ್ಯವಾಗ್ತಾ ಇದೆ. ಅದಕ್ಕೋಸ್ಕರ ಗುರುವಿನ ಸ್ಥಾನ ಬಹಳ ಪ್ರಧಾನವಾದದ್ದು, ವಿಶೇಷವಾಗಿ ಭಾರತ ದೇಶದಲ್ಲಿ. ಮತ್ತು ಈ ನಾಲೆಜ್ ಏನಿದೆ, ಈ ಜ್ಞಾನ ಏನಿದೆ ಅಂದ್ರೆ ಇಟ್ ಇಸ್ ಡಿಸೈನ್ಡ್ ಟು ರಿಹ್ಯಾಬಿಲಿಟೇಟ್ ದ ಇಂಡಿವಿಜುವಲ್ ಟು ದ ಪರ್ಫೆಕ್ಷನ್. ನಾನು ಪ್ರಾರಂಭದ ಸ್ಲೈಡ್ ನಲ್ಲಿ ಹೇಳಿದೆ, ನಮ್ಮ ಜೀವನದಲ್ಲಿ ಯಾಕೆ ಹೊಡ್ತಾ ಬೀಳ್ತದೆ? ಬಿಕಾಸ್ ವಿ ಆರ್ full of imperfections, or we have majority of the imperfections. ಈ ಇಂಪರ್ಫೆಕ್ಷನ್ ನಿಂದ ಪರ್ಫೆಕ್ಷನ್ ಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಗುರು ಬೇಕು. ಗುರು ಮತ್ತು ಆ ಶಿಷ್ಯನ ಮಧ್ಯೆ ಬರುವಂತ ವಿಷಯ ಯಾವುದನ್ನು ಬಳಸಿ ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ವೇದಾಂತ. ವೇದಾಂತ ಏನ್ ಡಿಸೈನ್ ಮಾಡಿದೆ? ಟು ರಿಹ್ಯಾಬಿಲಿಟೇಟ್ ದ ಇಂಡಿವಿಜುವಲ್. ಒಬ್ಬ ಇಂಪರ್ಫೆಕ್ಷನ್ ಇಂಡಿವಿಜುವಲ್ ಇಂದ ಆ ಪರ್ಫೆಕ್ಟ್ ಸೇಜ್. ನಾವು ಪ್ರತಿಯೊಬ್ಬರು ಮಹಾತ್ಮರಾಗ್ಲಿಕ್ಕೆ ಹುಟ್ಟಿದ್ದು. ಎಲ್ಲಿವರೆಗೂ ಅಜ್ಞಾನ ಇದೆಯೋ ಅದು ಇಂಡಿವಿಜುವಲ್ ಆಗಿ ಅವನು ಬೆಳೀತಾ ಇರ್ತಾನೆ. ಸಬ್ಜೆಕ್ಟಿವ್ ಡೆವಲಪ್ಮೆಂಟ್ ಪ್ರಿಪೇರ್ಸ್ ದ ಇಂಡಿವಿಜುವಲ್ ಟು ಮೀಟ್ ದ ಚಾಲೆಂಜಸ್ ಆಫ್ ದ ಆಬ್ಜೆಕ್ಟಿವ್ ವರ್ಲ್ಡ್. ಯಾತಕ್ಕೋಸ್ಕರ ಸಬ್ಜೆಕ್ಟಿವ್ ನಾಲೆಜ್ ಬೇಕು, ಸಬ್ಜೆಕ್ಟಿವ್ ಡೆವಲಪ್ಮೆಂಟ್ ಬೇಕು? ವ್ಯಕ್ತಿ ಯಾಕೆ ಅವನು ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ, ಅವನಿಗೆ ಜೀವನದಲ್ಲಿ ಬರುವಂತ ಸಂಘರ್ಷಗಳನ್ನ, ಜೀವನದಲ್ಲಿ ಬರುವಂತ ಮತ್ತು ಅಪೋಸಿಟ್ಸ್, ಈಗ ಉಷ್ಣ ಬಂದ್ರೆ ಹೇಗೆ ತಡ್ಕೊಳ್ಳೋದು, ಶೀತ ಬಂದ್ರೆ ಹೇಗೆ ತಡ್ಕೊಳ್ಳೋದು, ಹಾಗೆ ಜೀವನದಲ್ಲಿ ಪ್ರತಿಯೊಂದು ದ್ವಂದ್ವಗಳಿಂದ ಕೂಡಿದೆ. ಅವುಗಳನ್ನ ನಿರ್ವಹಿಸುವ ಸಾಮರ್ಥ್ಯ ಬರೋದೇ ಈ ಸಬ್ಜೆಕ್ಟಿವ್ ವ್ಯಕ್ತಿ. ಅದಕ್ಕೆ ವಿವೇಕಾನಂದ ಹೇಳುವಂಥದ್ದು ವ್ಯಕ್ತಿ ನಿರ್ಮಾಣ, ಮ್ಯಾನ್ ಮೇಕಿಂಗ್ ಎಜುಕೇಶನ್. ಟುಡೇಸ್ ಎಜುಕೇಶನ್ ಇಸ್ ನಾಟ್ ಮ್ಯಾನ್ ಮೇಕಿಂಗ್ ಎಜುಕೇಶನ್, ಇಟ್ ಈಸ್ ಜಸ್ಟ್ ಮಿಯರ್
ಬ್ರೆಡ್ ಸೀಕಿಂಗ್ ಎಜುಕೇಶನ್. ಅದಕ್ಕೆ ಡಾಕ್ಟರೇಟ್ ಆದವನು ಹೇಳ್ತಾನೆ, ಡಾಕ್ಟರ್ ಹೇಳ್ತಾರೆ, ಇಂಜಿನಿಯರ್ ಹೇಳ್ತಾರೆ, ಮಿನಿಸ್ಟರ್ಸ್ ಹೇಳ್ತಾರೆ. ಯಾಕೆ ಅಂದ್ರೆ ಆಸ್ ಅ ಇಂಡಿವಿಜುವಲ್ ಅವ್ರು ತಯಾರಿ ಆಗ್ಲಿಲ್ಲ. ಹ್ಯೂಮನ್ ಬೀಯಿಂಗ್ಸ್ ಅಲೋನ್ ಆರ್ ಫೇಸ್ಡ್ ವಿತ್ ದ ಡೈಲಮ್ ಆಫ್ ಚೂಸಿಂಗ್ ದರ್ ಆಕ್ಷನ್. ಇದು ಇನ್ನೊಂದು ಸಮಸ್ಯೆ ಮನುಷ್ಯನಿಗೆ. ಯಾವ್ದ್ಯಾವ್ದು ಎಲ್ಲ ದೇವ್ರು ವರ ಅಂತ ಕೊಟ್ಟಿದನೋ ಅದನ್ನ ನಾವು ಸಮಸ್ಯೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ನೋಡಿ, ಯಾವುದೇ ಒಂದು ಜೀವಿಗೆ ಈ ಪ್ರಕೃತಿಯಲ್ಲಿ, ಯಾವುದೇ ಒಂದು ಪ್ರಾಣಿಗೂ ಕೂಡ ಚಾಯ್ಸ್ ಆಫ್ ಆಕ್ಷನ್ ಅಂತ ಇಲ್ಲ. ಆದ್ರೆ ಮನುಷ್ಯನಿಗೆ ಚಾಯ್ಸ್ ಇದೆ, ಆದ್ರೆ ಅದೇ ಅವನ ಪ್ರಾಬ್ಲಮ್. ಯಾಕೆ ಏನ್ ಆರಿಸ್ಕೋಬೇಕು ಗೊತ್ತೇ ಇಲ್ಲ ಅವನಿಗೆ. ವಿಶೇಷವಾಗಿ ನೋಡ್ಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಆಟಿಕೆ ಸಾಮಾನದ ಮುಂದೆ ಇಟ್ಬಿಟ್ರೆ ನೋಡಿ, ಅದು ಯಾವ್ದು ಆರಿಸೋದೇ ಇಲ್ಲ. ಅದು ಬೇಕು, ಇದು ಬೇಕು, ಇದು ಬೇಕು. ಸಿಮಿಲರ್ಲಿ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ವುಮನ್ ಫೋಕ್, ಹೆಣ್ಮಕ್ಳು ಕೂಡ ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ರೆ, ಸೀರೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ರೆ ಎಷ್ಟೋ ಜನ ಒಂದು 100 ಸೀರೆಗಳನ್ನ ತೆಗೆದು ಬಿಡ್ತಾರೆ. ಯಾವ್ದು ಆರಿಸ್ಬೇಕು ಅಂತ ಗೊತ್ತಾಗೋದಿಲ್ಲ, ವಾಪಸ್ ಬಂದ್ಬಿಡ್ತಾರೆ. ಯಾಕೆ? ಚೂಸಿಂಗ್ ಇಸ್ ಅ ಬಿಗ್ ಆಕ್ಷನ್ ಅಂಡ್ ವಿ ಡೋಂಟ್ ನೋ ಹೌ ಟು ಚೂಸ್, ವೆದರ್ ಇಟ್ಸ್ ಅ ಲೈಫ್ ಪಾರ್ಟ್ನರ್, ವೆದರ್ ಇಟ್ಸ್ ಅ ಜಾಬ್, ವೆದರ್ ಇಟ್ಸ್ ಅ ಪ್ರೊಫೈಲ್, whether it anything and everything, we have a problem in choosing. Why? Because subjectively ನನಗೆ ಯಾಕೆ ಇದು ಬೇಕು, ಯಾತಕ್ಕೋಸ್ಕರ ಬೇಕು, ಇದರಿಂದ ನನಗೆ ಏನ್ ಸಿಗುತ್ತೆ, ಇದು ನನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮುಟ್ಸುತ್ತೆ ಅನ್ನುವಂಥದ್ದು ಆಸ್ ಅ ಸಬ್ಜೆಕ್ಟ್ ನಾನ್ ತಯಾರಿಯಾಗಿಲ್ಲ ಅಂತಂದ್ರೆ, ನಾನ್ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಬಂದು ನನಗೊಂದು ಹೆಲಿಕಾಪ್ಟರ್ ಕೊಡ್ತೀನಿ ಅಂದ್ರಪ್ಪ, ವಾಟ್ ವಿಲ್ ಐ ಡೂ ವಿತ್ ದಟ್? ಯಾರೋ ಬಂದು ನನಗೊಂದು 10 ಕೋಟಿ ರೂಪಾಯಿ ಕೊಡ್ತೀನಿ, ವಾಟ್ ವಿಲ್ ಐ ಡೂ ವಿತ್ ದಟ್? ಸೊ ಪ್ಲೀಸ್ ರಿಮೆಂಬರ್ ದ ಕೋರ್ಸ್ ಆಫ್ ಆಕ್ಷನ್, ದ ರೈಟ್ ಚಾಯ್ಸಸ್. ಮ್ಯಾನೇಜ್ಮೆಂಟ್ ನಲ್ಲಿ ತುಂಬಾ ಮಾತಾಡ್ತಾರೆ, ನಾನು ಅಲ್ಲಿಂದನೇ ಬಂದಿದ್ದೀನಿ, ಅದಕ್ಕೆ ಯಾವ ಬೇರು ಇರೋದಿಲ್ಲ. ಸುಮ್ಮನೆ ಅದ್ರ ಮುಂದೆ ಹೋಗಿ ಕೈ ಊರ್ಬಿಟ್ರೆ ಆ ಮರ ಬಿದ್ದು ಹೋಗ್ಬಿಡ್ತದೆ. ಹಂಗೆ ಆಧ್ಯಾತ್ಮಿಕ ತಳಹದಿ, ವಿಶೇಷವಾಗಿ ಆಧ್ಯಾತ್ಮಿಕ ತಳಹದಿ ಅಂತ ಹೇಳಿದ್ರೆ ಈ ಜ್ಞಾನ, ಈ ಸಬ್ಜೆಕ್ಟಿವ್, ಅದಕ್ಕೆ ವ್ಯಕ್ತಿ ನಿರ್ಮಾಣ ಆಗ್ಬೇಕು ಅಂತ ವಿವೇಕಾನಂದರು ಹೇಳ್ತಾ ಇದ್ರು. ಮುಂದೆ ದೇ ನೀಡ್ ಟು ಎಕ್ಸರ್ಸೈಸ್ ದೇರ್ ಚಾಯ್ಸ್ ಆಫ್ ಆಕ್ಷನ್ ಎವ್ರಿ ಮೂಮೆಂಟ್ ಆಫ್ ದೇರ್ ಲೈಫ್. ಈಗ ಆ ಬಾಲಕ 7ನೇ ಕ್ಲಾಸ್ ನಲ್ಲಿ ಅವ್ನು ಕೂತ್ಕೊಂಡು ಇಷ್ಟೊಂದು ಸಂಗೀತ ಕಲಿಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಸೌಕರ್ಯಗಳನ್ನು ಕೊಡ್ಬೋದು, ಅನುಕೂಲತೆಗಳನ್ನ ಮಾಡಿಕೊಡ್ಬೋದು, ಆದ್ರೆ ಅವನು ಚಾಯ್ಸ್, ಅವನು ಡಿಸೈಡ್ ಮಾಡ್ಲಿಲ್ಲ ಅಂದ್ರೆ ಯಾರು ಏನ್ ಮಾಡೋದಕ್ಕೆ ಸಾಧ್ಯ? ಸೊ ಆ ದೃಷ್ಟಿಕೋನದಿಂದ ವಿ ನೀಡ್ ಟು ಎಕ್ಸರ್ಸೈಸ್ ದ ಚಾಯ್ಸ್ ಆಫ್ ಆಕ್ಷನ್. ನೋಡಿ ಎಷ್ಟು ಚೆನ್ನಾಗಿದೆ, ಅಟ್ ಎವ್ರಿ ಮೂಮೆಂಟ್ ಆಫ್ ದರ್ ಲೈಫ್. ಸ್ನೇಹಿತರೆ, ನಿಮಗೆ 1 ಗಂಟೆ ಮಾತಾಡೋದಕ್ಕೋಸ್ಕರ ನಾನು ಸುಮಾರು 10 ಗಂಟೆ ಇದನ್ನ ತಯಾರಿ ಮಾಡಿದ್ದೀನಿ. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ನೀವು ಕಾಣಿಸುವಾಗಿದೆ ನಾನು ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾನ್ಫಿಡೆನ್ಸ್ ಯಾವಾಗ ಬರ್ತದೆ? ಅಂಗಡಿಗೆ ಹೋಗ್ಬಿಟ್ಟು ಒಂದು ಕಾನ್ಫಿಡೆಂಟ್ ಟ್ಯಾಬ್ಲೆಟ್ ಕೊಡುವಂತಲ್ಲ, ಪ್ರಿಪರೇಷನ್ ವಿಲ್ ಲೀಡ್ ಟು ಕಾನ್ಫಿಡೆನ್ಸ್. ಸೊ ಆ ದೃಷ್ಟಿಕೋನದಿಂದ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ದರ್ ಆರ್ ಚಾಯ್ಸಸ್ ಅಂಡ್ ಯು ನೀಡ್ ಟು ಗೋ ಆನ್ ಮೇಕಿಂಗ್ ದ ಚಾಯ್ಸಸ್. ಉದಾಹರಣೆಗೆ ರಾತ್ರಿ ಎಷ್ಟು ಗಂಟೆಗೆ ಮಲಗಬೇಕು, ಇಟ್ಸ್ ಅ ಚಾಯ್ಸ್. ನಾನು ಎಷ್ಟು ಗಂಟೆಗೆ ಊಟ ಮಾಡಬೇಕು, ಇಟ್ಸ್ ಅ ಚಾಯ್ಸ್ ಆಫ್ ಆಕ್ಷನ್. ನಾನು ಎಷ್ಟು ಊಟ ಮಾಡಬೇಕು, ಇಟ್ಸ್ ಅ ಚಾಯ್ಸ್ ಆಫ್ ಆಕ್ಷನ್. ಅದಕ್ಕೆ ನೋಡಿ, ಹೈವೇದ ಮೇಲೆ ಹೋಗಿ ರಾತ್ರಿ ಎಲ್ಲ ಜನ ಊಟ ಮಾಡ್ತಾ ಇರ್ತಾರೆ. ಆ ದೆವ್ಗಳಿಗೆ ಕೂಡ ಆಶ್ಚರ್ಯ ಆಗ್ಬಿಟ್ಟಿದೆ, ಮಧ್ಯರಾತ್ರಿ ಊಟ ಮಾಡಿದ್ರೆ ಹಳೆ ಕಾಲದಲ್ಲಿ ದೆವ್ವ ಬರ್ತದೆ, ಬೇಗ ಊಟ ಮಾಡಿ ಮಲಗು ಅಂತಿದ್ರು. ಈಗ ದೆವ್ಗಳಿಗೆ ಟೈಮ್ ಇಲ್ಲ, ಯಾಕಂದ್ರೆ ಇಡೀ ರಾತ್ರಿನೇ ಮನುಷ್ಯ ಹಗಲನ್ನಾಗಿ ಮಾಡಿ ಅವನ ಬದುಕಿನ ಶೈಲಿ, ಬಿಕಾಸ್ ಹಿ ಹ್ಯಾಸ್ ಫಾರ್ಗಾಟ್ the basic element how to choose the actions in the life. All other creatures are computerized preset program of action. ಉದಾಹರಣೆಗೆ they do not have the problem of choosing their action at all. ಉದಾಹರಣೆಗೆ there is a tiger. ನೀವು ಒಂದು ಹುಲಿಗೆ ನೀವು ವೆಜಿಟೇರಿಯನ್ ಮಾಡೋದಕ್ಕೆ ಹೋಗಿ ಸಾಧ್ಯ ಇದೆನಾ? ಆನೆಗೆ ನಾನ್ ವೆಜಿಟೇರಿಯನ್ ಮಾಡೋದಕ್ಕೆ ಹೋಗಿ ಸಾಧ್ಯ ಇದೆನಾ? ಯಾಕೆ ಸಾಧ್ಯನೇ ಇಲ್ಲ. they are constrained to follow a course of action which suit their particular nature. ಹೆಂಗೆ ಒಂದು ಕಂಪ್ಯೂಟರ್ಗೆ, ಒಂದು ಮೊಬೈಲ್ಗೆ ಒಂದು ಪ್ರೋಗ್ರಾಮಿಂಗ್ ಮಾಡಿಕೊಟ್ರೆ ಅದು ಆ ಪ್ರೋಗ್ರಾಮಿಂಗ್ ಪ್ರಕಾರನೇ ಮಾಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಟಚ್ ಸ್ಕ್ರೀನ್ ಇದೆ ಮೊಬೈಲ್ ಅಥವಾ ನೀವು ಏನೇ ತಗೊಳ್ಳಿ, ಟಚ್ ಸ್ಕ್ರೀನ್ ಇದ್ರ ಮೇಲೆ ನಾನ್ ಟಚ್ ಮಾಡಿದ್ರೆ ಅದು ಆಪರೇಟ್ ಆಗ್ಬೇಕು, ಕರೆಕ್ಟ್? ನಾನ್ ಟಚ್ ಮಾಡಿದ್ರೆ ಒಂದು ಹಲ್ಲಿ ಅದ್ರ ಮೇಲೆ ಬಿದ್ದರೂ ಕೂಡ ಅದು ಟಕ್ ಅಂತ ರೆಸ್ಪಾಂಡ್ ಮಾಡುತ್ತೆ. ವೈ? ಬಿಕಾಸ್ ದಟ್ ಕೆನಾಟ್ ಥಿಂಕ್. ಸೊ ಇನ್ ದ ಸಿಮಿಲರ್ ಫ್ಯಾಷನ್ ಇಟ್ ಇಸ್ ಓನ್ಲಿ ದ ಹ್ಯೂಮನ್ ಬೀಯಿಂಗ್ಸ್. ನಮಗೊಂದು ಸೊಳ್ಳೆ ಕೂತ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ, ನಮಗೆ ಏನ್ ಕಚ್ಚಿತ್ತು ಗೊತ್ತಾಗ್ತದೆ, ಸ್ಮೆಲ್ ಪ್ರತಿಯೊಂದು. ಆದ್ರೆ ಮನುಷ್ಯನಿಗೆ ಮಾತ್ರ ಇದು, ಯಾಕಂದ್ರೆ ಮ್ಯಾನ್ is being endowed by full of choices, and by making the right choices and the actions subsequently leading for his welfare, he will grow in the life. Otherwise life will be full of imperfections. ಸೊ ಸುಮ್ನೆ ನಮ್ಮ ಋಷಿ ಮುನಿಗಳಿಗೆ ಏನು ಹೇಳೋ ಹಾಗೆ ಇಲ್ಲ, ಯಾಕಂದ್ರೆ ಇಡೀ ವಿಶ್ವಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಋಷಿ ಮುನಿಗಳು ಮಹಾ ಜ್ಞಾನಿಗಳು, ವಿಜ್ಞಾನಿಗಳಿಗಿಂತ. ಯಾಕಂದ್ರೆ ವಿಜ್ಞಾನಿ ವಸ್ತು ಪ್ರಪಂಚದಲ್ಲಿ ಕೆಲಸ ಮಾಡ್ತಾನೆ, ನಮ್ಮ ಋಷಿ ಮುನಿಗಳು ಅವರು ಒಳ ಪ್ರಪಂಚದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಈಗ ನೋಡಿ, ಒಂದೊಂದ್ಸಲ ಬಿಹೈಂಡ್ ದ ಸ್ಕ್ರೀನ್ ಒಂದು ಸಿನಿಮಾ
ಸ್ಕ್ರೀನ್ ಮೇಲೆ ಹೀರೋ ಬರ್ತಾನೆ, ಹೀರೋಯಿನ್ ಬರ್ತಾಳೆ, ಸಾಂಗ್ಸ್ ಬರ್ತದೆ, ಫೈಟ್ಸ್ ಬರ್ತದೆ. ಬಟ್ ಅದ್ರ ಹಿಂದೆ ಒಬ್ಬ ಡೈರೆಕ್ಟರ್ ಇದ್ದಾನೆ, ಒಬ್ಬ ಪ್ರೊಡ್ಯೂಸರ್ ಇದ್ದಾನೆ, ಎಷ್ಟೋ ಜನ ಆರ್ಟಿಸ್ಟ್ ಇದ್ದಾರೆ, ಮ್ಯೂಸಿಷಿಯನ್ ಇದ್ದಾರೆ, ರಾಗ ಸಂಯೋಜಕರಿದ್ದಾರೆ, ಕವಿಗಳಿದ್ದಾರೆ. ಅದೆಲ್ಲವೂ ಸೇರಿ ಸಮಗ್ರವಾಗಿ ಹೇಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಒಂದು ಸಕ್ಸಸ್ಫುಲ್ ಸಿನಿಮಾ ಆಗ್ಬೇಕು ಅಂದ್ರೆ, ಹಂಗೆ ಇಲ್ಲಿ ನೀನು ಎರಡೂ ತಯಾರಾಗಬೇಕಾಗ್ತದೆ. ಒಂದು ಆಬ್ಜೆಕ್ಟಿವ್ ವರ್ಲ್ಡ್ ಅಂಡ್ another is a subjective world, and whatever leads your subjective development, that is nothing but the spirituality, and the media that is being used is your Veda. Now ಬಹಳಷ್ಟು ಜನ ನೀನು ವೇದಾಂತ ಬೇಡಪ್ಪ, ವೇದಾಂತ does not expect anyone to live a life of a resignation. ನೀವು ಒಂದು ರಿಟೈರ್ಮೆಂಟ್ ಲೈಫ್ ಅಲ್ಲ. ವೇದಾಂತ is not a retirement plan, but it's a technique of a dynamic living. ಯಾವ ತರ ವೈಬ್ರೆಂಟ್ ಆಗಿ ಆ ವ್ಯಕ್ತಿ ಬದುಕ್ತಾ ಇರ್ತಾನೆ ಅಂತ ಹೇಳಿದ್ರೆ ನೋಡಿ, ಹೊರಗಡೆಯಿಂದ ಏನು ಕಾಣೋದಿಲ್ಲ. ಆರ್ಡಿನರಿ ವೆಹಿಕಲ್ ಇತ್ತಂದ್ರೆ ನೋಡಿ ಎಷ್ಟು ಸೌಂಡ್ ಮಾಡ್ತದೆ. ಪವರ್ಫುಲ್ ಬಸ್ ಅಥವಾ ಒಂದು ಬೆನ್ಸ್ ಬಸ್ ಅಥವಾ ಒಂದು ಓಲೋ ಬಸ್ ನಲ್ಲಿ ನೋಡಿ, ನೀವು ಟ್ರಾವೆಲ್ ಮಾಡಿದಾಗ ಒಳಗಡೆ ಕೂತಿದ್ದು ಬಸ್ ಆನ್ ಇದೆಯೋ ಆಫ್ ಇದೆಯೋ ಗೊತ್ತಾಗಂಗಿಲ್ಲ. It is so powerful. The powerful technique has been adopted to that particular vehicle, and that vehicle is sound free vehicle, shock absorbers. So Vedanta is what? It's not a life of resignation. Majority 99% ಅಲ್ಲ, 99 point ನೀವು ಎಷ್ಟು 9999 ಅದಕ್ಕೆ ದುರ್ಲಭಂ ಅಂತ ಅಲ್ಲಿ ಪ್ರಾರಂಭದಲ್ಲಿ ವಿವೇಕ ಚೂಡಾಮಣಿ ಒಂದು ಶ್ಲೋಕ ಯಾಕೆ ಅಂತ ಹೇಳಿದ್ರೆ ಅದರದ್ದು ಬೆಲೆ ಗೊತ್ತಿಲ್ಲ ನಮಗೆ. ಈಗ ಎಕ್ಸ್ಟರ್ನಲ್ ಪರ್ಸೂಟ್ಸ್ ಆಫ್ ಹ್ಯಾಪಿನೆಸ್ ಇಸ್ ಫ್ಯೂಟೈಲ್ ಅಂತಂದ್ರೆ, ವಸ್ತು ಪ್ರಪಂಚದಲ್ಲಿಯ ಬಾಹ್ಯ ವಸ್ತುಗಳಿಂದ ನಮಗೆ ಸಂತೋಷ ಸಿಗುತ್ತೆ ಅನ್ನುವಂಥ ಒಂದು ತಿಳುವಳಿಕೆ ಫ್ಯೂಟೈಲ್ ಅಂದ್ರೆ ಇಟ್ಸ್ ಅ ವೇಸ್ಟ್. ನಾನೆಲ್ಲ ಇದು ಹೇಳ್ತಾ ಇರೋದು, ಶ್ರೀಮುನಿಗಳು. ಇದು ಹೇಗೆ ಅನ್ನೋದಕ್ಕೆ ಒಂದು ಬಹಳ ಅದ್ಭುತವಾದಂತ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಒಬ್ಬ ವ್ಯಕ್ತಿ ಸಂಜೆ ಅಥವಾ ಬೆಳಿಗ್ಗೆ ನಿಂತ್ಕೊಂಡಿದ್ದಾನೆ. ಅವನ ಛಾಯೆ, ಅವನ ನೆರಳು ಅವನ ಮುಂದ್ಗಡೆ ಬಿದ್ದಿದೆ. ಸೂರ್ಯನಿಗೆ ಬೆನ್ಮಣ್ಣು ನಿಂತ್ಕೊಂಡ್ರೆ ನಮ್ಮ ಛಾಯೆ ಮುಂದ್ಗಡೆ ಬೀಳುತ್ತೆ. ಈಗ ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ಛಾಯೆ, ಆ ನೆರಳಿನಲ್ಲಿ ಇರುವಂತ ತನ್ನದೇ ನೆರಳು ಇರುವಂತ ಆ ತನ್ನ ತಲೆಯನ್ನು ಮುಟ್ಟೋದಕ್ಕೆ ಹೋಗ್ತಾನೆ. ನಾಳೆ ಪ್ರಯತ್ನ ಮಾಡಿ, ಈ ಕತ್ಲಾಗಿದೆ. ಆ ತನ್ನ ತಲೆಯನ್ನು, ಆ ನೆರಳಿನಲ್ಲಿ ಇರೋ ತಲೆಯನ್ನು ಮುಟ್ಟಬೇಕು ಅಂತಾನೆ, ತನ್ನ ಎದುರುಗಡೆ ಕಾಣುವಂಥದ್ದು. ಅವನು ಏನು ಮಾಡಿದ್ರು ಆಗೋದಿಲ್ಲ. ಅಲ್ಲಿ ಒಬ್ಬ ಗುರು ಜ್ಞಾನಿ ಬರ್ತಾನೆ. ಯಾಕಪ್ಪ ಇಷ್ಟೊಂದು ಪೇಚಾಡ್ತಾ ಇದ್ಯಾ? ಇಲ್ಲ ಗುರುಗಳೇ, ಅದು ನನ್ನ ತಲೆನ ನಾನು ಮುಟ್ಕೊಳ್ಬೇಕು ಅಂತೀನಿ ಆ ನೆರಳಲ್ಲಿ, ಅದು ಸಿಗ್ತಾನೆ ಇಲ್ಲ. ನನ್ನ ತಲೆ, ನನ್ನ ನೆರಳು ನನಗೆ ಸಿಗ್ತಾನೆ ಇಲ್ಲ ನೋಡಿ ಅಂತ ಹೇಳ್ತಾಗ ಅವಾಗ ಹೇಳ್ತಾರೆ, ಅಯ್ಯೋ ತಳ ಬಾಯಿಲಿ ಅಂತ ಹೇಳಿ ಗುರುಗಳು ಏನ್ ಮಾಡ್ತಾರೆ, ಅವನ ಕೈಯನ್ನು ತೆಗೆದುಕೊಂಡು ಅವನ ತಲೆ ಮೇಲೆ ಹೀಗಿಡ್ತಾರೆ. ಆಮೇಲೆ ಅಲ್ಲಿ ನೋಡು ಅಂತ ಹೇಳ್ತಾರೆ. ಅಲ್ಲಿ ನೋಡಿದಾಗ ಆ ನೆರಳಿನ ಮೇಲೆ ಆ ನೆರಳಿನ ತಲೆ ಮೇಲೆ ಅವನ ಕೈ ಇದೆ. ಅದೇನೆ ಇಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಇಟ್ ಇಸ್ ಜಸ್ಟ್ ಲೈಕ್ ಟ್ರೈಂಗ್ ಟು ಗ್ರಾಸ್ಪ್ ದ ಹೆಡ್ ಆಫ್ ಯುವರ್ ಶಾಡೋ. The more you try, the more it recedes. You can never succeed in that way. Instead, just let your hand hold your head. The shadow is caught by itself. Hage, the source of true happiness lies within you. ನೆರಳಲ್ಲಿ ತಲೆ ಹಿಡಿಯೋದಂದ್ರೇನು? ವಸ್ತು ಪ್ರಪಂಚದಲ್ಲಿ ಸಂತೋಷ ಒಂದು ಹುಡ್ಕೊಳ್ಳುವಂಥದ್ದು. ಫಸ್ಟ್ ಮೊಬೈಲ್ ಬಂತು, ಏನ್ ಖುಷಿ ಜನಕ್ಕೆ. ಇವತ್ತು ಬಂತು ನೋಡಿ, ಹೇಗಿದೆ, ಇದಕ್ಕೆ ಹೋಲಿಸೋದಕ್ಕೆ ಬರುತ್ತೆ. ಹಂಗೆ ಇವತ್ತು ಬಂದಿದ್ದು ಬಹಳ ಖುಷಿ ಪಡೋದಕ್ಕೆ ಹೋಗ್ಬೇಡಿ. 2 ವರ್ಷಕ್ಕೆ ಬಿಡಿ, ಮತ್ತೆ ಚೇಂಜ್ ಆಗ್ತದೆ. ಅಂತಂದ್ರೆ ದ ಸೋರ್ಸ್ ಆಫ್ ಟ್ರೂ ಹ್ಯಾಪಿನೆಸ್ ಲೈಸ್ ವಿದಿನ್ ಯು. ಯು ನೀಡ್ ನಾಟ್ ರನ್ ಆಫ್ಟರ್ ದ ಶಾಡೋಸ್. ವಸ್ತು ಪ್ರಪಂಚ ಮತ್ತು ಪ್ರಪಂಚದಲ್ಲಿ ಏನೇನಿದೆ, ಹೊರ ಪ್ರಪಂಚದಲ್ಲಿ ಏನಿದೆ, ಅದಕ್ಕೆ ನೀವು ಎಷ್ಟೇ ಬೆನ್ ಹತ್ತಿದ್ರು ಹೇಗೆ ನೆರಳಿಂದ ಹಿಡಿಯೋಕ್ ಸಾಧ್ಯ ಇಲ್ವೋ, ಇನ್ಸ್ಟೆಡ್ ಯು ಸೀಕ್ ಯುವರ್ ಇನ್ನರ್ ಸೆಲ್ಫ್. ಹಾಗೆ ನಾನು ಮುಟ್ಟಿದ ತಕ್ಷಣ ಅಲ್ಲಿ ನನ್ನ ತಲೆ ನನ್ನ ಕೈ ಸಿಕ್ತು. ಹಾಗೆ ಇನ್ಸ್ಟೆಡ್ ಸೀಕ್ ಯುವರ್ ಇನ್ನರ್ ಸೆಲ್ಫ್. ನಿನ್ನ ಒಳಗಡೆ ಆ ಆನಂದದ ಒಂದು ಶಲೆ, ಆನಂದ ಸ್ವರೂಪಿಗಳು. ವಿವೇಕಾನಂದ್ರ ಹೇಳ್ತಾರೆ ಅಮೆರಿಕದಲ್ಲಿ ಅವರ ಭಾಷಣದಲ್ಲಿ, ಯು ಆರ್ ದ ಚಿಲ್ಡ್ರನ್ ಆಫ್ ಇಮ್ಮಾರ್ಟಲ್ ಬ್ಲೆಸ್. ನೀವೆಲ್ಲ ಅಮೃತಸ್ಯ ಪುತ್ರರು. ಅದಕ್ಕೋಸ್ಕರ ನೀವು ದುಃಖ ಪಡ್ತೀರಿ. ಯು ವಿಲ್ ರೀಚ್ ದ ಫೌಂಟೇನ್ ಹೆಡ್ ಆಫ್ ದ ಬ್ಲಿಸ್. ಹೇಗೆ ಇಲ್ಲಿ ತಲೆ ಮುಟ್ಕೊಂಡ್ರೆ ನನಗೆ ಅಲ್ಲಿ ನೆರಳಿನಲ್ಲಿ ಸಿಕ್ತು, ಹಾಗೆ ನಿನ್ನ ಒಳಗಡೆ ನೀನು ಹೋದಿಯೋ ನಿನಗೇನ್ ಸಿಗ್ತದೆ? ಆನಂದ. ಆಮೇಲೆ ಏನಾಗ್ತದೆ? ಆನಂದ ಸ್ವರೂಪಿಯೇ ನೀನ್ ಆಗ್ತೀಯ. ಆ ದೃಷ್ಟಿಕೋನದಿಂದ ಇಲ್ಲಿ ವೇದಾಂತವನ್ನು ಹೇಗೆ ಪರ್ಸೂಟ್ ಮಾಡ್ಬೇಕು ಅಂತಂದ್ರೆ, ಫಾರ್ ಅವರ್ ಹ್ಯಾಪಿನೆಸ್, ಇಫ್ ಐ ಹ್ಯಾವ್ ಟು rely internally, if I have to go inside, I need something, and that something is this Vedanta, which is a means for us to achieve the ultimate goal. ವಿವೇಕಾನಂದರು ಮುಂದೆ ಹೇಳ್ತಾರೆ, in spite of the greatness of the Upanishads,
In spite of our boasted ancestry of the sages, compared to many other races, I must tell you that we are weak, very weak. ನನಗೆ ವಿವೇಕಾನಂದರದ್ದು ಬಹಳ ಇಷ್ಟ ಆಗುದು ಅಂತಂದ್ರೆ ಏನು ಅಂದ್ರೆ, ಅವರು ಹೊಡೆದ್ರೆ ಸುಮ್ಮನೆ ಹೊಡೆಯೋದಿಲ್ಲ, ಒಂದು ಒಂದು ಬಾರ್ಕೋಲ್ ತಗೊಂಡೆ ಹೊಡಿತಾರೆ. ಸುಮ್ಮನೆ ಹೊಡೆದ್ರೆ ಪ್ರಶ್ನೆ ಇಲ್ಲ, ಅದು ಮುದ್ದಾಗ್ಬಿಡ್ತದೆ. ನೋಡಿ ಏನ್ ಹೇಳ್ತಾರೆ, ಐ ಮಸ್ಟ್ ಟೆಲ್ ಯು ದಟ್ ಯು ಆರ್ ವೀಕ್ ಅಲ್ಲ, ಯು ಆರ್ ವೆರಿ ವೀಕ್. ಫಸ್ಟ್ ಆಫ್ ಆಲ್ ಅವರ್ ಫಿಸಿಕಲ್ ವೀಕ್ನೆಸ್, and the physical weakness is the cause of at least 1/3 of our miseries. ಈಗ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಈ ಶರೀರ ತಾನೇ ಮಾಧ್ಯಮ. ಈ ಶರೀರ ಇಲ್ಲದೆ ಏನ್ ಸಾಧ್ಯ ಆಗ್ತದೆ? ಅದಕ್ಕೆ ಇವತ್ತು ಯೋಗವನ್ನು ಕೊಟ್ಟಂತ ಈ ರಾಷ್ಟ್ರದಲ್ಲಿ ವಿಶ್ವಕ್ಕೆ ಯೋಗವನ್ನು ಬೋಧನೆ ಮಾಡ್ತಾ ಇರೋ ನಾವು, ವಿಶ್ವ ಯೋಗ ದಿನಾಚರಣೆ ಆ ಜೂನ್ ನಲ್ಲಿ ಆ ಒಂದು ದಿನ ಎಷ್ಟು ಜನ ಮಾಡ್ತಾ ಇದ್ದೀವಿ? ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲ್ಲ ಇದೆ, ಆದ್ರೆ ನಾವು ಯಾವ್ದನ್ನು ಮಾಡೋದಿಲ್ಲ. ಯಾಕೆ? ಯಾವಾಗ ನಮ್ಮಲ್ಲಿ ಶಾರೀರಿಕ ದೌರ್ಬಲ್ಯ ಇರುತ್ತೋ ನಾವು ಏನನ್ನು ಸಾಧನೆ ಮಾಡೋದಕ್ಕೂ ಆಗುದಿಲ್ಲ. ಶಾರೀರಿಕ ಶಕ್ತಿಯನ್ನು ಬಳಸಿಕೊಳ್ಳುವ ಕಾಲವೇ ವೆನ್ ಯು ಆರ್ ಯಂಗ್, ನಾಟ್ ವೆನ್ ಯು ಆರ್ ಓಲ್ಡ್. ವೆನ್ ಯು ಆರ್ ಓಲ್ಡ್ ಏನಾಗುತ್ತೆ? ಸಿಟ್ಟಿಂಗ್ ಅಂಡ್ ಗೆಟಿಂಗ್ ಅಪ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಅ ಬಿಗ್ ಪ್ರಾಜೆಕ್ಟ್. ಸೊ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ವ್ಯೂ, ವಿವೇಕಾನಂದರು ಅದಕ್ಕೆ ಯಾರಾದ್ರೂ ಬಂದು ಅವ್ರಿಗೆ ವೇದಾಂತ ಹೇಳ್ಕೊಡಿ ಅಂತ ಹೇಳಿದ್ರೆ ಮೊದಲು ಹೋಗಿ ಫುಟ್ಬಾಲ್ ಆಟ ಆಡೋದನ್ನ ಕಲಿ ಚೆನ್ನಾಗಿ ಅಂತ ಹೇಳ್ತಾರೆ. ಯಾಕೆ? ಬೈ ಪ್ಲೇಯಿಂಗ್ ಫುಟ್ಬಾಲ್ ನಿನ್ನ ರನ್ ಮನಗಳನ್ನ, ನಿನ್ನ ನರಮಂಡಲವನ್ನ ಬಲಿಷ್ಠಗೊಳಿಸ್ತಾ ಹೋದಾಗ ಯು ವಿಲ್ ಬಿ ನಿಯರರ್ ಟು ಗಾಡ್ ದ್ಯಾನ್ ರೀಡಿಂಗ್ ಭಗವದ್ಗೀತಾ ಅಂತ ಹೇಳ್ತಾ ಇದ್ರು. ಏನು ಅಂತ ಹೇಳಿದ್ರೆ, ನೀನು ಭಗವದ್ಗೀತೆಯನ್ನು ಅಧ್ಯಯನ ಮಾಡೋದಕ್ಕಿಂತಲೂ ನೀನು ಫುಟ್ಬಾಲ್ ಆಟ ಆಡು. ಯಾಕೆ ಅಂತಂದ್ರೆ, ಫುಟ್ಬಾಲ್ ಆಟ ಆಡಿ ನಿನ್ನ ಮನ ಗಟ್ಟಿ ಮಾಡ್ಕೊಂಡ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋ ಸಂದೇಶ ಅನುಷ್ಠಾನಕ್ಕೆ ತರೋದಕ್ಕೆ ಶಕ್ತಿ ಬೇಕಲ್ವಾ? ನೋಡಿ, ವಯಸ್ಸಿರೋರಿಗೆ ಮನಸ್ಸಿರುತ್ತೆ, ಶಕ್ತಿ ಇರ್ತದೆ, ಆದ್ರೆ ಅವ್ರಿಗೆ ವೇದಾಂತ ಭಗವದ್ಗೀತೆ ಬೇಡ. 45-50 ವಯಸ್ಸಾದ್ಮೇಲೆ ತಿಳುವಳಿಕೆ ಬರ್ತದೆ, ಭಗವದ್ಗೀತೆ ಬೇಕು, ವೇದಾಂತ ಬೇಕು. ಅನುಷ್ಠಾನ ಮಾಡೋದಕ್ಕೆ ಮನಸ್ಸಿನ ಶಕ್ತಿ ಇಲ್ಲ, ಶಾರೀರಿಕ ಶಕ್ತಿ ಇಲ್ಲ. ಹಲ್ಲಿದ್ದವನಿಗೆ ಕಡ್ಲಿದ್ದವನಿಗೆ ಹಲ್ಲಿಲ್ಲ. ಈ ಜೀವನದ ತಿರುಳು ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇನೆ ಮುಗಿದು ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಪ್ಲೀಸ್ ವಿವೇಕಾನಂದರನ್ನ ಅಧ್ಯಯನ ಮಾಡಿ ಆಮೇಲೆ ನಮ್ಮ ಸ್ಕ್ರಿಪ್ಚರ್ಸ್ ಬಂದ್ರೆ ನಾವೆಲ್ಲ ಇವುಗಳನ್ನ ಹೆಚ್ಚು ಆಸ್ವಾದಿಸೋದಕ್ಕೆ ಸಾಧ್ಯವಾಗುತ್ತೆ. ಈಗ ವಿವೇಕಾನಂದರು ಒಂದು ಪರಮಾದ್ಭುತವಾದಂತಹ ಒಂದು ಕೆಲಸ, ಒಂದು ಮಾತನ್ನು ಹೇಳ್ತಾರೆ. ತಾವೆಲ್ಲರೂ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇರಬಹುದು. ಒಂದು ವಿಶೇಷವಾದಂತ ಸುಮ್ಮನೆ ಒಂದು ತೋರಿಸ್ತೀನಿ. ಯಾರ್ಯಾರು ಯುವಕರು ಇದ್ದಾರೆ ಅವರೆಲ್ಲ ನೋಡಿದ್ರಿ. ನಾನು ಈ ಪ್ರೆಸೆಂಟೇಶನ್ ರೆಡಿ ಮಾಡಿದೆ, ಆನ್ ಮಾಡಿದೆ, ಟ್ರೈಲ್ ಮಾಡ್ಬೇಕಾದ್ರೆ ನೋಡಿದೆ ನನ್ನದೇ ಇಲ್ಲಿ ಪಿಕ್ಚರ್ ಬರ್ತದೆ, ಸ್ಮಾಲ್ ಪಿಕ್ಚರ್ ಬರ್ತದೆ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಸ್ಕ್ರೀನ್. ಐ ಆಮ್ ಏಬಲ್ ಟು ಸಿ ಮೈ ಸೆಲ್ಫ್. ಈಗ ಈ ಲೈನ್ ಇತ್ತಲ್ವಾ, ಇದು ಫುಲ್ ಕವರ್ ಆಗ್ತಾ ಇತ್ತು, ಇಲ್ಲಿಂದ ಇಲ್ಲಿವರೆಗೂ ಕವರ್ ಆಗ್ತಾ ಇತ್ತು. ಸೊ ಆಮೇಲೆ ವಿಚಾರ ಮಾಡಿದೆ, ನಾನ್ ಮಾತಾಡ್ಬೇಕಾದ್ರೆ ಇದು ಕವರ್ ಆಗ್ಬಿಡ್ತು ಅಂತಂದ್ರೆ ಈ ಅಕ್ಷರಗಳು ಕಾಣೋದಿಲ್ಲ, ಅವಾಗ ಅದು ಆಭಾಸ ಆಗುತ್ತೆ. ಇದು ನಾನು ಸ್ವಾಮಿ ವಿವೇಕಾನಂದರ ಕೆಲಸ ಮಾಡ್ತಾ ಇದ್ದೀನಿ, ಇದು ಅತ್ಯಂತ ಶ್ರದ್ಧೆಯಿಂದ, ಇದನ್ನ ಯಾರನ್ನಿಗೂ ಮೆಚ್ಚೋದಕ್ಕೋಸ್ಕರ ಅಲ್ಲ ಅನ್ನುವಂತ ಒಂದು ತಿಳುವಳಿಕೆ, ಗುರುಗಳ ಕೃಪೆ, ಆ ಶ್ರದ್ಧಾ ಬಲ ನನ್ನಲ್ಲಿ ಇರೋದ್ರಿಂದ ಈ ಪ್ರೆಸೆಂಟೇಶನ್ ಅಲ್ಲಿ ನೀವು ನೋಡ್ತೀರಿ ಈ ಲೈನ್ಸ್ ಅನ್ನ ಕವರ್ ಅಪ್ ಆಗದೆ ಇರೋ ಹಾಗೆ. ಇದೇ ತರ ಒಬ್ಬ ವಿದ್ಯಾರ್ಥಿ ಈ ಮನೋಭಾವವನ್ನು ವಿದ್ಯಾರ್ಥಿ ಜೀವನದಲ್ಲಿ ಸರಿಯಾಗಿ ಮಾಡುವಂತದ್ದನ್ನ ಕಲ್ತ್ಕೊಂಡ್ಬಿಟ್ರೆ ಅವನ ಜೀವನದಲ್ಲಿ ವಿಫಲನಾಗೋದಕ್ಕೆ ಸಾಧ್ಯನೇ ಇಲ್ಲ, ಅವನಿಗೆ ಇಂಪರ್ಫೆಕ್ಷನ್ ಅನ್ನುವಂಥದ್ದು ಬರೋಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವೇ ನಮ್ಮ ಜೀವನ, ಅದು ಬಾಹ್ಯ ಜೀವನ ಇರಲಿ, ಆಂತರಿಕ ಜೀವನ ಇರಲಿ, ವಿ ಹ್ಯಾವ್ ಟು ಅನಲೈಸ್, ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್, we have to realize and make the necessary corrections, then you have to take off the flight. ಆಮೇಲೆ ಅಯ್ಯೋ ಹಿಂಗಾಗ್ಬಿಡ್ತು, ಅಯ್ಯೋ ಹಂಗಾಗ್ಬಿಡ್ತು ಅಂತ ಕೇಳೋರು ನೋಡಿದ್ರೆ ನನಗೆ ಸ್ವಲ್ಪ ಕೈ ಬಿಸಿ ಮಾಡ್ಕೋಬೇಕು ಅನ್ಸುತ್ತೆ. ಯಾಕಾಯ್ತು? ಬಿಕಾಸ್ ಯು ಆರ್ ನಾಟ್ ಅನಲೈಸ್ಡ್. ಇಲ್ಲ ಸರ್ ನಾನು ಅನಲೈಸ್ ಮಾಡಿದೆ, ದೆನ್ ಯು ಆರ್ ನಾಟ್ ಇನ್ವೆಸ್ಟಿಗೇಟೆಡ್. ಇಲ್ಲ ಸರ್ ಅದನ್ನೂ ಮಾಡಿದೆ, ದೆನ್ ಯು ಆರ್ ನಾಟ್ ರಿಯಲೈಸ್ಡ್. ಇಲ್ಲ ಸರ್ ಅದನ್ನೂ ಮಾಡಿದೆ, ಮತ್ತೆ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಫೈನಲ್ ಟೇಕ್ ಆಫ್, ಯು ಡಿಡ್ ಟು ಬ್ರಿಂಗ್ ಇಟ್ ಟು ದ ಆಕ್ಷನ್ಸ್. ಸೊ ಆ ದೃಷ್ಟಿಕೋನದಿಂದ ಇದನ್ನೊಂದು ಹೇಳೋದಕ್ಕೆ ಇಷ್ಟಪಟ್ಟೆ. ಈಗ ವಿವೇಕಾನಂದರು ಒಂದು ಚಿಂತನೆ ಹೇಳ್ತಾರೆ. ಇದು ನಮ್ಮ ಪರಮಪೂಜ್ಯ ಜಗದಾತ್ಮಾನಂದ ಸ್ವಾಮೀಜಿ ಬದುಕಲು ಕಲಿಯಿರಿ ಬರೆದಂತ ಪುಸ್ತಕದ ಆ ಕರ್ತೃ. ಬಹಳ ಇಷ್ಟ ಅವರು. ನಾನು ಇದನ್ನ ಸಲ ಅವ್ರ ಉಪನ್ಯಾಸದಲ್ಲಿ ಅವರು ಇದ್ದಾಗ ಇದನ್ನ ಹೇಳಿದಾಗ ಬೆನ್ತೆಟ್ ಅವರೇ ಹೇಳಿದ್ರು, ಇದು ನನಗೆ ಬಹಳ ಇಷ್ಟ ಅಂತ ಹೇಳ್ತಾರೆ. ಇಲ್ಲಿ ಲೆಟ್ ಎವ್ರಿ ಮ್ಯಾನ್, ವುಮನ್, ಚೈಲ್ಡ್, ವಿದೌಟ್ ರೆಸ್ಪೆಕ್ಟ್ ಆಫ್ ಕಾಸ್ಟ್, ಬರ್ತ್, weakness or strength, hear and learn that behind everyone there is infinite soul, assuring the infinite possibility and infinite capacity for all of us to become good and great. ಇವತ್ತು ಪೋಸ್ಟ್ ಗ್ರಾಜುಯೇಷನ್ ಆಗಿರುವಂತ ಒಬ್ಬ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿನಿಗೆ ಇದನ್ನು ಓದಿ ಅರ್ಥ ಮಾಡ್ಕೊ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಯಾಕೆ? ಅವು ಏನಿದ್ರು ಬರೀ ಸಿಲೆಬಸ್ ಓದಿರ್ತಾರೆ. ಈಗ ಇದರ ಅರ್ಥ ಹೇಳ್ತೀನಿ. ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯ
ಅವನು ಪುರುಷನಿರ್ಬೋದು, ಸ್ತ್ರೀ ಇರ್ಬೋದು, ಅವನು ಬಾಲಕ ಬಾಲಕಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಅವನು ದುರ್ಬಲನಿರ್ಬೋದು ಅಥವಾ ಅವನು ಬಲಿಷ್ಠವಾದ ವ್ಯಕ್ತಿನೇ ಇರ್ಬೋದು. ಏನು ಎಲ್ರಿಗೂ ನೋಡಿ, ವಿವೇಕಾನಂದ ಇಸ್ ಇನ್ಕ್ಲೂಸಿವ್. ಅವ್ರದ್ದು ಏನೇ ಪ್ರೋಗ್ರಾಮ್ಸ್ ಇದ್ರು ಯಾರನ್ನೂ ಬಿಡ್ತಿರ್ಲಿಲ್ಲ ಅವರು, ಪ್ರತಿಯೊಬ್ಬರು. ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿಯಲ್ಲಿ ದೈವತ್ವದ ಅಂಶ ಪ್ರತಿಯೊಂದು, ಅದಕ್ಕೆ ಪ್ರತಿಯೊಂದನ್ನ ಹೇಳ್ತಾ ಇದ್ರು. ಹಿಯರ್ ಅಂಡ್ ಲರ್ನ್, ಏನು ಅದನ್ನ ಕೇಳಿ ಮತ್ತು ಕಲೀಲಿ. ಈಗ ತಾವು ಕೂಡ ಕೇಳ್ತಾ ಇದ್ದೀರಿ, ಆಮೇಲೆ ಇದನ್ನ ಕಲಿಬೇಕು. ಏನು, ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಅನಂತವಾದಂತಹ ಒಂದು ಆತ್ಮಶಕ್ತಿ ಇದೆ. ಹಾಗೆ ಸಾಗರದ ಒಂದು ಅಲೆ, ಆ ಅಲೆ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಸಣ್ಣದಿರ್ಬೋದು, ಬೃಹತ್ತಾದಂತ ಅಲೆ ಇರ್ಬೋದು. ಅವಾಗ ಅದರ ಹಿಂದ್ಗಡೆ ಏನಿದೆ ಅಂತ ಹೇಳಿದ್ರೆ ಅನಂತವಾದಂತ ಸಾಗರವೇ ಇದೆ. ದರ್ ಇಸ್ ಇನ್ಫಿನಿಟ್ ಸೋಲ್ ಬಿಹೈಂಡ್ ಎವ್ರಿ ಒನ್. ಏನ್ ಹೇಳುತ್ತೆ? ಅಶ್ಯೂರಿಂಗ್. ಏನ್ ಭಾಷೆ ವಿವೇಕಾನಂದರದು? ಅಶ್ಯೂರಿಂಗ್ ಏನು? infinite possibility and infinite capacity for all of us to become great and good. ಅಂದ್ರೆ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗುವುದಕ್ಕೆ ಅವನಿಗೆ ಅವನ ಹಿಂದೆ ವಿಶಾಲವಾದಂತ ಒಂದು ಅಪರಿಮಿತವಾದಂತ ಒಂದು ಆತ್ಮತತ್ವ ಅಥವಾ ಆತ್ಮಶಕ್ತಿ ಇದೆ. ಅದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇನ್ಫಿನಿಟ್ ಪಾಸಿಬಿಲಿಟಿ. ಅಂದ್ರೆ ನಿನ್ನಲ್ಲಿ ಆ ಒಂದು ಸಾಮರ್ಥ್ಯ, ಆಮೇಲೆ ಸಾಧ್ಯತೆ, ಪಾಸಿಬಿಲಿಟಿ ಅಂಡ್ ಕೆಪಾಸಿಟಿ. ನಿನ್ನಲ್ಲಿ ಒಂದು ಸಾಮರ್ಥ್ಯ, ನಿನ್ನಲ್ಲಿ ಒಂದು ಸಾಧ್ಯತೆ. ಏನು? ಟು ಬಿಕಮ್ ಗ್ರೇಟ್ ಅಂಡ್ ಗುಡ್. ಅಬ್ರಹಾಂ ಲಿಂಕನ್ ಕಲ್ಲಿತ್ಲು ತೆಗೆದುಕೊಂಡು ಬಂಡೆಗಳ ಮೇಲೆ ಅಕ್ಷರ ಅಭ್ಯಾಸ ಮಾಡದಂತ ಒಬ್ಬ ವ್ಯಕ್ತಿ, ಇವತ್ತು ನಾವು ಹಿಂದೆ ಆದಂತ ಪ್ರೆಸಿಡೆಂಟ್ ಆಫ್ ಅಮೆರಿಕನ್ ಮರಿಬಹುದು, ಬಟ್ ಅಬ್ರಹಾಂ ಲಿಂಕನ್ ವಿಲ್ ನಾಟ್ ಫಾರ್ಗೆಟ್. ವೈ? ಬಿಕಾಸ್ ದ ಸೇಮ್ ಕಾನ್ಸೆಪ್ಟ್. ಹಿ ಬಿಲೀವ್ಡ್ ಬಿಹೈಂಡ್ ಹಿಮ್ ದರ್ ಇಸ್ ಸಮಥಿಂಗ್ ಇನ್ಫಿನಿಟ್. ವೆದರ್ ಹಿ ನ್ಯೂ ಆರ್ ಹಿ ಡಿಂಟ್ ನ್ಯೂ. ಶ್ರದ್ಧೆ ಇತ್ತವನಲ್ಲಿ. ಅದ್ರ ಮುಖಾಂತರ ಏನಾದ, ಸಾಮಾನ್ಯ ವ್ಯಕ್ತಿ ಒಬ್ಬ ಅಸಾಮಾನ್ಯ ವ್ಯಕ್ತಿ. ನಮ್ಮಲ್ಲಿನೇ ಎಕ್ಸಾಂಪಲ್ ತಗೊಳ್ಬೇಕಾದ್ರೆ ಎಪಿಜೆ ಅಬ್ದುಲ್ ಕಲಾಂ ಸರ್, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ ನಾನು, ವಿಶ್ವದಾದ್ಯಂತ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ದೇ ನೋ ದಿಸ್ ಲೈಫ್ ಇಸ್ ಅನ್ ಆರ್ಟ್, ದಿಸ್ ಲೈಫ್ ಇಸ್ ಅನ್ skill, and for this particular reason Vedanta will enhance you all those things, and life is also a technique. You should know how to handle it. ಆ ದೃಷ್ಟಿಕೋನದಿಂದ ವಿವೇಕಾನಂದರನ್ನ ಅಧ್ಯಯನ ಮಾಡೋದು. ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಪ್ರತಿಯೊಬ್ರು, ನೀವು ಯಾವ ಮಟ್ಟದಲ್ಲಿ ಇದ್ದೀರಿ ಆ ಮಟ್ಟದಿಂದ ಯು ಕ್ಯಾನ್ ಸ್ಟಿಲ್ ಬಿಕಮ್ ಗ್ರೇಟ್ ಅಂಡ್ ಯು ಕ್ಯಾನ್ ಸ್ಟಿಲ್ ಬಿಕಮ್ ಗುಡ್. ವೈ? ಬಿಕಾಸ್ ಐ ಆಮ್ ನಾಟ್ ಟೆಲಿಂಗ್ ಎನಿಥಿಂಗ್. ವಿವೇಕಾನಂದ, ನಮ್ಮ ವೇದಾಂತ ಹೇಳ್ತದೆ, ಬಿಹೈಂಡ್ ಯು ದೇರ್ ಇಸ್ ಇನ್ಫಿನಿಟ್ ಸೋಲ್. ಹಾಗೆ ಒಂದು ಆ ತೆರೆ ಹಿಂದೆ ಸಾಗರ ಇದೆಯೋ, ನನ್ನ ಹಿಂದೆ ಆ ಒಂದು ಅನಂತವಾದಂತ ಒಂದು ಆತ್ಮತತ್ವ ಅಥವಾ ಶಕ್ತಿ ಇದೆ. ಲೆಟ್ ಅಸ್ ಪ್ರೊಕ್ಲೇಮ್ ಟು ಎವ್ರಿ ಸೋಲ್, ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್. ಇದನ್ನ ನಾನು ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ, ಅವರು ಕೇವಲ ಒಂದು ವಸ್ತು ಪ್ರಪಂಚದ ಗೋಲ್ಸ್ ಬಗ್ಗೆ ಮಾತಾಡ್ತಾರೆ. ನಾನು ಇಂಜಿನಿಯರ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ನಾನು IAS ಆಗ್ಬೇಕು. ದಟ್ ಗೋಲ್ ನೋ ನೋ ನೋ, ವೇದಾಂತ ಡಸಂಟ್ ಟಾಕ್ ದಟ್. ಅದಕ್ಕೆ ಈ ಸೆಷನ್ ತುಂಬಾ ಡಿಫ್ರೆಂಟ್ ಅಂತ ಹೇಳಿದ್ರು. ಇಲ್ಲಿ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ ಷಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ. ಆ ಅಮೃತತ್ವವನ್ನು ಪಡೆದುಕೊಳ್ಳೋಕ್ಕೋಸ್ಕರ ನಾವು ಸದಾ ಅರೈಸ್, ಅವೇಕ್, ಎಚ್ಚತ್ತ ಜೀವನ. ಏನು ನಮ್ಮ ಗುರಿ? ನಮ್ಮ ಜೀವನ ಗುರಿ ಆ ಆತ್ಮತತ್ವ, ಆ ಆತ್ಮದರ್ಶನ, ಉತ್ತಿಷ್ಠತ ಜಾಗೃತ. ಆ ಸ್ವಾಮಿ ಪುರುಷೋತ್ತಮ ಅಂದ್ರ ಒಂದು ರಾಗ ಸಂಯೋಜನೆಯಲ್ಲಿ ಅದನ್ನು ಕೇಳಿ ಗೊತ್ತಾಗ್ತದೆ. ಯಾವಾಗ ಈ ಆತ್ಮತತ್ವದ ಅರಿವು ನಿಮ್ಗಾಗುತ್ತೋ ಆ ಮನುಷ್ಯ ಸಾಮಾನ್ಯನಾಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅರೈಸ್, ಅವೇಕ್. ಈಗೇನಾಗಿದೆ? ಯಾವ್ದ್ರಿಂದ ಅವೇಕು, ಯಾವ್ದ್ರಿಂದ ಎಚ್ಚೆತ್ತುಕೊಳ್ಬೇಕು? ಫ್ರಮ್ ದ ಹಿಪ್ನೋಟಿಸಮ್ ಆಫ್ ದ ವೀಕ್ನೆಸ್. ನಾನೊಬ್ಬ ಕ್ಷುಲ್ಲಕ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನನ್ನಿಂದ ಏನೂ ಆಗುದಿಲ್ಲ. ವಿ ಆರ್ ಬೀಂಗ್ ಹಿಪ್ನೋಟೈಸ್ಡ್. ನಿನಗೆ ಚೆನ್ನಾಗಿ ಇಂಗ್ಲಿಷ್ ಬರೋದಿಲ್ಲ, ನಿನಗೆ ಮಾತಾಡೋದಕ್ಕೆ ಬರೋದಿಲ್ಲ, ನಿನ್ನ ಹತ್ರ ಹಣ ಇಲ್ಲ. ವಿ ಆರ್ ಬೀಂಗ್ ಆಲ್ರೆಡಿ ಹಿಪ್ನೋಟೈಸ್ಡ್. ನನ್ ಈಸ್ ರಿಯಲಿ ವೀಕ್. ಯಾಕೆ? ದ ಸೋಲ್ ಈಸ್ ಇನ್ಫಿನಿಟ್, ಆಮ್ನಿಪೊಟೆಂಟ್, ಆಮ್ನಿಸೆಂಟ್, ಸರ್ವಶಕ್ತವಾದದ್ದು, ಸರ್ವವ್ಯಾಪಿಯಾದದ್ದು. ಸೊ ಇಂತಹ ಒಂದು ಆತ್ಮವೇ ನಾನಾಗಿರ್ಬೇಕಂದ್ರೆ ಹೇಗೆ? ಆ ಅಲೆ ಮತ್ತು ಸಾಗರ ವ್ಯತ್ಯಾಸ ಇಲ್ವೇ ಇಲ್ಲ. ಅದು ಅದ್ರದ್ದೊಂದು ರೂಪ. ಸ್ಟ್ಯಾಂಡ್ ಅಪ್ ಅಂಡ್ ಅಸರ್ಟ್ ಯುವರ್ ಸೆಲ್ಫ್. ನಿನಗೆ ನೀನೆ ಮತ್ತೆ ಮತ್ತೆ ಹೇಳ್ಕೊಳ್ಬೇಕು. ಏನು? ಪ್ರೊಕ್ಲೇಮ್ ದ ಗಾಡ್ ಈಸ್ ವಿದಿನ್ ಯು. ಅದು ನನ್ನ ಒಳಗಡೆ ಇದೆ. ಈಗ ನೋಡಿ, ಆತ್ಮಾಭಿಮಾನ ಅಥವಾ ದೇಶಾಭಿಮಾನ ಯಾರಾದ್ರೂ ಹೊರಗಡೆಯಿಂದ ಕೊಡ್ತಾರಾ? ನಾವು ಭಾರತ ದೇಶದ ಒಂದು ನಮ್ಮ ಫ್ಲಾಗ್ ಅನ್ನು ನೋಡಿದಾಗ, ಆ ಒಂದು ಪೇಟ್ರಿಯಾಟಿಸಮ್ ನಮ್ಮಲ್ಲಿ ಬಂದಾಗ,
ಅದರಿಂದ ನನಗ್ ಬರ್ತದ? ಇಲ್ಲ, ಅದು ನನ್ನ ಒಳಗಡೆ ಇದೆ. ಅದು ಕೇವಲ ಒಂದು ಇಂಡಿಕೇಟಿವ್, ಅದೊಂದು ಪ್ರಚೋದನೆ ಕೊಡ್ತದೆ. ಅದಕ್ಕೆ ನನ್ನ ಒಳಗಡೆ. ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನಕ್ಕೆ ಹೋಗಿ ನಿಂತ ತಕ್ಷಣ ಆ ಭಕ್ತಿ ಭಾವ ಅನ್ನುವಂಥದ್ದು ನಮ್ಮಲ್ಲಿ ತಾನೇ ಜಾಗೃತವಾಗ್ತದೆ. ಎಲ್ಲಿದೆ? ಅದು ನನ್ನ ಒಳಗಡೆ ಇದೆ. ಅದು ಕೇವಲ ಹೊರಗಡೆಯಿಂದ ಒಂದು ಪ್ರಚೋದನೆ ಕೊಡ್ತಾ ಅಷ್ಟೇ. ಅದರ ಸಬ್ಜೆಕ್ಟ್ ಎಲ್ಲಿದೆ? ಇಲ್ಲಿದೆ. ಅದು ಆಬ್ಜೆಕ್ಟ್. ಸೊ ಇಡೀ ಅದಕ್ಕೆ ವಿವೇಕಾನಂದರು ಹೇಳುದು, ಇಟ್ ಇಸ್ ಗ್ರೇಟ್ ಟು ಬಿ ಬಾರ್ನ್ ಇನ್ ದ ಚರ್ಚ್ ಬಟ್ ನಾಟ್ ಟು ಡೈ ಇನ್ ದ ಚರ್ಚ್. ಸೊ ಇಟ್ ಈಸ್ ಗ್ರೇಟ್ ಟು ಸ್ಟಾರ್ಟ್ ವಿತ್ ದ ರಿಚುವಲ್ಸ್ ಬಟ್ ನಾಟ್ ಟು ಎಂಡ್ ದ ಲೈಫ್ ವಿತ್ ದ ರಿಚುವಲ್ಸ್. ಇಡೀ ನಮ್ಮ ಜೀವ, ಈಗ ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಾವು ಸ್ಲೇಟ್ ಮೇಲೆ ಅಕ್ಷರ ಅಭ್ಯಾಸವನ್ನು ಮಾಡ್ತೀವಿ, ಅಥವಾ 3 ಲೈನದ ನೋಟ್ಬುಕ್ ನಲ್ಲಿ ಅಕ್ಷರ ಅಭ್ಯಾಸವನ್ನು ಮಾಡ್ತೀವಿ. ನೀವು 50 ವಯಸ್ಸಾದ್ಮೇಲೆ ಕಾಲೇಜಿಂದ ಹೊರಗಡೆ ಡಾಕ್ಟರೇಟ್ ಬಂದ್ಮೇಲೆ ನೀವು ಅದರಲ್ಲಿನೇ ಅಭ್ಯಾಸ ಮಾಡ್ತಾ ಹೋದ್ರೆ, ನೋ, ದೇ ಆರ್ ಆಲ್ ದ ಪ್ರಿಲಿಮಿನರಿ ಥಿಂಗ್ಸ್. ಅದಕ್ಕೆ ಯು ಹ್ಯಾವ್ ಟು ಸ್ಟಾಪ್. ಅದಕ್ಕೆ ಎಷ್ಟೋ ಜನ ನಾವು ಇಷ್ಟು ಪೂಜೆ ಮಾಡಿದ್ವಿ, ಇಷ್ಟು ಪ್ರಾರ್ಥನೆ ಮಾಡಿದ್ವಿ, ನಾವು ಇಷ್ಟು ದಾನ ಮಾಡಿದ್ವಿ, ಇಷ್ಟು ಧರ್ಮ ಮಾಡಿದ್ವಿ. ನೋ 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 ನೋ. ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್, ಸ್ವಾಮಿ ಯತೀಶ್ವರಾನಂದರ ಆ ಗ್ರಂಥ ಅದನ್ನು ಓದಿದಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಎಸೆನ್ಷಿಯಲ್ಸ್ ಅಂಡ್ ವಾಟ್ ಆರ್ ದ ನಾನ್ ಎಸೆನ್ಷಿಯಲ್ಸ್ ಇನ್ ದ ಲೈಫ್. They are all, rituals are non-essentials. They are just like the steps. Steps are required for me to climb the terrace, but steps themselves are not terrace. ನನಗದು ಮೇಲೆ ಹೋಗ್ಲಿಕ್ಕೆ ಆ ಸ್ಟೆಪ್ಸ್ ನನಗೆ ಒಂದು ಸಾಧನ, ನನಗೊಂದು ಸಹಾಯ. ಆದ್ರೆ ಅದೇ ಅಲ್ಲ ಈ ಲಿಚ್ಚುಣಿಕೆ. ಲ್ಯಾಡರ್ ಬೇಕು ನನಗೆ, ಬಟ್ ದಟ್ ಲ್ಯಾಡರ್ ಇಟ್ ಸೆಲ್ಫ್ ಕೆನಾಟ್ ಬಿಕಮ್ ದ ಗೋಲ್. ಐ ನೀಡ್ ಅ ಲ್ಯಾಡರ್, ಬಟ್ ಡೋಂಟ್ ಗೆಟ್ ಸ್ಟಕ್ ಆರ್ ಹಗ್ ವಿತ್ ದ ಲ್ಯಾಡರ್. ವೈ? ಬಿಕಾಸ್ ಲ್ಯಾಡರ್ ಕೆನಾಟ್ ಬಿ ಅವರ್ ಗೋಲ್. ಅದಕ್ಕೋಸ್ಕರ ಆ ಭಗವಂತ ಸಾಕ್ಷಾತ್ಕಾರ. ಮುಂದೆ ಹೇಳ್ತಾರೆ ಇಲ್ಲಿ, ಪ್ರೊಕ್ಲೇಮ್ ದ ಗಾಡ್ ಈಸ್ ವಿದಿನ್ ಯು, ಡು ನಾಟ್ ಡಿನೈ ಹಿಮ್. ನೋಡಿ ಎಷ್ಟು ಚೆನ್ನಾಗಿದೆ. ಭಗವಂತ ನಮ್ಮನ್ನು ಯಾವತ್ತೂ ನಿರಾಕರಿಸಿಲ್ಲ, ನಾವೇ ಭಗವಂತನನ್ನ ನಿರಾಕರಿಸಿದೀವಿ. ಡಿಹಿಪ್ನೋಟೈಸ್ ಯುವರ್ ಸೆಲ್ಫ್. ಏನಾಗ್ಬಿಟ್ಟಿದೆ? ನೀವು ಹಿಪ್ನೋಟೈಸ್ ಆಗಿಬಿಟ್ಟಿದ್ದೀರಿ. ದೇವರು ದೇವಸ್ಥಾನದಲ್ಲಿನೇ ಇದ್ದಾನೆ. ಯಾವ್ದೋ ನನ್ನೊಂದು ಮಾತಾಡುವಾಗ ಒಂದು ಮಗು ನನಗೊಂದು ಟೈಮ್ ಕೊಟ್ಟಿದ್ದೆ ಕಾಲ್ ಮಾಡೋದಕ್ಕೆ. ಆ ಟೈಮಿಗೆ ಕಾಲ್ ಮಾಡ್ಲಿಲ್ಲ, ಒಂದು ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ನಾನು ಸ್ವಲ್ಪ ಜೋರ್ ಮಾಡೋದಕ್ಕೆ ಶುರು ಮಾಡಿದೆ. ಏನ್ ಮಾಡ್ತಾ ಇದ್ದೆ ನೀನು ಅಂತ ಕೇಳಿದಾಗ ಅವಳು ಹೇಳಿದ್ಲು, ಇಲ್ಲ ನಾನು ಜಪ ಮಾಡ್ತಾ ಇದ್ದೆ ಅಂತ ಹೇಳಿ. ನಾನ್ ಬೈದ್ಬಿಟ್ಟೆ, ದೇವ್ರು ನಾನ್ ಇಲ್ಲಿದ್ದೀನಿ, ನೀನ್ ಅಲ್ಲಿ ಜಪದ ಮುಖಾಂತರ ದೇವ್ರು ಸಿಗ್ತಾನ ನಿನಗೆ? ನಾನ್ ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಟೈಮ್ ಕೊಟ್ಟಿದ್ದೀನಿ, ನನಗೆ ಬೇರೆ ಕೆಲಸ ಇದೆ. ಅನ್ಫಾರ್ಚುನೇಟ್ಲಿ ಆ ಮಗು ಬೈಸ್ಕೋಬೇಕಾಯ್ತು. ಯಾಕೆ ಅಂತಂದ್ರೆ, ಬಿಕಾಸ್ ದಟ್ ಚೈಲ್ಡ್ ಫೀಲ್ಸ್ ದಟ್ ಚಾಂಟಿಂಗ್ ದ ನೇಮ್ ಆಫ್ ದ ಲಾರ್ಡ್ ಇಟ್ ಸೆಲ್ಫ್ ಇಸ್ ಸ್ಪಿರಿಚುಯಾಲಿಟಿ. ನೋ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಟು ಅನಲೈಸ್, ಟು ಇನ್ವೆಸ್ಟಿಗೇಟ್ ಅಂಡ್ ಟು ರಿಯಲೈಸ್. You need the higher truths, and the higher truths and the ultimate truths you get only through Vedanta. ಅದಕ್ಕೆ ಡಿಹಿಪ್ನೋಟ. ಇವತ್ತೊಂದ್ ದಿನ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಏನ ಮುಳುಗೋಗ್ಬಿಡುತ್ತ? ಇವತ್ತೊಂದ್ ದಿನ ನಾವು ದೇವ್ರಿಗೆ ಕೈ, ಈಗ ನಾನು ಎಷ್ಟೋ ಕಡೆ ಹೋಗಿರ್ತೀನಿ, ನಾನು ರಿಚುವಲ್ಸ್ ಮಾಡೋದಕ್ ಆಗೋದೇ ಇಲ್ಲ. ಅವಾಗ ಅಲ್ಲೋ, ಇವತ್ತು ನಾನು ದೇವ್ರಿಗೆ ನಮಸ್ಕಾರ ಮಾಡಕ್ಕಾಗ್ಲಿಲ್ಲ, ಇವತ್ತು ನಾನು ಪೂಜೆ ಮಾಡಕ್ಕಾಗ್ಲಿಲ್ಲ, ಅದಕ್ಕೆ ನನಗೆ ಎಡಗಣ್ಣು ಹಾರ್ತಾ ಇದೆ, ನನಗೆ ಬಲಗಣ್ಣು ಹಾರ್ತಾ ಇದೆ, ಇವತ್ತು ಬೆಕ್ಕಡ್ಡಾಗಿ ಹೋಯ್ತು, ಇವತ್ತು ಅದು ಆಯ್ತು, ಇವತ್ತು. ವೈ? ಬಿಕಾಸ್ ವಿ ಆರ್ ಆಲ್ರೆಡಿ ಬೀಯಿಂಗ್ ಸ್ಟ್ರಾಂಗ್ಲಿ ಹಿಪ್ನೋಟೈಸ್ಡ್ ಬೈ ದ ರಿಚುವಲ್ಸ್ ಅಂಡ್ ಬೈ prejudices. So you need to become scientist. ಅದಕ್ಕೆ ಹಿಂದೂಗಳು, ಹಿಂದೂ ರಾಷ್ಟ್ರ ಅಂತಂದ್ರೆ ಇಡೀ ವಿಶ್ವದಾದ್ಯಂತ ಅದೊಂದು ಮೂಢನಂಬಿಕೆ ರಾಷ್ಟ್ರ, ಹಾವಾಡಿಗರ ರಾಷ್ಟ್ರ. ಯಾಕೆಂದ್ರೆ ವಿ ಆರ್ ಸ್ಟಕ್ಡ್, ವಿ ಆರ್ ನಾಟ್ ಗ್ರೋಯಿಂಗ್. ರಿಮೆಂಬರ್, ಸ್ವಾಮಿ ಚಿನ್ಮಾನಂದಜಿ ಬಹಳ ಚೆನ್ನಾಗಿ ಹೇಳ್ತಾರೆ, as far as physical body evolution is concerned, man has attained the highest, the peak or the pinnacle of the evolution with respect to the physiological body, with respect to the anatomical body. We have reached the highest. Now any growth, any evolution that has to happen is only the mental evolution or only the emotional evolution. And that is how the progress of the humanity, the progress of the humanity is only through the evolution of your knowledge. But you have ceased to pursue knowledge after you procuring the certificates. You think that certificates are done. I got my post graduation, I got my doctorate and all. Go to the hell. You will see many doctors suicide. You see many IAS KS officers. You yesterday paper nallela ನೀವು ಓದ್ತಾ ಇದ್ರಿ, KS ಅಧಿಕಾರಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೇವೆ ಮಾಡ್ತೀನಿ ಅಂತ ಹೇಳಿ ಜಾಯ್ನ್ ಆಗಿರ್ತಾರೆ. ಸಾವಿರಾರು ಕೋಟಿ ರೂಪಾಯಿಗಳನ್ನು ಒಳಗಡೆ ಹಾಕಿರ್ತಾರೆ. ಯಾಕೆ? as a subjective they could not prepare. The way to do that is found in our own sacred books. ಆದರ್ಶಗಳು ನಮಗೆ ಅಂದ್ರೆ ಏನು, ಆದರ್ಶಗಳ ಪರಿಪಾಲನೆ ಅಂದ್ರೆ ಏನು, ಆದರ್ಶಗಳ ಅವಶ್ಯಕತೆ ಏನು, ಅದೆಲ್ಲ ಎಲ್ಲಿ ಸಿಗುತ್ತೆ? ನಮ್ಮ ಸೇಕ್ರೆಡ್ ಬುಕ್ಸ್. ವಾಟ್ ಆರ್ ಅವರ್ ಸೇಕ್ರೆಡ್ ಬುಕ್ಸ್? ವೇದಾಸ್. ಮುಂದೆ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಪರಮಾದ್ಭುತವಾಗಿ ಬದುಕಬೇಕು ಅನ್ನುವಂತ ಒಂದು ಪರಿಕಲ್ಪನೆ ಇದೆ. ಆದ್ರೆ ಯಾವ ರೀತಿ ಪರಮಾದ್ಭುತ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸಿನಿಮಾ ನಟ ನಟಿಯರು ಅಥವಾ ಸೆಲೆಬ್ರಿಟೀಸು ಅಥವಾ ಸ್ಪೋರ್ಟ್ಸ್ ಮನ್ಸು. ಇಲ್ಲಿ ವಿವೇಕಾನಂದರು ಹೇಳ್ತಾರೆ, ನೀ ಏನೇ ಆಗೋದಕ್ಕೂ ಬಹಳ ಅದ್ಭುತವಾದಂತ ಸ್ಟೇಟ್ಮೆಂಟ್. ಟೀಚ್ ಯುವರ್ ಸೆಲ್ಫ್, ಟೀಚ್ ಎವ್ರಿ ಒನ್ ಹಿಸ್ ರಿಯಲ್ ನೇಚರ್. ಯಾರು ನೀನು? ಯಾರು ನೀನು? ಅವಾಗ ಫ್ರಮ್ ವಾಟ್ ಸ್ಟ್ಯಾಂಡ್ ಪಾಯಿಂಟ್ ಅಂತ ನಾವು ಆಲೋಚನೆ ಮಾಡಬೇಕು.
ಯಾಕಂದ್ರೆ ನಾವು ದಿನವಿಡೀ ಜಗತ್ತಿನ ಜೊತೆಲ್ಲೇನೆ ಇರೋದಿಲ್ವಲ್ಲ. ಈಗ ನಾನು ರೈಲ್ವೆ ಸ್ಟೇಷನ್ ಅಥವಾ ನಾನು ಏರ್ಪೋರ್ಟ್ ಹೋದಾಗ ನನಗೆ ಐಡೆಂಟಿಟಿ ಕಾರ್ಡ್ ಬೇಕು. ನಾನು ದೇವಸ್ಥಾನದಲ್ಲಿ ಹೋದಾಗ ಬೇಕಾಗಿಲ್ಲ. ಅಲ್ಲಿ ನಾನು ಯಾರು ಅನ್ನೋಂಥದ್ದು ಗೊತ್ತಿರ್ಬೇಕಲ್ಲ. ಒಂದೆಲ್ಲ ಆ ನಿರಹಂಕಾರ ಭಾವದಲ್ಲಿ ನಾನು ಕೂತ್ಕೋಬೇಕಲ್ಲ. ಎಷ್ಟೋ ಜನ ದೇವಸ್ಥಾನದಲ್ಲಿ ಬಂದು ಇನ್ನೇನ್ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ, ಮೊಬೈಲ್ ರಿಂಗ್ ಆಗ್ತದೆ, ದೇವ್ರ ಕೃಪೆ ಮಾಡೋದಕ್ಕೆ ಕೈ ಮಾಡ್ತಿರ್ತಾನೋ, ಸುಮ್ನೆ ಇಮ್ಯಾಜಿನೇಷನ್, ಅವ್ನು ವಾಪಸ್ ಹೋಗ್ಬಿಡ್ತಾನೆ. ಯಾಕೆ? ಆ ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋಗ್ಬೇಕಾದ್ರೂ ಕೂಡ ಅವನಿಗೆ ಏನ್ ಬೇಕು, ಯಾರನ್ನ ಪಡ್ಕೊಳ್ತಾ ಇದ್ದೀನಿ ಅನ್ನುವಂತ ಒಂದು ಪರಿಕಲ್ಪನೆ. ಅನಲೈಸ್, ರಿಮೆಂಬರ್, ಅನಲೈಸ್, ಇನ್ವೆಸ್ಟಿಗೇಟ್, ರಿಯಲೈಸ್. Teach everyone his real nature. In real nature, you are not bulb, you are not fan, you are not washing machine, you are hanging electricity behind it has manifested. So similarly, what's your real nature? The real nature is you are a soul. Call upon the sleeping soul. ವಿವೇಕಾನಂದರು ಹೇಳುವಂಥದ್ದು. ಯಾಕೆ? ಅದು ಮಲಗಿದೆ. ಈಗ ನೋಡಿ, ಮಲ್ಕೊಂಡಿರ್ತಾನೆ ವ್ಯಕ್ತಿ, ಪ್ರತಿಯೊಬ್ಬ ಮಲಗಿರೋ ವ್ಯಕ್ತಿ ಸತ್ತಿರೋದಿಲ್ಲ. ಮುಟ್ಟಿದ ತಕ್ಷಣ ಹೇಳ್ತಾನೆ, ಯಾಕೆಂದ್ರೆ he is sleeping. You will say he is sleeping. Such Vyakti is not sleeping. Yes, he is sleeping permanently. Call upon the sleeping soul and see how it awakens. ಏನಾಗುತ್ತೆ? ಸೂಕ್ತವಾಗಿ ಮಲಗಿರುವಂತ ಆತ್ಮಶಕ್ತಿ ಜಾಗೃತವಾದ್ರೆ ಏನಾಗುತ್ತೆ? ಏನು ಅದ್ಭುತ! ವಿವೇಕಾನಂದ ಹತ್ರ ಪವರ್ ವಿಲ್ ಕಮ್, ಗ್ಲೋರಿ ವಿಲ್ ಕಮ್, goodness will come, purity will come, and everything that is excellent will come once this sleeping soul is roused to ಸೆಲ್ಫ್ ಕಾನ್ಶಿಯಸ್ ಆಕ್ಟಿವಿಟಿ. ನಾನು ಕೆಲಸ ಮಾಡಬೇಕಾದ್ರೆ ಆತ್ಮ ಭಾವನೆಯಿಂದ ಮಾಡಬೇಕಾದ್ರೆ ನಾನು ಏನನ್ನು ಬೇಕಾದ್ರೂ ಸಹಿಸಿಕೊಳ್ಳಬಲ್ಲೆ, ಏನನ್ನು ಬೇಕಾದ್ರೂ ಎದುರಿಸಬಲ್ಲೆ. ಯಾಕೆ ಅಂತಾರೆ? ಐ ನೋ ವೆರಿ ವೆಲ್, ಇಫ್ ಬಲ್ಬ್ ಇಸ್ ಆಫ್, electricity is not off, bulb has gone, you have to just replace. If fuse has gone, electricity has not gone, fuse wire has gone. So similarly, ಈ ಆತ್ಮ ತತ್ವ ಇದನ್ನ ಅರ್ಥ ಮಾಡ್ಕೊಂಡು ನಾವು ಜಗತ್ತಿನೊಟ್ಟಿಗೆ ವ್ಯವಹರಿಸುವಾಗ ಅದು ಯಾವಾಗ್ಲೂ ಆನಂದ, ಪರಮಾನಂದ. ವಿವೇಕಾನಂದರು ಇನ್ನೊಂದು ಚೆನ್ನಾಗಿ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನ ಆಂತರ್ಯದಲ್ಲಿ ಅಪರಿಮಿತವಾದಂತ ಆತ್ಮಶಕ್ತಿ ಅಡಗಿದೆ, ಅದರ ಪರಿಚಯ ಅವನಿಗೆ ಇರಬಹುದು ಅಥವಾ ಇರದಿರಬಹುದು, ಅದರ ಇರುವಿಕೆ ಸತ್ಯ. ಯಾವಾಗ ಆ ವ್ಯಕ್ತಿಗೆ ಸೂಕ್ತವಾಗಿ ಮಲಗಿರುವ ಆತ್ಮ ಶಕ್ತಿಯ ಪರಿಚಯ ಆಗುತ್ತೋ, ವ್ಯತ್ಯಾಸ ಏನಾಗುತ್ತೆ? ಅವಾಗ ಒಬ್ಬ ಅಬ್ರಾಹಂ ಲಿಂಕನ್ ಬರ್ತಾನೆ, ಅವಾಗ ಒಬ್ಬ ವಿಶ್ವೇಶ್ವರಯ್ಯ ಬರ್ತಾನೆ, ಅವಾಗ ಒಬ್ಬ ಕಲಾಂ ಬರ್ತಾನೆ. ಇದು ಒಂದು ಪ್ರಪಂಚ ಅಂತ ಹೇಳಿದ್ರೆ. ಇಲ್ಲದೆ ಹೋದ್ರೆ ಈಗ ವಿವೇಕಾನಂದರು ಬರ್ತಾರೆ, ಶಂಕರಾಚಾರ್ಯರು ಬರ್ತಾರೆ, ಒಬ್ಬ ಮೊಹಮ್ಮದ್ ಬರ್ತಾನೆ, ಒಬ್ಬ ಕ್ರೈಸ್ತ ಬರ್ತಾನೆ, ಒಬ್ಬ ಬಸವಣ್ಣ ಬರ್ತಾನೆ, ಒಬ್ಬ ಮಹಾವೀರ ಬರ್ತಾನೆ. ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಾದ್ರೂ ಅವರ ಆತ್ಮತತ್ವವನ್ನು ಜಾಗೃತ ಮಾಡ್ಕೊಂಡಾಗ ವಿವೇಕಾನಂದರು ಹೇಳ್ತಾರೆ, ಯಾವಾಗ ಅವನಲ್ಲಿ ಅದು ಜಾಗೃತವಾಗುತ್ತೆ, ಅವನಲ್ಲಿ ಸೂಕ್ತವಾಗಿ ಮಲಗಿರುವಂಥದ್ದು, ಆವಾಗ ಅವನಲ್ಲಿ ಅಥವಾ ಅವಳಲ್ಲಿ ಅಡಗಿರುವ ಒಬ್ಬ ಮಹಾತ್ಮ ವಿಜೃಂಭಿಸಲು ಪ್ರಾರಂಭಿಸುತ್ತಾನೆ. The moment he is aware, or the moment he is conscious that he is a self, just not mere body mind complex, their great giant within him starts manifesting ಅಂತ ವಿವೇಕಾನಂದರು ಹೇಳ್ತಾ ಇರ್ತಾರೆ. ಅದಕ್ಕೆ ನೀವು ಯಾರು ಸಾಮಾನ್ಯರಲ್ಲ. ಏನ್ ಮಾಡ್ಬೇಕು? ನಿಮ್ ಒಳಗಡೆ ಇದೆ, ಅದನ್ನ ಬಡಿದೆಬ್ಬಿಸ್ಬೇಕು. ಮುಂದೆ ವಿವೇಕಾನಂದರು ಹೇಳ್ತಾರೆ, the more I live, the more I become convinced that every human being is divine. No man, no woman, however vile, does the divinity die. ಎಷ್ಟೇ ನೀವು ಒಂದು ಬಂಗಾರ ಇದೆ, ಅದು ಎಂಥ ಒಂದು ಪರಿಸ್ಥಿತಿಯಲ್ಲಿ ಇಟ್ಟರು ಕೂಡ ಅದು ನೋಡಿ ಅದೇನಾಗ್ತದೆ, ಅದ್ರ ಲಸ್ಟರ್ ಹೋಗೋದಿಲ್ಲ. ಅದೇ ನೀವು ಒಂದು ತಾಮ್ರ ಎಲ್ಲಾದ್ರೂ ಇಡಿ, ಆಮೇಲೆ ಅದಕ್ಕೆಲ್ಲ ಇದು ಬಂದ್ಬಿಡ್ತದೆ, ದೆನ್ ಯು ಹ್ಯಾವ್ ಟು ವಾಶ್ ಇಟ್. ಆದ್ರೆ ಅದ್ರ ಒಳಗಡೆ ಇರುವಂತಹ ತಾಮ್ರ ಯಾವ ಕಾರಣಕ್ಕೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನೀವು ಸರಿಯಾಗಿ ಕ್ಲೀನ್ಸ್ ಮಾಡಿದಾಗ ಅದು ಇದ್ದೇ ಇರ್ತದೆ. ಹಾಗೆ ಪ್ರತಿಯೊಬ್ಬ ಮನುಷ್ಯ ಎಷ್ಟೇ ಕೆಳಮಟ್ಟದಲ್ಲಿ ಇದ್ದಾನೆ ಅಂತ ಹೇಳಿದ್ರು ಕೂಡ ಅವನಲ್ಲಿ ದೈವತ್ವದ ಅಂಶ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅದು ಅವನ ಮೂಲತಃ ಅದು ಮೂಲ ಅಂಶ, ಅದು ಎಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದ ಮೋರ್ ಯು ರಿಯಲೈಸ್ ಇಟ್ ಇಸ್ ಬೆಟರ್. ಅದನ್ನೇ ವಿವೇಕಾನಂದರು ಹೇಳುವಂಥದ್ದು, each soul is potentially divine and the goal is to manifest this divinity by controlling the nature, external and internal. Nodi, by controlling the external, that is the objective world, through the subjective, it's the internal world. ಆಮೇಲೆ ಮೀನ್ಸ್ ಹೇಳ್ಕೊಡ್ತಾರೆ, ಥ್ರೂ ಕರ್ಮ, ಥ್ರೂ ಭಕ್ತಿ, ಥ್ರೂ ಜ್ಞಾನ, ಆಮೇಲೆ ರಾಜಯೋಗ, ಇವುಗಳನ್ನೆಲ್ಲ ಬಳಸ್ಕೊಂಡು ನಿಮ್ಮ ಒಳಗಡೆಯಿಂದ ಇನ್ಸ್ಟ್ರೂಮೆಂಟ್ ರೆಡಿ ಮಾಡ್ಕೊಡಿ. ದೆನ್ ಯು ಹ್ಯಾಂಡಲ್ ಅಂಡ್ ಯು ಮ್ಯಾನಿಫೆಸ್ಟ್ ದ ಡಿವಿನಿಟಿ. ಯಾವ ವ್ಯಕ್ತಿ ಡಿವಿನಿಟಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾನೋ, ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಅವನು ಮಹಾತ್ಮ ಅನ್ಸ್ಕೊಳ್ತಾನೆ. ಸೊ ಪ್ರತಿಯೊಬ್ಬ ಮನುಷ್ಯನ ಗುರಿ, ಪ್ರತಿಯೊಬ್ಬ ಚೆನ್ನಾಗಿ ಬದುಕೋದಂದ್ರೆ ಮಹಾತ್ಮ, ಪ್ರತಿಯೊಬ್ಬ ಇತರರಿಗೆ 4 ಜನಕ್ಕೆ ಬದುಕಬೇಕು ಅಂದ್ರೇನು ಅವನು ಮಹಾತ್ಮ ಆಗ್ಬೇಕು ಅಂತಾನೆ.
ಕೊನೆಗೆ ವಿವೇಕಾನಂದರು ದ ಸೋರ್ಸ್ ಆಫ್ ಸ್ಟ್ರೆಂತ್ ಇಸ್ ಸೋಲ್. ಶಕ್ತಿಯ ಮೂಲ ಎಲ್ಲಿದೆ? ನೀವು ನ್ಯಾಚುರೋ ಥೆರಪಿಗೆ ಹೋಗ್ಬಿಟ್ರೆ ಅವ್ರು ಹೇಳ್ತಾರೆ ಇದನ್ನ ತಿನ್ರಿ, ಅದನ್ನ ತಿನ್ರಿ, ಇದನ್ನ ಮಾಡಿ, ಅದನ್ನ ಮಾಡಿ ಬರುತ್ತೆ. ಅದು ಶರೀರಕ್ಕೆ ಬರ್ತದೆ. ನೀವು ಡಾಕ್ಟರ್ ಹತ್ರ ಹೋದ್ರೆ ನಿಮ್ಮಲ್ಲಿ ವಿಟಮಿನ್ ಡೆಫಿಷಿಯನ್ಸಿ ಇದೆ, ಅದು ಇದೆ, ಇದು ಇದೆ, ಶರೀರಕ್ಕಾಯ್ತು. ಬಟ್ ಮೂಲ, ಶಕ್ತಿಯ ಮೂಲ ಎಲ್ಲಿದೆ ಅಂತ ಕೇಳಿದ್ರೆ ಅದು ನೀವು ಯಾರು, ನೀವು ಆತ್ಮ ಅಂತ ತಿಳಿದುಕೊಳ್ಳೋದ್ರಲ್ಲಿದೆ. ದ ಮೂಮೆಂಟ್ ಯು ರಿಯಲೈಸ್ ದಟ್ ಯು ಆರ್ ಅ ಸೋಲ್, ಯು ಗೋ ಬಿಯಾಂಡ್ ದ ಜುರಿಡಿಕ್ಷನ್ ಆಫ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಈಗ ನೋಡಿ, ನಾವು ಸಾಮಾನ್ಯವಾದಂತ ಜೀವನ ನಡೆಸ್ತಾ ಇರ್ಬೇಕಾದ್ರೆ ಸಂಕುಚಿತ ಜೀವನ ಯಾಕೆ ನಡೆಸ್ತೀವಿ ಅಂದ್ರೆ ನನ್ನ ಕುಟುಂಬ ಇಷ್ಟೇ ಅಂತ ತಿಳ್ಕೊಂಡ್ಬಿಟ್ರೆ, ನನ್ನ ಕುಟುಂಬ ಏನು, ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು, ಇದನ್ನ ಬಿಟ್ಟು ಸ್ವಲ್ಪ ಆಚೆ ಹೋಗ್ಬಿಟ್ರೆ 4 ಜನ ಹೇಳ್ತಾರೆ ಬುದ್ಧಿ ಕಡಿಮೆ ಆಗಿ, ನಾನು ಬಹಳ ಜನರ ಕಡೆಯಿಂದ ಬಯಸ್ಕೊಂಡಿದ್ದೀನಿ, ಬುದ್ಧಿ ಕಡಿಮೆ ಆಗಿದೆ ನೋಡ, ಅವನಿಗೆ ಮನೆ ಕೆಲಸ ಬಿಟ್ಟು ಸುಮ್ನೆ ಏನೇನೇನೆಲ್ಲ ಕೆಲಸ ಮಾಡ್ತಾನೆ ಅಂತ ಹೇಳಿ. ಅಂದ್ರೆ ಆ ಜುರಿಡಿಕ್ಷನ್ ಅನ್ನ ದಾಟಿ ಹೋದ್ರೆ, ಹಂಗೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅನ್ನ ದಾಟಿ ನೀವು ಆಚೆ ಹೋಗ್ಕೊಂಡು ಜನ ನಿಮ್ಮನ್ನ ಹುಚ್ಚರ ತರ ನೋಡ್ತಾರೆ. ಅದಕ್ಕೆ ಸ್ವಾಮಿ ಪರಮಾರ್ಥಾನಂದರು ಅಂತ ಒಬ್ರು ಚೆನ್ನೈಯಲ್ಲಿದ್ದಾರೆ, ಅವ್ರು ಹೇಳ್ತಾರೆ, ಯಾರನ್ನು ಪ್ರಾರಂಭದಲ್ಲಿ ವೇದಾಂತ ಕ್ಲಾಸಿಗೆ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಡಿ. ಪ್ರಾರಂಭದಲ್ಲಿ ಅವ್ರು ಬರ್ತಾ ಇದ್ರು, ಅವ್ರು ಕೇವಲ ಭಗವದ್ಗೀತೆ ಕ್ಲಾಸಿಗೆ ಬರಲಿ. ವೇದಾಂತ ಇಟ್ ವಿಲ್ ಶೇಕ್ ಯುವರ್ all of your foundation of understanding what life is, what Hinduism is, what spirituality is, what religion is. ಅದಕ್ಕೆ ಪ್ರತಿಯೊಂದನ್ನು ಹಂತವಾಗಿ ಹೋಗ್ಬೇಕಾದ್ರೆ ಮೊದಲು ನಾವು ನಾನು ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತೀನಿ. ಭಗವದ್ಗೀತೆ ಓದೋದಕ್ಕಿಂತ ಮುಂಚೆ ವಿವೇಕಾನಂದರನ್ನ ಅಧ್ಯಯನ ಮಾಡಿ, ಆಮೇಲೆ ಭಗವದ್ಗೀತೆನ ಅಧ್ಯಯನ ಅರ್ಥ ಆಗೋದು ಶುರು ಮಾಡ್ತದೆ. ನೀವು ನೇರವಾಗಿ 12th ಸ್ಟ್ಯಾಂಡರ್ಡ್ ಹೋಗ್ತೀನಿ ಅಂದ್ರೆ ಹೇಗೆ ಸಾಧ್ಯ? ಇಲ್ಲಿ ಸೋರ್ಸ್, ಇಲ್ಲಿ ಹೇಳ್ತಾರೆ ವಾಟ್ ವಿ ನೀಡ್ ಇಸ್ ಸ್ಟ್ರೆಂತ್. ವಿವೇಕಾನಂದರು, ವಾಟ್ ವಿ ನೀಡ್ ಇಸ್ ಸ್ಟ್ರೆಂತ್. ಹೂ ವಿಲ್ ಗಿವ್ ಅಸ್ ದಿಸ್ ಸ್ಟ್ರೆಂತ್? There are thousands to weaken us, and the stories we have had enough. Therefore, my friends, let me tell you that what we want is strength, and every time what we want is only the strength. And the Upanishads are the great mine of strengths. ಅರ್ಥ ಆಗ್ತದ? ಮೈನ್ ಅಂದ್ರೆ ಅದು ಗಣಿ, ಅಂದ್ರೆ ಸವಿಯದೆ ಇರುವಂತ ಗಣಿ. ಯಾರೋ ತಗೊಂಡೋದ್ರೆ ಅದು ಕಡಿಮೆ ಆಗ್ತದೆ ಅನ್ನೋಂಗಿಲ್ವೇ ಇಲ್ಲ. Therein lies the strength enough to invigorate the whole world. ಇಡೀ ಜಗತ್ತನ್ನೇ ನಿನ್ನ ಅದನ್ನ ಕಬಳಿಸುವಂತ, ಕಾಂಕರ್ ಮಾಡುವಂತ ಒಂದು ಶಕ್ತಿ ನಿನಗೆ ಬೇಕು. ಅದು ಎಲ್ಲಿದೆ? ಅದು ಉಪನಿಷತ್ ನಲ್ಲಿದೆ. ಗೋ ಬ್ಯಾಕ್ ಟು ಉಪನಿಷತ್ಸ್. ಫಾರ್ ವಾಟ್? ನಾಟ್ ಟು ಕ್ಲೇಮ್ ದಟ್ ವಿ ಆರ್ ಹಿಂದೂ ಆರ್ ದಟ್ ದಿಸ್ ಅಂಡ್ ಆಲ್, ಜಸ್ಟ್ ಟು ಕ್ಲೇಮ್ ದ ಸ್ಟ್ರೆಂತ್. ಇವತ್ತು ಭಾರತ ದೇಶ, ಕಾಶ್ಮೀರ್, ಜಮ್ಮು ಕಾಶ್ಮೀರಕ್ಕೆ ಎಷ್ಟು ಹಣ ಖರ್ಚು ಮಾಡ್ತಾರೆ, ಯಾಕೆ? ಜಸ್ಟ್ ಟು ಕ್ಲೇಮ್ ದಟ್ ಲ್ಯಾಂಡ್ ಇಸ್ ಅವರ್ಸ್. ಅಮರನಾಥ್ ಯಾತ್ರೆಗೆ ಹೋದವರಿಗೆ ಎಷ್ಟು ನೋಡ್ಕೊಳ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ. ಒಬ್ಬ ವ್ಯಕ್ತಿದಿಂದ ಎಷ್ಟೋ ಲಕ್ಷ ರೂಪಾಯಿ ಖರ್ಚಿದೆ ಅಷ್ಟು ಮಿಲಿಟರಿಗಳನ್ನೆಲ್ಲ ಯಾಕಿಟ್ಟು. ಯಾಕೆ ಅಂತ ಕೇಳಿದಾಗ ಜಸ್ಟ್ ಟು ಕ್ಲೇಮ್ ದಟ್ ಜಮ್ಮು ಕಾಶ್ಮೀರ್ ಇಸ್ ಅವರ್ ಲ್ಯಾಂಡ್. ಹಂಗೆ ನೀನು ಈ ಆತ್ಮ ನೀನು ಅಂತ ನೀನು ಅದನ್ನ ಕ್ಲೇಮ್ ಮಾಡ್ಕೋಬೇಕಾದ್ರೆ ಯು ನೀಡ್ ಸ್ಟ್ರೆಂತ್, ಅಂಡ್ ದ ಸ್ಟ್ರೆಂತ್ ಯು ಗೆಟ್ ಇಸ್ ಓನ್ಲಿ ಥ್ರೂ ವೇದಾಂತಿಕ್ ನಾಲೆಜ್. ಸ್ಟ್ರೆಂತ್ ಇಸ್ ವಾಟ್ ದ ಉಪನಿಷತ್ ಸ್ಪೀಕ್ಸ್. ವಿವೇಕಾನಂದ್ರ ಹೇಳ್ತಾರೆ, ಉಪನಿಷತ್ತಿನ ಪುಟಗಳಲ್ಲಿಯೂ ನೀವು ಓದಿದಾಗ ನಿಮ್ಗೆ ಸಿಗುವಂತದ್ದೇನು? ಬರೀ ಶಕ್ತಿಯ ಸಂದೇಶ. And this is the one great thing to remember, that it has been the one of the greatest lesson I have been taught in my life. ಅಂದ್ರೆ ಯಾರಿಂದ? ಶ್ರೀರಾಮಕೃಷ್ಣ ಪರಮಹಂಸರಿಂದ. ಏನು ಅಂದ್ರೆ ಶಕ್ತಿ, ಅದನ್ನೇ ಅವ್ರು ಮುಂದೆ ಹೇಳಿದ್ದು, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಮ್ಯಾನೇಜ್ಮೆಂಟ್ ನಲ್ಲಿ ಹೇಳ್ತಾರೆ, ಸ್ಮೈಲ್ ಇಸ್ ಅ ಸ್ಟ್ರೆಂತ್. ಅವ್ರು ಬರೀತಾರೆ ಸ್ಮೈಲ್ ಡಸಂಟ್ ಕಾಸ್ಟ್, ಯಾಕಂದ್ರೆ ಅವ್ರಿಗೆ ಬರೀ ದುಡ್ಡು ಖರ್ಚಾಗ್ತದೆ ಇಲ್ಲಿ ನೋಡೋದು. ನಥಿಂಗ್ ಟು ಡೂ. ಸ್ಮೈಲ್ ಇಸ್ ಅ ಸ್ಟ್ರೆಂತ್. And where do you get a strength? You don't have strength within you. How can you smile? And you smile only when money comes, when money goes. When somebody likes you, you smile. When somebody dislikes you, you smile. So this smile needs to be independent of the objective world, and it can be independent of the objective world only when you are subjectively strong. And you can be subjectively strong only if you have gone through the Upanishads, analyzed, investigate, and realize. First step in getting strength is to uphold the Upanishads and believe that I am soul. Atma Tattva, I am soul. Me, ಎಂಥ ಸೋಲ್ ಅಂದ್ರೆ ಏನು? ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳ್ತಾರೆ, ಮೀ ದ ಸೋಲ್ಡ್ ಕೆನಾಟ್ ಕಟ್. ಈ ಖಡ್ಗ ನನ್ನನ್ನ ಕತ್ತರಿಸಲಾರದು. ಯಾಕೆ? ಸೋಲ್. ನಾರ್ ವೆಪನ್ ಸ್ಪಿಯರ್ಸ್, ಯಾವುದೇ ಒಂದು ಆಯುಧ ನನ್ನನ್ನ, ಅದು ನನ್ನ ಒಳಗಡೆ ಯಾರು ಅದನ್ನು ಪಿಯರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದ ಫೈರ್ ಕೆನಾಟ್ ಬರ್ನ್, ದ ಏರ್ ಕೆನಾಟ್ ಡ್ರೈ. ಗಾಳಿ ನನ್ನನ್ನು ಒಣಗಿಸಲಾರದು. ಐ ಆಮ್ ದ ಒಮ್ನಿಪೊಟೆಂಟ್, ಸರ್ವಶಕ್ತ, ಓಮ್ನಿಸೆಂಟ್, ಸರ್ವವ್ಯಾಪಿ. ಅದಕ್ಕೆ ನಾನು ಇಲ್ಲಿದ್ರೆ ಥಾಟ್ ಪ್ರೊಸೆಸ್ ಟೆಲಿಪತಿಯಪ್ಪ, ಈಗ ನಾನು ನಿನ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ, ನಿಂದು ಫೋನ್ ಬಂದ್ಬಿಡ್ತು. ಯಾಕೆ? ನೀನು ಸರ್ವವ್ಯಾಪಿ. ಆ ಭಗವಂತನ ಅಂಶ, ಆ ಶಕ್ತಿ ನಿನ್ನ ಒಳಗಡೆ ಇದೆ.
repeat these blessed saving words and you have to be strong. Yad bhavam tad bhavati. ಯಾವುದನ್ನು ನೀವು ಪುನಃ ಪುನಃ ಉಚ್ಚರಿಸ್ತಿರೋ, ಯಾವುದನ್ನು ನೀವು ಪುನಃ ಪುನಃ ಭಾವಿಸ್ತಿರೋ, ನೀವು ಅದೇ ಆಗ್ತೀರಿ. The Vedanta teaches men to have faith in themselves first. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಜಗತ್ ಹೇಳುತ್ತೆ ನೀನು ಅವನನ್ನ ನಂಬು, ಅವಳನ್ನ ನಂಬು, ಆ ದೇವ್ರನ್ನ ನಂಬು, ಈ ದೇವ್ರನ್ನ ನಂಬು, ಅದು ಜಾಗೃತ. ಹೋಗಿ ಬೇಡ ಅಂತಿಲ್ಲ ನಾನು ಹೇಳ್ತಾ ಇರೋದು, ಬಟ್ ಅಲ್ಲಿಗೆ ನಿಂತ್ಕೊಳ್ಬೇಡಿ. ಎಲ್ಲವೂ ಅದೇ ದೇವ್ರೇ ಮಾಡುವಂಗಿದ್ರೆ ಚೆನ್ನಾಗಿ ಕೆಲಸ ಯಾಕೆ ಮಾಡ್ತಿದ್ರು ಹೇಳಿ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ನಿನ್ನನ್ನು ನೀನು ಮೊದಲು ನಂಬು. ಡು ಯು ಹ್ಯಾವ್ ಬಿಲೀಫ್ ಇನ್ ಯೋರ್ ಸೆಲ್ಫ್? Not believing the glory of our own soul is what the Vedanta called atheism. ನೀನೊಬ್ಬ ಆಸ್ತಿಕನೋ ನಾಸ್ತಿಕನೋ ಅಂತ ಕೇಳಿದಾಗ ಎಲ್ರು ಹೇಳ್ತಾರೆ ನಾನೊಬ್ಬ ಆಸ್ತಿಕ. ಯಾಕೆ? ನಾನು ಚಾಮುಂಡಿ ಭಕ್ತ, ನಾನು ದುರ್ಗೆ ಭಕ್ತ, ನಾನು ಆಂಜನೇಯನ ಭಕ್ತ, ನಾನು ಶಿವನ ಭಕ್ತ, ನಾನು ವಿಷ್ಣುನ ಭಕ್ತ, ವೆಂಕಟೇಶ್ವರನ ಭಕ್ತ. ಕರೆಕ್ಟಾ? ವಿವೇಕಾನಂದರ ಪ್ರಕಾರ ದಟ್ ಇಸ್ ನಾಟ್ ಆಸ್ತಿಕ. ವಿವೇಕಾನಂದರು ಹೇಳ್ತಾರೆ, ಡು ಯು ಬಿಲೀವ್ ಇನ್ ಯೋರ್ ಸೆಲ್ಫ್? ಯು ಮೆ ನಾಟ್ ಬಿಲೀವ್ ಇನ್ ಗಾಡ್. ಇಫ್ ಯು ಡು ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಫಸ್ಟ್, the one who believes in God certainly can believe, one who believes oneself certainly can believe God later on. ಅದಕ್ಕೆ ನಿನ್ನನ್ನು ನೀನು ನಂಬುತ್ತೀಯಾ? ಇಲ್ಲಿ ನೋಡಿ, ಅದು ಯಾವುದು ಅಲ್ಲ, ಅವರು ಮತ್ತು ಉಪನಿಷತ್ತನ್ನೇ ಹೇಳಿದ್ದು. ನಾಟ್ ಬಿಲೀವಿಂಗ್ ದ ಗ್ಲೋರಿ ಆಫ್ ಅವರ್ ಓನ್ ಸೆಲ್ಫ್ ಇಸ್ ವಾಟ್ ದ ವೇದಾಂತ ಕಾಲ್ಡ್ atheism. ಅಂದ್ರೆ ನಿನ್ನಲ್ಲಿರುವ ಆತ್ಮತತ್ವವನ್ನು ನಿರಾಕರಿಸಿದಾಗ, ನೀನು ನಿನ್ನಲ್ಲಿರೋ ಭಗವಂತನನ್ನು ನಿರಾಕರಿಸಿದಾಗ ನೀನ್ ದೇವಸ್ಥಾನದಲ್ಲಿ ಹೋಗಿರೋ ಭಗವಂತನನ್ನು ಸ್ವೀಕಾರ ಮಾಡೋದಕ್ಕೆ ಹೋದ್ರೆ ಇಟ್ ಡಸಂಟ್ ವರ್ಕ್. ಅದಕ್ಕೆ ನಾವೆಲ್ಲರೂ ಸೂಡೋಥೀಸಮ್ ಅಂತ ಹೇಳಿದ್ರೆ, ನಾವೆಲ್ಲರೂ ಆಸ್ತಿಕರು ಅಂತೀವಲ್ಲ, ಸೂಡೋ ಅಲ್ಲ ಅದು. ಸೂಡೋ ಅಂದ್ರೆ ಏನು? ಅದು ಸತ್ಯಕ್ಕೆ ದೂರವಾದದ್ದು. ರೋಡ್ ಗೋಲ್ಡ್ ಮತ್ತು ಗೋಲ್ಡ್ಗೂ ವ್ಯತ್ಯಾಸ ಇದೆಯಲ್ವಾ? ನೋಡೋದಕ್ಕೆ ಒಂದೇ ಕಾಣಿಸ್ತದೆ. ಸೊ ನಾವೆಲ್ಲರೂ ಆಸ್ತಿಕರು ಅಂದ್ರೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇದೆಯಾ? ಟು ಮೆನಿ ದಿಸ್ ನೋ ಡೌಟ್ ಇಟ್ಸ್ ಅ ಟೆರಿಬಲ್ ಐಡಿಯಾ. ಏನಪ್ಪಾ ಇವನು ದೇವ್ರ ನಂಬಿದ್ರೆ ನಾಸ್ತಿಕ ಅಂತ ಹೇಳ್ತಾನೆ, ತನ್ನನ್ನು ತಾನು ನಂಬಿದ್ರೆ ಆಸ್ತಿಕ ಅಂತ ಹೇಳ್ತಾನೆ, ಅಂದ್ರೆ ಇವನೇನೋ ಹುಚ್ಚ ಇರ್ಬೇಕು ಅಂತ ಜನ ಬಂದ್ಬಿಡ್ತಾರೆ. ಅದಕ್ಕೆ ಇಲ್ಲಿ ನೋಡಿ, ಇಟ್ಸ್ ಅ ಟೆರಿಬಲ್ ಐಡಿಯಾ ಅಂಡ್ ಮೋಸ್ಟ್ ಆಫ್ us think that this ideal will never be reached, but the Vedanta insists that it can be realized by everyone. It can be realized by everyone. ಅದಕ್ಕೆ ಮೊದಲು ನಿನ್ನನ್ನ ನೀನು ನಂಬು. ಅವೇಕನ್ ದ ಲಾಯನ್ ವಿದಿನ್ ಯು. ನಿನ್ನ ಒಳಗಡೆ ಆ ಸಿಂಹ ಸದೃಶ ಶಕ್ತಿ ಹೊರಹೊಮ್ಮದಾಗ ನೀನು ಸಿಂಹ ಸದೃಶ ವ್ಯಕ್ತಿ ಆಗ್ತೀಯ. ಆ ವ್ಯಕ್ತಿ ನೀನಾಗಬೇಕು ಅಂತಂದ್ರೇನು? ಸೂಕ್ತವಾಗಿ ನಿನ್ನಲ್ಲಿ ಮಲಗಿದೆ ಅಲ್ವಾ, ಅದನ್ನ ನೀನು ಬಡಿದೆಬ್ಬಿಸ್ಬೇಕು. ಮಲಗೋದ್ರಲ್ಲಿ ನಾವು ನಿಸ್ಸೀಮರು, ಎಷ್ಟೋ ಜನ ಕಣ್ತಕ್ಕೊಂಡು ಮಲಗಿರ್ತಾರೆ. ಆ ದೃಷ್ಟಿಕೋನದಿಂದ ನಾನು ಈಗ ಅದನ್ನ ಆವಾಗ್ಲೇ ಹೇಳಿರುವಂತದ್ದನ್ನೇ ಇಲ್ಲಿ ಅದೇ ಸ್ಟೇಟ್ಮೆಂಟ್ ಬಂದಿದೆ. ನೀವು ಪ್ರತಿಯೊಬ್ಬರು ಮಹಾತ್ಮರಾಗೋದಕ್ಕೆ, ಅದ್ಭುತ ವ್ಯಕ್ತಿಗಳಾಗೋದಕ್ಕೆ ನಿಮ್ಮಲ್ಲಿ ಏನಿದೆ? ಸಾಧ್ಯತೆ ಮತ್ತು ಸಾಮರ್ಥ್ಯ. ಡಾಕ್ಟರ್ ಹತ್ರ ಹೋದಾಗ ಸಾಮರ್ಥ್ಯ ಸಾಧ್ಯತೆ ಎರಡು ಇರದೇ ಇರೋದ್ರಿಂದ ಸಪ್ಲಿಮೆಂಟರಿ ಕೊಡ್ತಾನೆ. ಇದಕ್ಕೆ ಯಾರು ಸಪ್ಲಿಮೆಂಟರಿ ಕೊಡೋ ಅವಶ್ಯಕತೆನೇ ಇಲ್ಲ. ಎಷ್ಟೊಂದು ಡಯಾಬಿಟಿಕ್ಸ್ ದೇ ಹ್ಯಾವ್ ಡನ್ ದ ಮಿರಾಕಲ್ಸ್. ಎಷ್ಟೊಂದು ಜನ ಫಿಸಿಕಲಿ ಡಿಸೇಬಲ್ಡ್ ಇರುವಂತ ದೇ ಹ್ಯಾವ್ ಡನ್ ದ ಮಿರಾಕಲ್ಸ್. ಎಷ್ಟೊಂದು ಜನ ಎಷ್ಟೊಂದು ಮೆಡಿಕಲಿ ಡಯಾಗ್ನೋಸ್ಡ್ ಆಗಿ ಅವ್ರು ಇನ್ನು ಬದುಕೋದೇ ಇಲ್ಲ ಅನ್ನೋಂಥವ್ರು ಏನೇನೋ ಅದ್ಭುತವಾಗಿ ಬದುಕಿದ್ದಾರೆ. ಯಾಕಂದ್ರೆ ಅವ್ರ ಒಳಗಡೆ ಆ ಅನಂತವಾದಂತ ಆತ್ಮಶಕ್ತಿ ಕೆಲಸ ಮಾಡ್ತಾ ಇರ್ತದೆ. ಕೊನೆ ಪಾಯಿಂಟ್, ಇಟ್ಸ್ ಅ ಟ್ರಮೆಂಡಸ್ ಎರರ್ ಟು ಫೀಲ್ ಹೆಲ್ಪ್ಲೆಸ್. ಯಾವಾಗ ನೀವು ಭಯಗೊಳ್ತಿರೋ, ಯಾವಾಗ ನೀವು ಅಸಹಾಯಕರಂತಿರೋ, ಆವಾಗ ನಿಮ್ಮಲ್ಲಿರೋ ಶಕ್ತಿ ಎಲ್ಲ ಕುಗ್ಗೋಗ್ಬಿಡ್ತದೆ. ಯಾಕೆ ಹೆಲ್ಪ್ಲೆಸ್ ಆಗ್ತೀವಿ ಅಂತ ಹೇಳಿದ್ರೆ, ನನ್ನಲ್ಲಿರೋ ನಂಬಿಕೆ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಡು ನಾಟ್ ಸೀಕ್ ಹೆಲ್ಪ್ ಫ್ರಮ್ ಎನಿವನ್. ಯಾರ ಹತ್ರನು ನೀವು ಕೈ ಚಾಚಬೇಡಿ. ನಾನು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಡು ಯು ಬಿಲೀವ್ ಇನ್ ಪ್ರೇಯರ್? ಡು ಯು ನೋ ದ ಡೆಫಿನಿಷನ್ ಆಫ್ ದ ಪ್ರೇಯರ್? ದೊಡ್ಡ ದೊಡ್ಡ ಸಂಸ್ಕಾರ ಹೊಂದಿರುವಂತ, ದೊಡ್ಡ ಆಚರಣೆ ಮಾಡುವಂತ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಂತ ಮಕ್ಕಳಿಗೂ ನಾನು ಕೇಳಿದಾಗ್ನು ಯಾತಕ್ಕೆ ಪ್ರೇಯರ್ಸ್ ಅಂದ್ರೆ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ನೋಡಿ, ಅದನ್ನೇ ನಾನು ವಿವೇಕಾನಂದರ ಅಧ್ಯಯನ ಮಾಡಿರೋದು ಒಂದು ಸೈಂಟಿಫಿಕ್ ಆಗಿ ಹೇಳ್ತೀನಿ. ಏನ್ ಪ್ರೇಯರ್ ಅಂದ್ರೆ, when you seek the help from the stranger, you are a beggar. ನಾವು ಸಿಗ್ನಲ್ ನಲ್ಲಿ ನಿಂತಾಗ ಆ ಸ್ಟ್ರೇಂಜರ್, ಗೊತ್ತಿಲ್ದಿರೋಂತ ಒಬ್ಬ ವ್ಯಕ್ತಿ ಬಂದು ಕಾರನ್ನ ಹೀಗೆ ಮಾಡಿ ಅಥವಾ ಬೈಕ್ ಮೇಲೆ ಅಣ ಅಂತ ಕೇಳೋದಕ್ಕೆ ಶುರು ಮಾಡಿದ್ರೆ ಏನಂತಾರೆ? ಕೊಡಬಹುದು, ಕೊಡದೇ ಇರಬಹುದು. ಯಾಕೆ? he is seeking the help from the stranger. So who is he? He is a beggar. ಎರಡನೇದ್ದು, when you seek the help from a known person, ಪರಿಚಯ ಇರೋರ ಹತ್ರ ಒಂದ್ ಸ್ವಲ್ಪ ಮಾಡಿ ಅಂತಂದ್ರೆ it is called as a help. ಹಣ ಬೇಕಾಗಿದೆ, ಕೊಡಿ, ನಾನು ಆಮೇಲೆ ಕೊಡ್ತೀನಿ ಅಂತ ಏನ್ ಕೇಳ್ತಿದ್ರೆ, ಇಟ್ಸ್ ಯು ಆರ್ ರಿಕ್ವೆಸ್ಟಿಂಗ್. ಮೊದಲನೇದ್ದು ಬೆಗ್ರಿ, ಎರಡನೇದ್ದು ಹೆಲ್ಪ್ ಅಥವಾ ಯು ಆರ್ ರಿಕ್ವೆಸ್ಟಿಂಗ್. ಮೂರನೇದ್ದು ಪ್ರೇಯರ್ ಅಂದ್ರೆ ಈಗ ಬರ್ತೀನಿ. ವೆನ್ ಯು ಸೀಕ್ ದ ಹೆಲ್ಪ್ ಫ್ರಮ್ ದ ಗಾಡ್, ಇಟ್ಸ್ ಪ್ರೇಯರ್. ವೆನ್ ಯು ಸೀಕ್ ದ ಹೆಲ್ಪ್ ಫ್ರಮ್ ದ ಗಾಡ್, ಯು ಆರ್ ಪ್ರೇಯರ್, ದಟ್ ಇಸ್ ಅ ಪ್ರೇಯರ್. ಹೇ ಭಗವಂತ,
ನನ್ನಲ್ಲಿ ನ್ಯೂನ್ಯತೆಗಳಿದೆ, ನಾನು 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 ಶಕ್ತಿಶಾಲಿ ವ್ಯಕ್ತಿ ಆಗ್ಬೇಕು, ಆ ಶಕ್ತಿ ನನ್ನ ಒಳಗಡೆನೆ ಇದೆ, ಆ ಶಕ್ತಿ ಜಾಗೃತವಾಗುವಂತ ಒಂದು ಕೃಪೆ, ಒಂದು ಅನುಗ್ರಹ ಇದೆ. ಪ್ರೇಯರ್. You tell this to the modern students. I want to do well in the exam. So what do you want to do? Go and pray forward for the strength. Which strength? Intellectual strength. So do not seek help from anyone. We are our own help. If we cannot help ourselves, there is none to help us. ನಮಗೆ ನಾವು ಸಹಾಯ ಮಾಡ್ಕೊಳಕ್ ಆಗದಿದ್ರೆ ವಿವೇಕಾನಂದ್ರ ಹೇಳ್ತಾರೆ, ನೀನು ಬದುಕೋದಕ್ಕೆ ಅರ್ಹತೆನೇ ಇಲ್ಲ. ನೋಡಿ, ಅದನ್ನ ಅಂಡರ್ಲೈನ್ ಮಾಡಿದ್ದೀನಿ. ದಿಸ್ ಇಸ್ ದ ಲಾಸ್ಟ್ ಅಂಡ್ ದ ಗ್ರೇಟೆಸ್ಟ್ ಲೆಸನ್. ಅಂಡ್ ಅವ್ರು ಹೇಳ್ತಾರೆ, ಓಹ್ ವಾಟ್ ಅ ಟೈಮ್ ಇಟ್ ಟೇಕ್ಸ್ ಟು ಲರ್ನ್. ಅವ್ರು ಸಹಾಯ ಮಾಡ್ತಾರೆ ಅಂತ ನಂಬ್ಕೊಂಡೆ, ಇವ್ರು ಸಹಾಯ ಮಾಡ್ತಾರೆ ಅಂತ ನಂಬ್ಕೊಂಡೆ, ನಮ್ಮ ರಕ್ತ ಸಂಬಂಧಿಗಳು, ನಮ್ಮ ಜಾತಿಯವರು, ನಮ್ ಬಂಧು, ನಮ್ ಬಳಗ, ಅಷ್ಟೊತ್ತಿಗೆ ಎಲ್ಲಾ ಮುಗ್ದು ಹೋಗ್ಬಿಡ್ತದೆ. ತಲೆ ಕೂದಲು ಬೆಳಗಾಗ್ತದೆ, ಕೆಲವೊಬ್ರು ಬಾಲ್ಡಿಯಾಗಿ ಹೋಗ್ಬಿಡ್ತಾರೆ. ಎಲ್ಲಿಂದ ಬರ್ತದೆ ಹೆಲ್ಪ್? ಬೆಗ್ಗರ್ ಕ್ಯಾನ್ ಯು ಹೆಲ್ಪ್ another one? No, a beggar can never help, because everybody is a beggar in this world. Even they go and ask the God also the materialistic. ನೀವು ದೇವ್ರ ಹತ್ರನ ಹೋಗ್ಬಿಟ್ಟು, ದೇವ್ರೆ ನನಗೆ ಹಣ ಕೊಡು, ನನಗೊಂದ್ ಮನೆ ಕಟ್ಟೋದಕ್ಕೆ ಕೊಡು, ನನಗೊಂದ್ ನೌಕರಿ ಕೊಡಿಸು, then there also you are a beggar only. So please remember, always ask only the strength from the God, and it is a prayer. Just to think of that huge mass of the misery. ಯಾತಕ್ಕೋಸ್ಕರ ಇಷ್ಟು ದುಃಖ? It is all caused by the false idea of going to seek ಫಾರ್ ಹೆಲ್ಪ್. ನಮ್ಗೆ ಅವ್ರು ಮಾಡ್ತೀನಿ ಅಂದ್ರೆ, ನಮ್ಗೆ ಇವ್ರು ಮಾಡ್ತೀನಿ ಅಂದ್ರೆ, ಆ ಮಿನಿಸ್ಟರ್ ಮಾಡ್ತೀನಿ ಅಂದ್ರೆ, ಈ ಮಿನಿಸ್ಟರ್, ನಿನಗ್ ನೀನೇ ಸಹಾಯ ಮಾಡ್ಕೋ. ಮತ್ ನಿನಗ್ ನೀನೇ ಸಹಾಯ ಮಾಡ್ಕೊಳ್ಬೇಕು ಅಂತಂದ್ರೆ ಏನೋ, ಸಬ್ಜೆಕ್ಟಿವ್ಲಿ ನೀನ್ ಸ್ಟ್ರಾಂಗ್ ಆಗ್ಬೇಕು, ಅಬ್ಜೆಕ್ಟಿವ್ ವರ್ಡ್ ನಿನ್ ಕಾಲಿಗೆ ಬರುತ್ತೆ. ಹಾಗಾಗ್ಬೇಕು ಅಂದ್ರೆ you have to go only through Vedanta. The ideal of faith in ourselves is the greatest help for us. ಯಾವ್ದು ಹೆಲ್ಪ್ ಗೊತ್ತಾ? ವಿವೇಕಾನಂದ್ರ ಹೇಳ್ತಾರೆ, ನನ್ನಲ್ಲಿ ನನಗೆ ಇರುವಂತ ವಿಶ್ವಾಸ, ನನ್ನಲ್ಲಿ ನನಗಿರುವಂತ ಶ್ರದ್ಧೆ, ನನ್ನಲ್ಲಿ ನನಗಿರುವಂತ ನಂಬಿಕೆ, ಇದು ಮಾತ್ರ ನನಗೆ ಸಹಾಯ, ಬೇರೆ ಯಾವುದೂ ಅಲ್ಲ. The faith in ourselves, had it been taught more extensively and practiced, I am sure the large portions of the evils and the miseries that would have been vanished. ವಿವೇಕಾನಂದ ಹೇಳ್ತಾರೆ, ಈ ಶಕ್ತಿಯ ಸಂದೇಶ, ನಮ್ಮನ್ನು ನಾವು ನಂಬಿಕೊಂಡು ಬದುಕುವಂತಹ ಒಂದು ಈ ವಿಷಯ, ಈ ಕಲಿಕೆ ಇನ್ನಷ್ಟು ವ್ಯಾಪಕವಾಗಿ, ವಿಶದವಾಗಿ ಬಾಲ್ಯದಿಂದ ತಿಳಿಯ ಹೇಳಿ ಬಯಸಿದ್ದರೆ, ನಮಗೆ ತಿಳಿಯ ಹೇಳಿ ಕೊಟ್ಟಿದ್ದರೆ, ಮತ್ತು ನಾವು ಅದನ್ನ ಅನುಷ್ಠಾನಕ್ಕೆ ತಂದಿದ್ದೇ ಆದ್ರೆ, ಈ ಪ್ರಪಂಚದಲ್ಲಿ ಏನೆಲ್ಲ ಕೆಡುಕುಗಳು ಇದ್ದಾವಲ್ಲ, ಅದೆಲ್ಲ ತನ್ನಷ್ಟಕ್ಕೆ ತಾನೇ ಮಂಗಮಾಯವಾಗಿ ಹೋಗ್ತದೆ. ಪೊಲೀಸರಿಂದ ಯು ಕೆನಾಟ್ ಥ್ರೋ ಎವಿಲ್ಸ್. ಒಂದು ಭಾಗದಲ್ಲಿ ಪೊಲೀಸರಿದ್ದಾಗ ಅಲ್ಲಿ ಯಾವ್ದು ದುರ್ಘಟನೆ ನಡಿಲಿಕ್ಕಿರ್ಲಿಕ್ಕಿಲ್ಲ, ಇನ್ನೊಂದು ಕಡೆ ನಡೀತದೆ. ಆದ್ರೆ ವ್ಯಕ್ತಿ ಅವನು ಪ್ರತಿಯೊಬ್ಬ ತನ್ನ ಅಂತಃಸತ್ವ, ಆಮೇಲೆ ತನ್ನ ದೈವತ್ವ, ಈ ಅಂಶಗಳನ್ನು ನಂಬ್ಕೊಂಡು ಅವನು ಕೆಲಸ ಮಾಡ್ತಾ ಇದ್ರೆ, ಅವನಲ್ಲಿ ಬೆಳಕು ಎಲ್ಲಿರ್ತದೆ ಅಲ್ಲಿ ಏನು ಕೆಟ್ಟದ್ದಾಗೋದಿಲ್ಲ. ಅಜ್ಞಾನ ಎಲ್ಲಿರ್ತದೆ ಅದು ಕತ್ಲೆ. So please remember, the faith in yourself is very, very important, and faith comes only when you grow subjectively, and to grow subjectively, Vedanta, I mean our scriptures, are the only ways. Throughout the history of the mankind, if any motive power has been more potent than another in the lives of all great men and women, it is that the faith in themselves, born with the conscious that they were to be great, they became great. ಈಗ ಪ್ರತಿಯೊಬ್ರು ಯಾಕೆ ಮಹಾತ್ಮ ಗಾಂಧಿಯ ಬಾಲ್ಯ ಮತ್ತು ಯೌವನದವರೆಗೆ ಒಂದು 18-20 ವರ್ಷದ ಅವ್ರ ಜೀವನವನ್ನು ನೀವು ಅಧ್ಯಯನ ಮಾಡಿದ್ರೆ, ಯಾವ ಒಬ್ಬ ತಂದೆ ತಾಯಿಯು ಕೂಡ ತಮ್ಮ ಮಗ ಅಥವಾ ಮಗಳು ಆ ಮಹಾತ್ಮ ಗಾಂಧಿಯಲ್ಲಿ, ಅಂದ್ರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯಲ್ಲಿ ಇರುವಂತ ಆ ಪೂರ್ವ ಮಹಾತ್ಮದ ಜೀವನ ಏನಿತ್ತು ಅಲ್ಲ, ನನ್ನ ಮಗ ಹಿಂಗಾಗ್ಬಾರ್ದು, ಯಾಕಂದ್ರೆ ಅವನು ಮಾಡಬಾರ್ದು ಮಾಡಿದ್ದಾನೆ, ತಿನ್ನಬಾರ್ದು ತಿಂದಿದ್ದಾನೆ, ಸುಳ್ಳು ಹೇಳಿದ್ದಾನೆ, ಸೇದಿದ್ದಾನೆ, ಎಲ್ಲ ಮಾಡಿದ್ದಾನೆ. ಆದ್ರೆ ಒಂದು ಪರಿವರ್ತನೆ, ಅವರ ಜೀವನದಲ್ಲಿ ಒಂದು ಬದಲಾವಣೆ ಯಾವಾಗ ಬಂತು? ಅವ್ರಿಗೊಂದು ಆದರ್ಶ ಅನ್ನುವಂಥದ್ದು ಕಂಡುಕೊಂಡ್ರು. ಆ ಆದರ್ಶವನ್ನು ಕಂಡುಕೊಂಡಾಗ, ತನಗೋಸ್ಕರ ಬದುಕಿದಾಗ ಮಿಸರಬಲ್ ಲೈಫ್, ಅಂಡ್ ಹಿ ಐಡೆಂಟಿಫೈಡ್ ಹಿಮ್ಸೆಲ್ಫ್ ವಿತ್ ದ ನ್ಯಾಷನಲ್ ಕಾಸ್, ವಿತ್ ದ ಫ್ರೀಡಮ್, ಅಂಡ್ ಹಿ ಕೇಮ್ ಬ್ಯಾಕ್. ಅಂಡ್ ಬಿಫೋರ್ ಹಿ ಕಮಿಂಗ್ ಬ್ಯಾಕ್, ಅದಕ್ಕೆ ನೆಲ್ಸನ್ ಮಂಡೇಲಾ ಬಹಳ ಚೆನ್ನಾಗಿ ಭಾರತೀಯರಿಗೆ ಹೇಳ್ತಾರೆ, ಓ ಇಂಡಿಯನ್ಸ್, ಯು ಗೇವ್ ಅಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, we gave you back Mahatma Gandhi, his field of action ಸೌತ್ ಆಫ್ರಿಕಾದಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂದು ಏನೆಲ್ಲ ಅದ್ಭುತ, ಹೇಗೆ ಮಹಾತ್ಮ ಆದ, ಹೇಗೆ ಒಬ್ಬ ಅಸಾಮಾನ್ಯ ವ್ಯಕ್ತಿ ಆದ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ನನ್ನ ತಾಯಿ ಮತ್ತು ಇನ್ನೊಂದು ತಾಯಿ ಭಗವದ್ಗೀತೆ. ನೀವು ಹಿಂದೂಗಳಾಗಿ ಈ ಸಂಸ್ಕೃತಿಯಲ್ಲಿ ಹುಟ್ಟಿ ಭಗವದ್ಗೀತೆಯ ಸಂದೇಶ ಓದ್ಲಿಲ್ಲ, ವಿವೇಕಾನಂದರನ್ನು ಓದ್ಲಿಲ್ಲ ಅಂದ್ರೆ ನೀವು ಮಹಾತ್ಮರಾಗಿ, ನಮ್ಮ ಕಣ್ಣೆದುರುಗಡೆನೆ ಇದೆ ಎಕ್ಸಾಂಪಲ್. ಸೊ ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿ, ಜಗತ್ತಿನ ಇತಿಹಾಸದ ಉದ್ದಗಲಕ್ಕೂ ನೀವು ಅವಲೋಕನ ಮಾಡಿದಾಗ,
ತಮ್ಮನ್ನು ತಾವು ಮಹಾತ್ಮರನ್ನಾಗಿ ಬೆಳಗಿಸಿಕೊಂಡ ಸಕಲ ಸ್ತ್ರೀ ಪುರುಷರನ್ನ ಬೆಳಗಿಸಿರುವಂತ ಆ ಒಂದು ಏಕೈಕ ಅಂಶ ಯಾವುದು ಗೊತ್ತಾ? ತಮ್ಮಲ್ಲಿ ತಮಗೆ ಇರುವ ಆತ್ಮವಿಶ್ವಾಸ ಮತ್ತು ಶ್ರದ್ಧೆ. ಪುರುಷೋತ್ತಮ ಅಂದ್ರು ಬಹಳ ಚೆನ್ನಾಗಿ ಪ್ರಾಸಬದ್ಧವಾಗಿ ಹೇಳೋರು, ಶ್ರದ್ಧೆ ಶ್ರದ್ಧೆ ಶ್ರದ್ಧೆ. ಜನಕ್ಕೆ ಗೊತ್ತೇ ಇಲ್ಲ ಅದು, ಯಾಕಂದ್ರೆ ಆ ಶಬ್ದಕ್ಕೆ ಎಲ್ಲೂ ಕ್ಲಾಸ್ ನಲ್ಲಿ ಎಲ್ಲೂ ಇಲ್ವೇ ಇಲ್ಲ. ಅವ್ರು ಹೇಳೋರು ಏನಿದ್ದರೇನು, ಏನಿದ್ದರೇನು ಶ್ರದ್ಧೆಯೊಂದಿರದಿದ್ದರೆ. ಇವತ್ತಿನ ಮಕ್ಕಳಿಗೆ ಎಲ್ಲ ಇದೆ, ಅಪ್ಪ ಅಮ್ಮ ಸಾಲ ಮಾಡಿದ್ರು ಕಲಿಸ್ತಾರೆ, ಟೆಕ್ನಾಲಜಿ ಇದೆ, ಬುಕ್ಸ್ ಇದೆ, ಹೋಲ್ ವರ್ಲ್ಡ್ ಈಸ್ ಅಟ್ ದ ಟಿಪ್ ಆಫ್ ದರ್ ಫಿಂಗರ್ಸ್, ಎಲ್ಲವೂ ಇದೆ ಇವತ್ತು. ಏನಿದ್ದರೇನು ಶ್ರದ್ಧೆಯೊಂದಿರದಿದ್ದರೆ. ಶ್ರದ್ಧೆ ಯಾರಲ್ಲಿ ಇಲ್ವೋ ಅವ್ರು ಫೇಲ್ ಆಗ್ತಾರೆ ಅಲ್ವಾ? ಮುಂದೆ ಹೇಳ್ತಾರೆ ಏನ್ ಇರದಿದ್ದರೇನು. ಅದಕ್ಕೆ ನೋಡಿ ಎಷ್ಟೊಂದು ಬಡ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರ ಮಕ್ಕಳು, ಮನೆ ಮನೆ ಪಾತ್ರೆ ಉಜ್ಜೋರ್ ಮಕ್ಕಳು, ಎಲ್ಲೋ ಕೆಲಸ ಮಾಡೋರ್ ಮಕ್ಕಳು, APMC ಅಲ್ಲಿ ಕೆಲಸ, ಸೈಕಲ್ ರಿಕ್ಷಾ ಅಂತವ್ರ ಮಕ್ಕಳು ಇರ್ತಾರೆ. ಅವ್ರಿಗೆ ಏನೂ ಇಲ್ಲ. ಶ್ರದ್ಧೆಯೊಂದಿದ್ದರೆ, ಈಗ ಸರಿಯಾಗಿ ಅದನ್ನು ಪ್ರಾಸಬದ್ಧವಾಗಿ ಹೇಳ್ತೀನಿ, ಗಮನಿಸಿ, ಭಗವಂತ ಕೃಪೆಯಿಂದ ಬರಬೇಕು ಅದು ನನ್ನ ಬಾಯಲ್ಲಿ. ಏನಿದ್ದರೇನು ಶ್ರದ್ಧೆಯೊಂದಿರದಿದ್ದರೆ, ಏನಿರದಿದ್ದರೇನು ಶ್ರದ್ಧೆಯೊಂದಿದ್ದರೆ. ಓ ಶ್ರದ್ಧೆ, ನೀನು ಇದ್ದರೆ ನಾನು ಗೆದ್ದೆ, ನೀನಿಲ್ಲದಿದ್ದರೆ ನಾನು ಬಿದ್ದೆ. ಏನು ಅದ್ಭುತವಾಗಿ ಈ ಶ್ರದ್ಧಾ ಬಲ ನಿಮಗೆ ಗುರುವನ್ನು ದೊರಕಿಸ್ಕೊಡ್ತದೆ. ಈ ಶ್ರದ್ಧಾ ಬಲ ಗುರುವಿನ ಕೃಪೆಗೆ ಪಾತ್ರರಾಗಲು ಅನುಕೂಲ ಮಾಡ್ತದೆ. ಗುರು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಗುರು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ವೇದಗಳು ಬೇರೆ ಅಲ್ಲ. If A is equal to B, B is equal to C, A is equal to C means you can just understand they are the different terms. ಆತ್ಮ ಅಂದ್ರು ಒಂದೇ, ಬ್ರಹ್ಮ ಅಂದ್ರು ಒಂದೇ, ದೇವ್ರು ಅಂದ್ರು ಒಂದೇ. ಎಲ್ಲ ಬಹಳ ಆಳವಾಗಿ ಹೋದಷ್ಟು ಗೊತ್ತಾಗ್ತದೆ. ಸುಮ್ನೆ ನಾನು ನಿಮ್ಗೆ ಮೇಲ್ ವಿಚಾರಕ್ಕೆ ಇಷ್ಟು ಮಾತ್ರ ನಾನು ನಿಮ್ಗೆ ಹೇಳಿ. ನೋಡಿ, ನನ್ನ ಮುಖದಲ್ಲಿ ಈ ಕೋವಿಡ್ ಪೀರಿಯಡ್ ನಲ್ಲಿ ಎಷ್ಟೆಲ್ಲ ತೊಂದರೆಗಳಲ್ಲಿ ಇದ್ರು ಕೂಡ ಆ ಆನಂದ ಯಾಕಿದೆ ಅಂದ್ರೆ, ಮೈ ಹ್ಯಾಪಿನೆಸ್ ಇಸ್ ನಾಟ್ ಸಬ್ಜೆಕ್ಟಿವ್ ಟು ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ವೈ? ಬಿಕಾಸ್ ಇಟ್ ಈಸ್ ಇಂಡಿಪೆಂಡೆಂಟ್. ಯಾವ ಮನುಷ್ಯ ನನಗೆ ಹಂಗಿದ್ರೆ ನಾನು ಚೆನ್ನಾಗಿರ್ತೀನಿ, ನಾ ಹಿಂಗಿದ್ರೆ ಚೆನ್ನಾಗಿರ್ತೀನಿ, ನಾನು ಆ ಊರಲ್ಲಿ ಇದ್ರೆ ಚೆನ್ನಾಗಿರ್ತೀನಿ. ಯಾರೋ ಒಬ್ರು ಬಂದು ಹೇಳಿದ್ರು, ಈ ಕೋವಿಡ್ ಬಂದು ಎಲ್ಲ ನಮ್ಮನ್ನು ಸರ್ವನಾಶ ಮಾಡ್ಬಿಡ್ತು. ವಯಸ್ಸೆಷ್ಟು ನಿಮಗೆ? 48 ಅಂತ ಹೇಳಿದ್ರು. 48 ವರ್ಷದಲ್ಲಿ ಫಸ್ಟ್ ಟೈಮ್ ಕೋವಿಡ್ ಬಂದಿದೆ, 8 ತಿಂಗಳು ಸಫರ್ ಆಗಿದೆ. 40 ವರ್ಷ ಏನ್ ಸಾಧನೆ ಮಾಡಿದ್ಯಾ ತೋರ್ಸ್ ನೋಡೋಣ, ತೋರ್ಸ್ ನೋಡೋಣ, ಏನ್ ಸಾಧನೆ ಮಾಡಿದ್ಯಾ? ಹೋಗ್ಲಿ ಬಂತ, ಈಗ ಮುಂದಿನ ಜೀವನದಲ್ಲಿ ಮಾಡು. ಆಸ್ ಇಫ್ ಇದೊಂದು ವರ್ಷ, ಇದೊಂದು ತಿಂಗಳು, ಇದೊಂದಿಷ್ಟು ಬರ್ಲಿಲ್ಲ ಅಂತಂದ್ರೆ ನೀವು ಏನು ಆಕಾಶ ಮುಟ್ಟಿ ಆತ್ಮ ಸಾಕ್ಷಾತ್ಕಾರ ಇವತ್ತೇ ಮಾಡ್ಕೊಂಬ. These are all happenings and you need to see that in every situation you will not yield, you will not succumb to the situations and the circumstances and give your hopes. ಎಷ್ಟೋ ಜನ ಜೀವನದಲ್ಲಿ ನಿರುತ್ಸಾಹ, ಜಿಗುಪ್ಸೆ ಯಾಕೆ ಹೊಂದಿದ್ದಾರೆ ಅಂತಂದ್ರೆ they cannot handle the objective world. Why? Because subjective world they have not been prepared. ಇಡೀ ಈ ಕೋವಿಡ್ ಪೀರಿಯಡ್ ನಲ್ಲಿ ನಾನು ಆಲೋಚನೆ ಮಾಡಿದೆ, ನಾನು ಹೇಗೆ ಏನ್ ಮಾಡ್ಬೇಕು ಅಂದ್ರೆ, ನಾನು ರಿಸರ್ಚರ್, ನಾನು ಬೇಸಿಕಲಿ ವಿವೇಕಾನಂದರ ಕೆಲಸ, ನನ್ನ ಮಕ್ಕಳಿಗೆ ಈ ಶಕ್ತಿಯ ಸಂದೇಶವನ್ನು ಕೊಡ್ಸೋ ಕೆಲಸ. ಬಹಳಷ್ಟು ಸಮಯ ನನಗೆ ಸಿಕ್ಕಿರಲಿಲ್ಲ ಅಂತ ತಿಳ್ಕೊಂಡು ಈ ಸುಮಾರು 8 ತಿಂಗಳ ಕಾಲದಲ್ಲಿ ಒಂದು 10 ವರ್ಷಕ್ಕಾಗುವಷ್ಟು ಯುವಕರು ಕೇಳಿಸ್ಕೊಳ್ಳಿ, ಒಂದು 10 ವರ್ಷಕ್ಕಾಗುವಷ್ಟು ನಾನು ತಯಾರಿ ಮಾಡಿದ್ದೀನಿ. ಯಾಕೆ ಗೊತ್ತಾ? ಇಟ್ ವಾಸ್ ನಾಟ್ ಅ ವೇಸ್ಟ್ ಆಫ್ ಟೈಮ್ ಫಾರ್ ಮೀ. ಸೊ ಐ ಹ್ಯಾವ್ ಯುಟಿಲೈಸ್ ದ ಟೈಮ್ ಇನ್ ಅ ಕನ್ಸ್ಟ್ರಕ್ಟಿವ್ ವೇ, ಇನ್ ಅ ಡಿಫರೆಂಟ್ ಮೆಥಡಾಲಜಿ. ಸೊ ಯು ಕೆನಾಟ್ ಎಕ್ಸ್ಪೆಕ್ಟ್ ಯಾವಾಗ್ಲೂ ಮಳೆ 3 ವರ್ಷದಲ್ಲಿ ಒಂದ್ಸಲ ಬರ್ತದೆ, ಒಂದ್ಸಲ ಪ್ರವಾಹ ಬರ್ತದೆ, ಒಂದ್ಸಲ ಬರಗಾಲ ಬರ್ತದೆ. ಅದಕ್ಕೋಸ್ಕರ ಒಂದ್ಸಲ ಬೆಳೆ ಬಂದಾಗ ಬಂಪರ್ ಬಂದಿರ್ತದೆ. ಅಂದ್ರೆ ಅದನ್ನ ಯಾವ ತರ ಪ್ರಕೃತಿ ಜೊತೆಗೆ ಹೇಗೆ, ಪ್ರಕೃತಿಯನ್ನು ಮೀರಿ ಹೇಗೆ ಹೋಗಬಲ್ಲವು ಅನ್ನುವಂತ ಎಲ್ಲ ತಿಳುವಳಿಕೆ ನಿಮ್ಗೆ ಸಿಗುವಂತದ್ದೇ ವೇದಾಂತದಲ್ಲಿ. And the most important, last but one slide, if you are strong, ಚೆನ್ನಾಗಿ ಕೇಳ್ಕೊಳ್ಳಿ ಇದನ್ನ, if you are strong, take up Vedanta philosophy and be independent. ನಾನಲ್ಲ, ಇದು ವಿವೇಕಾನಂದ ಹೇಳ್ತಾ ಇರೋದು. ದುರ್ಬಲರಿಗಲ್ಲ ವೇದಾಂತ, ದುರ್ಬಲರಿಗಲ್ಲ ಆಧ್ಯಾತ್ಮಿಕತೆ, ಹೇಡಿಗಳಿಗಲ್ಲ, ಅವಕಾಶವಾದಿಗಳಿಗೆಲ್ಲ, ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋಂಥವ್ರಿಗೆಲ್ಲ ಇದು. ಅದಕ್ಕೆ ನೋಡಿ, ಕೃಷ್ಣ ಅರ್ಜುನನಿಗೆ ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಡ್ಬೇಕು ಅಂತಿದ್ದ. ಅದಕ್ಕೋಸ್ಕರ ಅವನಿಗೆ ಆ ಕುರುಕ್ಷೇತ್ರದಲ್ಲಿ ಧರ್ಮ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಆ ಪಾಠ ಬೋಧನೆ ಮಾಡಿದ್ದು ಕುರುಕ್ಷೇತ್ರದಲ್ಲಿ. ಯಾಕೆ? ಸೊ ಸಿಮಿಲರ್ಲಿ ನಮ್ಮ ಜೀವನದ ಕುರುಕ್ಷೇತ್ರ, ಇನ್ ದ ಫೀಲ್ಡ್ ಆಫ್ ದ ಬ್ಯಾಟಲ್, ಭಗವದ್ಗೀತಾ ಈಸ್ ವೆರಿ ವೆರಿ ಅಪ್ರೋಪ್ರಿಯೇಟ್ ಟುಡೇ ದ್ಯಾನ್ ಆ ಮಹಾಭಾರತ ನಡೆದಂತ ಸಮಯದಲ್ಲಿ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಇಫ್ ಯು ಆರ್ ಸ್ಟ್ರಾಂಗ್, ಟೇಕ್ ಅಪ್ ವೇದಾಂತ ಫಿಲಾಸಫಿ ಅಂಡ್ ಬಿ ಇಂಡಿಪೆಂಡೆಂಟ್. ಆದ್ರೆ ಎಲ್ರಿಗೂ ಆ ಸಾಮರ್ಥ್ಯ ಕೊಟ್ಟಿರೋದಿಲ್ಲ ದೇವರು ಅಂತ ನೀವು ವಾದ ಮಾಡ್ತೀರಿ. ಅದಕ್ಕೆ ವಿವೇಕಾನಂದರು ಒಂದು ಕನ್ಸೆಷನ್ ಕೊಡ್ತಾರೆ. If you cannot do that, worship God.
ಇಫ್ ಯು ಕೆನಾಟ್ ಡೂ ದಟ್, ನಿಮ್ಗೆ ವೇದಾಂತ ಇಷ್ಟೊತ್ತಿನ ಆತ್ಮತತ್ವದ ಮೇಲೆ ನಂಬಿಕೆ ಬದುಕಲಾರ್ಲೆ, ದೇವಸ್ಥಾನಕ್ಕೆ ಹೋಗ್ಲಾರ್ಲೆ, ಆ ಇಡೀ ಫಿಲಾಸಫಿಯನ್ನ ಕರ್ಮಿಯಾಗಿ ಕರ್ಮ ಯೋಗವನ್ನಾಗಿ ಮಾಡಿ ಬದುಕೊಳ್ಬೇಕು ಅಂತಂದ್ರೆ ಆ ಶಕ್ತಿ ಇಲ್ಲ ಅಂತಂದ್ರೆ ಏನ್ ಮಾಡಿ, ದೆನ್ ಯು ವರ್ಷಿಪ್ ಗಾಡ್. ನಮ್ಮಲ್ಲಿ ಇನ್ನೂ ಕೆಳಮಟ್ಟದವರು ಇರ್ತಾರೆ. ಅದನ್ನು ನನಗೆ ಮಾಡೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಆ ಭಗವಂತನಿಗೆ ದಿನಾನಿತ್ಯ ಒಂದು ಅರ್ಧ ಗಂಟೆ 1 ಗಂಟೆ ಪೂಜೆ, ದೇವರನ್ನ ತೊಳಿಬೇಕು, ಅಲಂಕಾರ ಮಾಡ್ಬೇಕು, ಸ್ತೋತ್ರಾದಿಗಳನ್ನು ಹೇಳ್ಬೇಕು, ಮಂತ್ರಗಳನ್ನು ಹೇಳ್ಬೇಕು, ಅಷ್ಟೂ ಮಾಡ್ಲಿಕ್ಕೆ ಆಗದೆ ಇರುವಂತಹ ದುರ್ಬಲರಿದ್ರೆ ಅವಾಗ ವಿವೇಕಾನಂದ ಇರ್ತಾರೆ, ಇಫ್ ಯು ಲ್ಯಾಕ್ ಸ್ಟ್ರೆಂತ್ ಈವನ್ ಟು ಡೂ ದ್ಯಾಟ್. ಹೆಂಗಿದೆ ನೋಡಿ ಲ್ಯಾಂಗ್ವೇಜ್, ನಿನ್ನ ಯೋಗ್ಯತೆಗೆ ಅದನ್ನು ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ವಿವೇಕಾನಂದ ಇರ್ತಾರೆ, ಡೂ ಸಮ್ ಗುಡ್ ವರ್ಕ್. ಒಳ್ಳೆ ಕೆಲಸ. ಯಾವ್ದು ಗುಡ್ ವರ್ಕ್? ವಿದೌಟ್ ದ ಐಡಿಯಾ ಆಫ್ ಅ ಗೇನ್. ಸ್ವಾರ್ಥ ರಹಿತವಾದಂತ, ನಿಷ್ಕಲ್ಮಶವಾದಂತ, 4 ಜನಕ್ಕೆ ಹಿತಕಾರಿಯಾಗುವಂತ ಆ ಕೆಲಸವನ್ನು ಮಾಡ್ಕೊಳ್ತಾ ಹೋಗು. ಅದನ್ನ ಯಾವಾಗ ಗುಡ್ ವರ್ಕ್ ಅಂತಾರೆ? ಅದರಲ್ಲಿ ಸ್ವಾರ್ಥ ಇರಬಾರ್ದು. ಎರಡನೇದು, ಆ ಕೆಲಸದ ಒಂದು ಪ್ರತಿಫಲ, ಅದ್ರ ಬರೋಕ ಕರ್ಮದ ಒಂದು ಪ್ರತಿಫಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆಫರ್ ಎವ್ರಿಥಿಂಗ್ ಟು ದ ಸರ್ವಿಸ್ ಆಫ್ ದ ಲಾರ್ಡ್. ಈಶ್ವರ ಸಮರ್ಪಣಾ ಮನೋಭಾವದಿಂದ. ನೋಡಿ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಬೇರೆ ಧರ್ಮದಲ್ಲಿ ಚಾಯ್ಸ್ ಇಲ್ಲ, ಕ್ರಿಶ್ಚಿಯಾನಿಟಿಯಲ್ಲಿ ಹಂಗೆ ಮಾಡ್ಬೇಕು. ಇಸ್ಲಾಮಿಕ್ ಧರ್ಮದಲ್ಲಿ ನೀನ್ ಕೇಳೋ ಹಂಗೆ ಇಲ್ಲ. ಯಾವ ಧರ್ಮದಲ್ಲಿನೂ ನಮ್ಮ ಧರ್ಮದಲ್ಲಿ ಇರುವಷ್ಟು ಚಾಯ್ಸಸ್ ಇಲ್ಲ. ಅದಕ್ಕೆ ಹಿಂದೂಯಿಸಮ್ ಇಸ್ ಅ ಕನ್ಫ್ಯೂಷನ್ ಫಾರ್ ದ ಫೂಲ್ಸ್ ಬಟ್ ನಾಟ್ ಫಾರ್ ದ ಸ್ಟ್ರಾಂಗ್. ಅದಕ್ಕೆ ವಿವೇಕಾನಂದರು ಈ 3ರಲ್ಲಿ ಆರಿಸಿ. ಈಗ ನೀವು ಹೇಗೆ ಶಾಪಿಗೆ ಹೋದ್ರೆ ಬೆಸ್ಟ್ ಆರಿಸ್ಕೋಬೇಕು, ಹೇಗೆ ಹೋಟೆಲ್ಗೆ ಹೋದ್ರೆ ಬೆಸ್ಟ್ ತಿಂಡಿ, ಹೇಗೆ ಬಟ್ಟೆ ಬೆಸ್ಟ್ ಶರ್ಟ್ ಆರಿಸ್ಕೊಳ್ಳಿ, ಕೆಪಾಸಿಟಿ ಬೆಳೆಸ್ಕೊಳ್ಳಿ. ವೇದಾಂತ ತಗೊಳ್ಳಿ, ವೇದಾಂತ ತಗೊಳಕ್ಕಾಗ್ಲಿಲ್ವಾ? ಭಗವಂತನನ್ನು ತಗೊಳ್ಳಿ, ಭಗವಂತನನ್ನು ತಗೊಳ್ಳಿಕ್ಕಾಗ್ಲಿಲ್ವಾ? ನೀವು ಉತ್ತಮ ಕಾರ್ಯಗಳನ್ನು ಮಾಡಿ ನಿಸ್ವಾರ್ಥಿಗಳಾಗಿ, ಬಹುಜನರ ಹಿತಕ್ಕಾಗಿ, ಬಹುಜನರ ಸುಖಕ್ಕಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಕೆಲಸ ಮಾಡ್ಕೊಡ್ತೀವಿ ಇನ್ ದ ಸರ್ವಿಸ್ ಆಫ್ ದ ಲಾರ್ಡ್. 4 ಜನಕ್ಕೆ ಕೆಲಸ ಮಾಡುವಾಗ ಅದು ಈಶ ಮನೋಭಾವ, ಅಂದ್ರೆ ಜೀವದಲ್ಲಿಯೂ ಈಶನೇ ಇದ್ದಾನೆ ಅನ್ನುವಂತ ಒಂದು ಮನೋಭಾವದಿಂದ ಕೆಲಸ ಮಾಡ್ತಾ ಹೋಗಿ ಯಾವ್ದನ್ನ ಆರಿಸ್ಕೊಳ್ತೀರಿ, ನಿಮ್ಗೆ ಚಾಯ್ಸಸ್ ಆರ್ ದೇರ್ ಇನ್ ಫ್ರಂಟ್ ಆಫ್ ಯು. ಇವರು ಈ ನನ್ನ ಬಲಭಾಗದಲ್ಲಿ ಕರ್ಸರ್ ಇಟ್ಟಿದ್ದೀನಲ್ಲ, ರೋಮಾ ರೋಲಾ, 2 ಸೈಲೆಂಟ್, ರೋಮಾ ರೋಲಾ, ಫ್ರೆಂಚ್ ನೋಬಲ್ ಲಾರೆಟ್. ಸುಮ್ನೆ ವಿವೇಕಾನಂದರನ್ನು ಓದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಬಹಳಷ್ಟು ಜನ ನಾವು ಓದ್ಕೊಳ್ಳಲ್ಲ. ಅವ್ರು ಹೇಳ್ತಾರೆ, ಅವನು ಫ್ರೆಂಚ್, ಅವನಿಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಅವನ್ ಸೋದರಿ ವಿವೇಕಾನಂದರ ಫ್ಯಾನು. ಅವಳು ಕಂಪ್ಲೀಟ್ ವರ್ಕ್ಸ್ ಓದಿ ಆನಂದ ಪಡೋದನ್ನ ನೋಡಿ ಕೇಳ್ಕೊಂಡು ವಿವೇಕಾನಂದರನ್ನು ಓದೋದಕ್ಕೋಸ್ಕರ ಅವರು ಇಂಗ್ಲಿಷ್ನ ಕಲ್ತು ಮುಂದೆ ವಿವೇಕಾನಂದರ ಮೇಲೆ ಮತ್ತು ರಾಮಕೃಷ್ಣ ಮೇಲೆ ಮತ್ತು ಮಹಾತ್ಮ ಗಾಂಧಿ ಮೇಲೆ ಎಲ್ಲ ಪುಸ್ತಕ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಐ ಕೆನಾಟ್ ಟಚ್ ದ ಸೇಯಿಂಗ್ಸ್ ಆಫ್ ಸ್ವಾಮಿ ವಿವೇಕಾನಂದ ವಿಚ್ ಆರ್ ಸ್ಪ್ರೆಡ್ ಅಕ್ರಾಸ್ ದ ಪೇಜಸ್ ಆಫ್ ದ ಬುಕ್ ಅಟ್ ದ ಡಿಸ್ಟೆನ್ಸ್ ಆಫ್ 30 years. ಅಂದ್ರೆ ವಿವೇಕಾನಂದರು ಶರೀರ ತ್ಯಾಗ ಮಾಡಿ 30 ವರ್ಷ ಆದ್ಮೇಲೆ ಇವರು ಓದ್ತಾ ಇದ್ರು. ಹೇಳ್ತಾರೆ, ವಿವೇಕಾನಂದರ ಒಂದೊಂದು ವಾಕ್ಯ, ಒಂದೊಂದು ಮಾತುಗಳು ಪುಸ್ತಕದ ಪುಟಗಳಲ್ಲಿಯೂ ಹರಡಿದೆ, ಅವುಗಳನ್ನ ಸ್ಪರ್ಶ ಮಾಡೋದಕ್ಕಾಗೋದಿಲ್ಲ. ಅದು 30 ವರ್ಷದ ಅಂತರದಲ್ಲಿದ್ರು ಇನ್ನೂ ಅಷ್ಟು ಶಕ್ತಿ ಇದೆ. ವಿಚ್ ವಿಲ್ ನಾಟ್ ಫೇಲ್ ಟು ಗಿವ್ ಥ್ರಿಲ್ ಲೈಕ್ ಅನ್ ಎಲೆಕ್ಟ್ರಿಕ್ ಶಾಕ್ ಟು ಮೈ ಬಾಡಿ. ಅದನ್ನು ಓದೋದ್ರಿಂದ, ಒಂದೊಂದು ಸಂದೇಶ ಓದೋದ್ರಿಂದ ನನ್ನ ಶರೀರಕ್ಕೆ ಒಂದು ಎಲೆಕ್ಟ್ರಿಕ್ ಶಾಕ್ ಕೊಟ್ರೆ ಹೆಂಗೆ ಥ್ರಿಲ್ ಶಬ್ದ ಹೇಗೆ ಉಪಯೋಗಿಸ್ತಾರೆ ನೋಡಿ. ಥ್ರಿಲ್. ಇವತ್ತು ಜನ ಥ್ರಿಲ್ಲಿಂಗ್ಗೋಸ್ಕರ ಟ್ರೆಕ್ಕಿಂಗ್ ಹೋಗ್ತಾರೆ, ಥ್ರಿಲ್ಲಿಂಗ್ಗೋಸ್ಕರ ರೇಸ್ ಮಾಡ್ತಾರೆ. ಅದೇನೋ ಅವಶ್ಯಕತೆ ಇಲ್ಲ, ಸಬ್ಜೆಕ್ಟಿವ್ ಒಳಗಡೆ ಹೋಗ್ಬಿಟ್ರೆ ಲೈಕ್ ಅನ್ ಎಲೆಕ್ಟ್ರಿಕ್ ಶಾಕ್, ಲೈಕ್ ಅ ಥ್ರಿಲ್. ಮುಂದೆ ಹೇಳ್ತಾರೆ, ನನಗೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ, ವಾಟ್ ವುಡ್ ಹ್ಯಾವ್ ಬೀನ್ ದ ಕಂಡೀಷನ್ ಆಫ್ ದೋಸ್ ಫಾರ್ಚುನೇಟ್ ಫ್ಯೂ ಹೂ ಹರ್ಡ್ ದೀಸ್ ಫೈರಿಂಗ್ ವರ್ಡ್ಸ್ ಫ್ರಮ್ ದ ಲಿಪ್ಸ್ ಆಫ್ ಅ ಹೀರೋ. ರಾಮಕೃಷ್ಣ, ನಾನ್ ಹೇಳ್ತಾ ಇದ್ದೇನೆ, ಅವನಿಗೆ ಗೊತ್ತಿಲ್ಲೋ, ನನಗೆ ಈಗ ಆಗ್ತಾ ಇದೆ. ಇನ್ನ ವಿವೇಕಾನಂದರ ಬಾಯಿಯಿಂದ, ತುಟಿಗಳಿಂದ ಬೆಂಕಿಯ ಉಂಡಿಯಂತೆ ಆಚೆ ಬಂದಂತ ಈ ವಾಕ್ಯಗಳನ್ನ ನೇರವಾಗಿ ಸ್ವೀಕರಿಸಿದಂತ ಅವ್ರಿಗೆ ಏನಾಗಿರ್ಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನಾನು ನಿಮ್ಗೆ ರಸಗುಲ್ಲ, ಜಾಮೂನು ಅಂತ ಹೇಳ್ತೀನಿ, ನಿಮ್ಗೇನ್ ಅರ್ಥ ಆಗ್ತದೆ? ನೀವು ಅದನ್ನು ತಿಂದ್ರೆ ತಾನೇ ಅರ್ಥ ಆಗೋದು. ಅದಕ್ಕೆ ಅಷ್ಟು ನೀವು ಅಧ್ಯಯನ. ನಾನು 30 ವರ್ಷಗಳಿಂದ ವಿವೇಕಾನಂದರನ್ನ ಅಧ್ಯಯನ ಮಾಡ್ತಾ ಇದ್ದೀನಿ. ಅಧ್ಯಯನ ಸ್ವಲ್ಪ ಬೋರ್ ಆಗ್ತಾ ಇಲ್ಲ. ಯಾಕೆ? ಫುಲ್ ಆಫ್ thrill. Life is full of thrill without you being intoxicated by any of the intoxicants which are available. You don't require any drug. ಅದನ್ನೇ ಗಿರೀಶ್ ಚಂದ್ರ ಘೋಷ್ ರಾಮಕೃಷ್ಣ ಪರಮಹಂಸರನ್ನು ನೋಡಿ, ಅವ್ರ ಸಮಾಧಿ ಸ್ಥಿತಿಯಲ್ಲಿ ಕುಳಿತುಕೊಂಡಾಗ ನೋಡಿ, ಯಾವ್ದು ಕುಡ್ದಿದಾನಪ್ಪ ಇವನು, ನಾನ್ ಕುಡ್ದಿದ್ದನ್ನ ಒಟ್ಟಿಗೆ ಹಾಕಿದ್ರೆ ಹಿಮಾಲಯ ಪರ್ವತದಷ್ಟು ಎತ್ತರ ಆಗ್ಬೇಕು, ಅಷ್ಟು ಕುಡ್ದಿದ್ದೀನಿ, ಆದ್ರೂ ನನಗೆ ಇಷ್ಟು ನಿಶೆ ಏರಿಲ್ಲ. ಕುಡ್ಕ ಅಲ್ವಾ, ಕುಡ್ಕನ್ ಭಾಷೆನೇ ಮಾತಾಡೋದು. ಈ ರಾಮಕೃಷ್ಣ ಯಾವ್ದನ್ ಕುಡ್ದು ಈ ತರ ಅಲ್ಲಾಡದೆ ಕೂತ್ಕೊಂಡ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ರು.
ಆಮೇಲೆ ರಾಮಕೃಷ್ಣ ಹೇಳ್ತಾರೆ, ಬಾ ಒಂದಿದೆ ಅಂತ ಹೇಳಿ ಮುಂದೆ ಅದು ಗಿರೀಶ್ ಚಂದ್ರ ಘೋಷನ್ ಜೀವನ ಓದ್ಬೇಕು, ಎಂತ ಪರಿವರ್ತನೆ, ಅಂತ ವ್ಯಕ್ತಿ ಮುಂದೆ ಅವನೇ ಹೇಳ್ತಾನೆ, ಐ ಆಮ್ ದ ಮಿರಾಕಲ್ ಆಫ್ ಶ್ರೀರಾಮಕೃಷ್ಣ ಅಂತ ಹೇಳಿ. ಯಾಕಂದ್ರೆ ರಾಮಕೃಷ್ಣರು ಅಂದ್ರೆ ಇಡೀ ವೇದಗಳ ಸಾರ. ವಚನ ವೇದವನ್ನು ಓದಿ ಅಷ್ಟು ಓದ್ಕೊಂಡು ಅರ್ಥ ಆಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಹೇಳುದು, ಮೊದಲು ರಾಮಕೃಷ್ಣ ವಿವೇಕಾನಂದರನ್ನು ಓದಿ, ಆಮೇಲೆ ರಾಮಕೃಷ್ಣರನ್ನು ಓದಿ, ಆಮೇಲೆ ಶ್ರೀ ಶಾರದಾ ದೇವಿ ಹತ್ರ ನೇರವಾಗಿ ಹೋಗಬೇಡಿ, ಅವಳನ್ನ ಕೊನೆಗೆ ಮುಟ್ಟಿ ಅವಳ ಆದ್ಯಾಶಕ್ತಿ ಇದಿಷ್ಟಾಯ್ತು ಅಂದ್ರೆ ದೆನ್ ಯು ಕ್ಯಾನ್ ಸ್ಟಡಿ. ಯಾಕಂದ್ರೆ ಇಡೀ ವೇದಗಳ ಸಾರ ಶ್ರೀರಾಮಕೃಷ್ಣರ ಜೀವನದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಸುಮ್ನೆ ಗೋ ಬ್ಯಾಕ್ ಟು ಉಪನಿಷತ್ ಅಂತ ನನಗೆ ಆಲೋಚನೆಗೆ ಬಂದಿದ್ದನ್ನ ಇಷ್ಟು ವಿಚಾರಗಳನ್ನ ತಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದೀನಿ. ನಾನು ಧನ್ಯವಾದಗಳನ್ನ ಜಯರಾಮ್ ಕೃಷ್ಣದ ಮೂಲಕ ಹೇಳ್ತೀನಿ. ನಾನು ಕಾಣ್ತಾ ಇದ್ರಿ ಇಲ್ಲಿ ಮಧ್ಯೆ ನನ್ನ ಹಾಕಿದ್ದೀನಿ, ಯಾಕಂದ್ರೆ ನಾನು ಐ ಆಮ್ ಜಸ್ಟ್ ಅಂಡರ್ ದ ಗ್ರೇಸ್ ಆಫ್ ಮೈ ಫಾದರ್ Ram Krishna, my mother, Holy Mother, who also happens to be your father, your mother, and our Guru, Swami Vivekananda. ನಿಮ್ಮೆಲ್ಲರಿಗೂ ಕೃಪೆ ಮಾಡಿ, ನಿಮಗೆ ಹೆಚ್ಚು ಅಧ್ಯಯನಶೀಲ ವ್ಯಕ್ತಿಗಳನ್ನಾಗಿ ಮಾಡಿ, ನಿಮಗೆ ಹೆಚ್ಚು ನಮ್ಮ ಸಂಸ್ಕೃತಿಯನ್ನು ಓದಿ ಅನಲೈಸ್ ಮಾಡಿ. ಸುಮ್ನೆ ಏನಿದೆ ಹಿಂದುತ್ವದಲ್ಲಿ ಅಂತ ಮಾತಾಡೋದಕ್ಕೆ ನಾನು ನೀವೇ ಬೇಕಾ? ಆಮೇಲೆ ಇನ್ವೆಸ್ಟಿಗೇಟ್ ಮಾಡಿ, ಆಮೇಲೆ ಮೂರನೇದ್ದು ಅದನ್ನ ರಿಯಲೈಸ್ ಮಾಡ್ಕೊಳ್ಳಿ. ಆ ಬದುಕನ್ನು ನಾವು ಬದುಕೊಂಡಾಗ ಈ ಜೀವನದ ತಿರುಳು ಮರ್ಮ ಗೊತ್ತಾಗ್ತದೆ, ನಾವು ಆನಂದ ಸ್ವರೂಪಿಗಳಾಗ್ತೀವಿ. ನಾವು ಹಾಗೆಯೇ ಈ ಜಗತ್ತಿಗೆ ಆನಂದವಾಗಿ ಬಂದಿದ್ದು, ಈಗ ಹೆಂಗೆ ಹೋಟ್ಲಲ್ಲಿ ಎಲ್ಲೋ ರಿಸಾರ್ಟ್ಗೆ ಹೋದ್ರೆ ಆನಂದವಾಗಿ 4 ದಿನ ಇದ್ದು ಹೇಗೆ ಆನಂದವಾಗಿ ಬರ್ತೀವಿ, ಹಾಗೆ ಅಲ್ಲಿ ಇದೆ ನಮ್ಮ ಮನೆ, ಇಲ್ಲೇ ಇರುವೆ ಸುಮ್ಮನೆ ಅಂತ ಅನ್ನೋದಕ್ಕೂ ಅದರ ಭಾವಿಸ್ಕೊಂಡು ಹೇಳೋದಕ್ಕೂ ವ್ಯತ್ಯಾಸ ಆಗುತ್ತೆ. ಎಲ್ಲರಿಗೂ ಶುಭವಾಗ್ಲಿ. ಈ ಅವಕಾಶಕ್ಕಾಗಿ ನಾನು ವಿಶೇಷವಾಗಿ ಸೋದರ ಸುರೇಶ್ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಈ ನನ್ನ ಉಪನ್ಯಾಸ ಶ್ರೀರಾಮಕೃಷ್ಣರ ಪಾದಕ್ಕೆ ಸಮರ್ಪಿಸುತ್ತೀನಿ. ಎಲ್ಲರಿಗೂ ಶುಭವಾಗಿ. ಜಯರಾಮಕೃಷ್ಣ.